एकदेहं निर्दोषमाप्यतमोक्तिसुवाक्यैः यशोद्भवादितमशेषविशेषमपि वन्यं सदा प्रेदं नमसन्नमामि श्रियः पत्ये नित्या गणितगुणमाणिक्यविशद प्रभाजालोल्लासुपथ सकलावद्य समते जगज्जन्मस्तेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये नमस्ते प्राणेश प्रणतयुभवाय आवनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ठ भगवन् नमः श्रीमन्मध्व परिसुषुम्नो जय जय श्रीमतो राघवेन्द्रस्य नमामि पदपङ्कजे कामिताधीश कल्याण करुणा कल्पपादपौ जलज्येष्ठ निभाकारं जगदीश पराश्रयं जगतीन्द्र विख्यातं जगन्नाथ गुरुं भजे श्री गुरुभ्यो नमः हरि ओಂ ಹಿಂದಿನ ದಿನ ದಾಸರು ಒಂದು ತತ್ವವನ್ನು ಹೇಳಿದರು. ಅದೇ ಭಾಗವತ ತತ್ವ. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಛಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ನಿವೇದಯತ. ಇದನ್ನು ಭಾಷಾಂತರದಿಂದ ಹೇಳ್ತಕ್ಕಂಥದ್ದು. ನಮ್ಮದೆಲ್ಲ ಸಮಗ್ರ ಪ್ರಪಂಚ ಸ್ವಾಮಿ ಇದೆಂತ ಬಾರ್ದ, ನೀನೇ ಇದಕ್ಕೆ ಕಾಯ್ಬೇಕು, ನೀವು ಕೊಟ್ಟಿದ್ರೆ ಮಾತ್ರ ಉಳಿಕೆ ಅಧಿಕಾರದಾಗ ಅಂತೇಳಿ ಮುಂದುವರಿತಾರೆ ಮುಂದೆ ಅಂತಾರಿಲ್ಲಿ. ಇಷ್ಟೊತ್ತು ತನಕ ಈ ಹಿಂದಿನ ಪದ್ಯದೊಳಗೆ ಜಡ ಪ್ರತಿಮಾ ಹೇಳಿದರು. ಈ ಕ್ಷರ ಪ್ರತಿಮಾ ಹೇಳ್ತಾರೆ. ಅಲ್ಲಿ ಭಗವಂತ ಸನ್ನಿಧಾನ ಹೆಂಗೆ ಹೇಳ್ಕೊತ ಹೊಂಟಾರೆ. ಶ್ರೀ ತರುಣಿ ವಲ್ಲಭಗೆ ಜೀವರು ಚೇತನ ಪ್ರತಿಮೆಗಳು. ಅರ್ಥ ಆಗ್ತದೆ ಪ್ರಶ್ನೆಯಲ್ಲಿ ಸರಳ. ಓತಪ್ರೋತನಾಗಿದ್ದೆಲ್ಲರಳು ವ್ಯಾಪಾರ ಮಾಡುತ್ತಿಹ ಹೋತ ಸರ್ವೇಂದ್ರಿಯಗಳು ಸಂಪ್ರೀತಿಯಿಂದುಣಿಸಿ ವಿಷಯ ನಿರ್ವಾತ ದೇಶಗ ದೀಪದ ನಿರ್ಭಯದಿ. ಕೆಳಗಿನ 3 ಸಾಲ ದೃಷ್ಟಾಂತ, ಮೇಲಿನ 3 ಸಾಲ ತತ್ವ ಪ್ರಿನ್ಸಿಪಲ್ ಅದ. ಶ್ರೀ ತರುಣಿ ವಲ್ಲಭಗೆ ಪರಮಾತ್ಮವರು ಅರ್ಥ ಆಗ್ತೀನಿ. ಏನಾಗ್ತದೆ ಗೊತ್ತಾ? ಜೀವರು ಚೇತನ ಪ್ರತಿಮೆಗಳು. ಹೆಂಗೆ ಪರಮಾತ್ಮ ಪೂಜಾ ಪ್ರತಿಮಾ ಇರ್ತಾವಲ್ಲ, ಎಲ್ಲ ಸಮಗ್ರ ಚೇತನ ನಾವೆಲ್ಲ ಕೂಡ ಭಗವಂತ ಪ್ರತಿಮಾ ಇದ್ದಂಗೆ. ಯಾಕೆ? ಅವ ಬಿಂಬ, ನಾವು ಪ್ರತಿಬಿಂಬರು ಅಂತ ಹೇಳ್ತಾರೆ. ಹೆಂಗಿದ್ದಾನ? ಓತ ಪ್ರೋತವಾಗಿದ್ದು ನಮ್ಮಲ್ಲಿ ಸಮಗ್ರವಾಗಿ ವ್ಯಾಪನಾಗಿ ಇನ್ನು ತಲೆಯಾಗಿದ್ದನು, ಕೈಯಾಗಿದ್ದನು, ಕಾಲ ಇಡೀ ದೇಹ ತುಂಬ ಇದ್ದಾನ ಭಗವಂತ ಆಗಿರ್ತಕ್ಕಂಥವ. ಏನು ಮಾಡ್ತಾ? ವ್ಯಾಪಾರ ಮಾಡುತ್ತಿಹ. ವ್ಯಾಪಾರ ನಮ್ಮ ವ್ಯಾಪಾರ ಅಲ್ಲ ಬರ್ತದೆ. ನಾ ವ್ಯಾಪಾರ ಆ ವ್ಯಾಪಾರ ಅಲ್ಲ. ವ್ಯಾಪಾರ ಶಬ್ದಕ್ಕೆ ನಮ್ಮ ಇಂದ್ರಿಯಗಳಿಂದ ಕ್ರಿಯಾ ಮಾಡ್ತಾನಂತ ಬಿಂಬರೂಪಿಯಾಗಿ ಪರಮಾತ್ಮ ಹೆಸರದ. ಹೋತ, ಹೋತ ಅಂದ್ರೆ ಯಜ್ಞಕ್ಕೆ ವಿಷಯ ಆಗ್ತಕ್ಕಂಥ ಅವ. ಎಲ್ಲಿದ್ದಾನ? ಸರ್ವೇಂದ್ರಿಯಗಳು. ಸ್ಪಷ್ಟ ಹೇಳ್ತಾರೆ ನೋಡಿ. ನಮ್ಮ ಎಲ್ಲ ಇಂದ್ರಿಯಗಳೇ ಹೋತ ನಾಮಕನಾಗಿದ್ದು ಯಜ್ಞಕ್ಕೆ ಅಧಿಕಾರಿಯಾಗಿದ್ದು ಪರಮಾತ್ಮ ಹೋಗಿದ್ದು. ಎಲ್ಲಿರ್ತಾನಂತ? ಸಂಪ್ರೀತಿಯಿಂದ ಅಂತಾರ, ಅತ್ಯಂತ ಪ್ರೀತಿಯಿಂದ ಉಂಡು ಉಣಿಸಿ. ಇದೆಲ್ಲ ಬಂದಿದೆ. ಪರಮಾತ್ಮ ಬಿಂಬರೂಪಿಯಾಗಿ ಇರ್ತಾನೆ. ಆ ಉಣ್ತಾನ ಸ್ವಾಖ್ಯರಸವನ್ನು, ಅದರ ಫಲವನ್ನು ನಮಗೆ ಕೊಡ್ತಾನೆ. ಉಂಡು ಉಣಿಸಿ ವಿಷಯಗಳನ್ನು, ವಿಷಯ ಅಂದರೆ ಹೇಳ್ತೇನೆ ನಮ್ಮ ಇಂದ್ರಿಯಕ್ಕೆ ಬರ್ತಕ್ಕಂಥ ಅನುಭವಗಳು. ಕಣ್ಣು ಏನು ನೋಡ್ತದೆ, ಬಾಯಿ ಏನೋ ತಿಂತದೆ, ಕೈ ಏನೋ ಕೆಲಸ ಮಾಡ್ತದೆ, ಕಾಲೆಲ್ಲಿ ಹೋಗ್ತದೆ, ಇವೆಲ್ಲ ವಿಷಯಗಳೇ. ಅವನು ನಮ್ಮ ಅನುಭವಕ್ಕೆ ತಂದು ಕೊಟ್ಟು ಅವನು ನೋಡಿಕೊಳ್ಳಿ ತಿನ್ನಬೇಕು ಅನ್ನಿಸ್ತದೆ, ನಮಗೆ ಮಾಡಬೇಕು ಅನ್ನಿಸ್ತದೆ. ಯಾರಿಗೆ ಅನಿಸೋದಿಲ್ಲ? ಒಳ್ಳೆ ವಾಸನೆ ಕೂತಬೇಕು ಅನ್ನಿಸ್ತದೆ. ಇವು ವಿಷಯಗಳು. ಆ ಇಂದ್ರಿಯಕ್ಕೆ ಸಂಕರ್ಷಣ ಮಾಡ್ತಾನೆ. ತಿಳ್ಕೊಳ್ರಿ. ಅಕಸ್ಮಾತ್ ಭಗವಂತ ತಪ್ಪು ತಿಳ್ಕೊಬಾರ್ದು. ನಾ ಹೇಳೋದ್ರ ಮತ್ತೆ ವಿಷಯ ಭಗವಂತ ತಲೆ ಬಂತು, ನಿಮ್ಮ ತಲೆ ಬಂತು, ನಾ ಪಾನಿಪುರಿ ತಿನ್ಬೇಕು ಬಂತು ಅಂತ ಅದು ಅದನ್ನ ಅಶಾನಲ್ಲಿ ಬರ್ತಾರೆ. ಆ ಪಾನಿಪುರಿ ತಿರಿಯಾನ ಅವ ಕಣ್ಣಿಗೆ ಕೊಟ್ರೆ ತಿನ್ಲಿಕ್ಕೆ ಆಗ್ತದೆ, ಕೈ ಕೊಟ್ಟರೆ ಹಿಡ್ಕೊಳ್ಳಿಕ್ಕೆ ಆಗ್ತದೆ, ನೋಡ್ಲಿಕ್ಕೆ ಆಗ್ತದೆ, ತಿನ್ಲಿಕ್ಕೆ ಆಗೋದಿಲ್ಲ. ಅರ್ಥ ಏನು? ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯದ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಪರಮಾತ್ಮ. ತಿಳ್ಕೊಡ್ರಿ. ಈ ನಡೆಯೋ ಶಕ್ತಿ ಕಾಲಿ ಕೊಡದ ಕೈ ಕೊಟ್ಟಿದ್ದು ಏನಾಗ್ತಿತ್ತು? ವಿಚಾರ ಮಾಡ್ರಿ. ಹಂಗೆ ನೀವು ಕೈಯಿಂದ ನೋಡ್ಕೊಂಡು ಹೋಗಿರ್ತೀವಿ ನಾವು. ಅಂಥ ಸ್ಥಿತಿ ನಮ್ಗೆ ತಿಳ್ಕೊಡ್ರಿ ನಮಗೆ. ಹೌದಾ? ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯಗಳನ್ನೇ ಜೋಡಿಸ್ತಕ್ಕಂಥ ವ್ಯಕ್ತಿ ಯಾರು? ಪರಮಾತ್ಮ. ಅದು ಗೊತ್ತಾಯ್ತು. ಆ ರೀತಿಯಾಗಿ ಇಂದ್ರಿಯ ಅಂದರೆ ಉಂಡು ಉಣಿಸಿ ಸ್ವಾಖ್ಯರಸವನ್ನು ತಾತ್ಕೊಂಡು ಅದರ ಫಲವನ್ನು ಜೀವರಿಗೆ ಉಣಿಸಿ ನಿರ್ಭಯದಿ. ಇದು ನಿಮ್ಗೆ ಗೊತ್ತಾಗ್ತದೆ, ಪ್ರಶ್ನೆ ಇಲ್ಲ. ನಮಗೆ ನಿಮಗೆ ಭಯ ಅಂತ ಅದ, ಪರಮಾತ್ಮಗೆ ಭಯ ಇಲ್ಲ. ಹೆಂಗಿದ್ದಾನಂತ ಅದೊಂದು ಉದಾಹರಣೆ ಕೊಡ್ತಾನೆ. ನಿರ್ವಾಸ ದೇಶಗ, ನಿರ್ವಾತ ದೇಶಗ. ಲಘು ಅರ್ಥ ಆಗೋದಿಲ್ಲ.
ವಾತ ಅಂದ್ರೆ ಗಾಳಿ, ನಿರ್ವಾತ ಗಾಳಿ ಇಲ್ಲದ ದೇಶ ಅಂದ್ರೆ ಜಗ ಅಂತ ಅರ್ಥ. ಅಲ್ಲಿ ಗಾಳಿ ಇಲ್ಲದ ಜಗ. ಅಲ್ಲೇನಾಗ್ತದೆ? ದೀಪದಂದರಿ. ಎರಡು ಅನುಭವ ಬರ್ತದೆ. ಈ ದೀಪ ಹಚ್ಚಿಟ್ರಿ ನೀವು, ಈ ಗಾಳಿ ದೀಪ ಏನಾಗ್ತದೆ? ಆರು ಸಂಭವ ಅದೇ. ಮತ್ತೆ ಪರಮಾತ್ಮ ಹೆಂಗಿದ್ದಾನ? ಗಾಳಿ ಇಲ್ಲದ ಸ್ಪ್ರೇ ಇರ್ತಕ್ಕಂಥ ದೀಪದಲ್ಲಿ. ಅಂದ್ರೆ ಗಾಳಿ ಇಲ್ಲ ಅಂದ್ರೆ ದೀಪ ಕಾಯಂ ಇರ್ತದೆ ಅಲ್ಲಿ. ದೀಪ ಅಂದ್ರೆ ಲೈಟ್ ಅಂತ ಅರ್ಥ. ಮತ್ತೆ ಲೈಟ್ ಗಾಳಿ ಇದ್ರೂ ಹೋಗಲ್ಲ, ಪ್ರಶ್ನೆ ಬೇರೆ. ಹಳೆ ದೀಪ ಉದಾಹರಣೆ ಹೇಳ್ತಾರೆ. ಈ ದೀಪ ಹಚ್ಚಿಟ್ಟಿರಿ, ಜೋರು ಗಾಳಿ ಬೀಳಿಸ್ಲಿ, ದೀಪ ಹೋಗ್ಬಿಡ್ತದೆ, ಅಲ್ಲಿ ದೀಪ ಆರ್ತದೆ. ಪರಮಾತ್ಮ ನಿರ್ವಾತ ದೇಶಗಳಲ್ಲಿ ಎಲ್ಲಿ ಗಾಳಿಲ್ಲೋ ಅಲ್ಲಿ ದೀಪ ಹಚ್ಚಿಟ್ರೆ ಹೆಂಗೆ ಶಾಶ್ವತ, ಹಂಗೆ ಭಗವಂತ ಶಾಶ್ವತನಾಗಿದ್ದಾನೆ ಅಂತ ಹೇಳೋಕೆ. ಯಾವ್ದಾರ ಸೋಂಕು ಹೋಗಿಲ್ಲ ಆ ದೀಪದಂತೆ. ಪರಮಾತ್ಮ ದೀಪದಂತೆ ಬೆಳತಕ್ಕಂಥ ದೀಪ ಶಬ್ದ ಬಹಳ ಮಹತ್ವಪೂರ್ಣ. ಪರಮಾತ್ಮ ದೀಪದಲ್ಲಿ ಎಷ್ಟು ಗೊತ್ತಾ? 13 ರೂಪಗಳಿಂದ ಹೊರಗಿರ್ತಕ್ಕಂಥ ವೈಶಿಷ್ಟ್ಯ ಭಗವಂತನು. ಅದು ಹೇಳ್ತಾ ಇದ್ದಾರೆ. ಪರಮಾತ್ಮನ ಮಹಾತ್ಮೆನ ಹೇಳ್ಕೊತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ? ಬಿಂಬರೂಪಿ ಪರಮಾತ್ಮ ದರ್ಶನ. ಇದು ಬಿಂಬಾಪರೋಕ್ಷ ಸಂಧಿ ತಿಳ್ಕೊಡ್ರಿ. ಪರಮಾತ್ಮನ ಕಾಣ್ಬೇಕಾಗಿ ನಾವು ಅದು ದಾಸ ಒಂದೊಂದೇ ಮೆಟ್ಲ ಕೊಡ್ಲಿಕ್ಕೆ ನಾವು ಅರ್ಥ ಹೇಳ್ತಾರೆ ನೋಡಿ. ಈ ಹೇಳ್ತಾ ಇದ್ದಾರೆ ಇಂಥ ಪರಮಾತ್ಮಗೆ ಹೇಳ್ಕೊತ ಹೋಗಿ ಅಂತರ ಮುಂದೆ. ಯಾಕನು ಪರಮಾತ್ಮ ಅಲ್ಲಿ ನಿಶ್ಚಲನಾಗಿದ್ದು ನಿರ್ವಾತ ಪ್ರದೇಶದ ದೀಪದಿಂದ ಏನೂ ಆಗೋದಕ್ಕೆ ಅದು ನಿಶ್ಚಯ ಇರತಕ್ಕಂಥದ್ದು ಅದು ಒಂದು. ಇನ್ನೊಂದು ನಿರ್ಲಿಪ್ತನಾಗಿ, ಯಾವುದೇ ಅಂಟು ಯಾವುದೇ ದೋಷ ಅವನಿಗಿಲ್ಲ. ನೀವು ಒಂದು ಮಟ್ಟು ಹೊರಗೆ ಹಿಂಗೆ ಪೇಟೆಗೆ ಹೋಗಿ ಬರ್ರಿ, ನಿಮ್ಮ ದೇಹಕ್ಕೆ ಎಷ್ಟು ಅಂಟಿಕೊಂಡಿರ್ತದೆ ನಿಮ್ಗೆ ಗೊತ್ತಾಗೋದು. ಅಂಟಿಕೊಂಡದ್ದು ಪರಮಾತ್ಮ ಅಂಟಿಕೊಳ್ಳೋದು ಏನದು ನಮಗೇಂದ್ರೆ ಅಂತ ಶುದ್ಧ ಭಗವಂತ ಬಿಂಬನಾಗಿದ್ದು ಏನು ಮಾಡ್ತಾನೆ? ಇಂದ್ರಿಯ ದ್ವಾರ ತಾನು ಕೆಲಸಗಳನ್ನ ತಾನು ಮಾಡಿ ನಿಮ್ಮಿಂದ ಮಾಡಿಸ್ತಕ್ಕಂಥ ಪರಮಾತ್ಮ ಅನ್ನೋ ಮಹತ್ವನ ಹೇಳಿ ಅಂತರ ಮುಂದೆ. ಈ ಜಗತ್ತು ಪರಮಾತ್ಮ ವ್ಯಾಪಾರ ನಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಮಾತಂದ್ರೆ ತೇನ ವಿನ ನೆಲ ಮೇಲೆ ಮೇಲೆ ತೃಣಮಪಿ ಚಲತಿ. ಒಂದು ಹುಲ್ಲು ಕಟ್ಟಿ ಹೊರಗಿಂದ ಅಡ್ಡಾಡ್ಲಿಕ್ಕೆ ಅವನು ಬೇಕೇ ಬೇಕಾ? ಇಷ್ಟು ನಾವು ಅಸ್ವತಂತ್ರರು, ಭಗವಂತ ಸ್ವತಂತ್ರ. ಆ ಹೇಳ್ತಾ ಇದ್ದಾರೆ ಪರಮಾತ್ಮದಿಂದ. ಈಶಿನಿಂದ ಜೀವ ಭಿನ್ನಲಾಗಿರ್ತಕ್ಕಂಥ ಜೀವಗಳು ಉದಾಹರಣೆ ಕೊಡ್ತಾರೆ. ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಮಹದ್ಭೂತ ವಿಷ್ಣಾವೇಶದಿಂದಲೇ ವರ್ತಿಪುದು ಜಗವು. ಕೈತ ಓಕ್ತಿಗಳಲ್ಲ ಶೇಷ ಫಣಾತ ಪತ್ರೆಗೆ ಜೀವ ಪಂಚಕ ವ್ರಾತವೆಂದಿಗೂ ಭಿನ್ನ ಪಾದಾವುಭಯದಿ ಕರೆಸಬಹುದು. ಕಲಿಸವರು ನೋಡಿ ಗೊತ್ತಾಗ್ಬಿಡ್ತವೆ. ಏನು? ಭಿನ್ನ ಪಾದಾವುಭಯದಿ. ಜಗತ್ತು ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮನೇ ಜಗತ್ತಾಗ್ತಾನ. ಜಗತ್ತಿಗೂ ಜೀವಕ್ಕೂ ಭಿನ್ನದೇ ಇಲ್ಲ. ಜೀವಕ್ಕೆ ಪರಮಾತ್ಮ ಅವರು ಇನ್ನು ಕೆಲವು ಸಿದ್ಧಾಂತಗಳು. ಈ ಭಗವಂತನ ಪ್ರಕೃತಿ ಆಗಿ ಸೃಷ್ಟಿ ಆಗ್ತಾನ. ಪರಮಾತ್ಮ ನಮ್ಮ ಸಿದ್ಧಾಂತ. ಪರಮಾತ್ಮ ಉಪಾದಾನ ಕಾರಣಗಳು ಸೃಷ್ಟಿ ನಿರ್ಮಾಣ ಮಾಡ್ತಾನೆ ಭಗವಂತ. ಅದಕ್ಕೆ ಭಗವಂತಗೂ ಜಗತ್ತಿಗೂ ಭೇದ ಉಂಟು. ಜಗತ್ತೇ ಪರಮಾತ್ಮ ಅಲ್ಲ, ಜಗತ್ತಿನ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದನ್ನು ಹೇಳ್ತಾ ಇದ್ದಾರೆ. ಹೆಂಗಿದ್ದಾರೆ? ಭೂತ ಸೋಕೆ ಒಂದು ಉದಾಹರಣೆ ಕೊಡ್ತಾರೆ. ಮಧ್ಯಕ್ಕೆ ಉದಾಹರಣೆ. ಭೂತ ಸೋಕಿದ ಮಾನವ, ಭೂತ ಪಡ್ಕೊಂಡದ ದೇವ್ ಪಡ್ಕೊಂಡದ ಅವ ಹೆಂಗೆ ಮಾಡ್ತಾನೆ? ಬಹು ಮಾತನಾಡುವ ಚರದಿ. ಆಶ್ಚರ್ಯ ಆಗ್ತದೆ ನಿಮಗೆ. ಈಗಿನ ಜನ ಭೂತ ಆಗಿತ್ತ ನಂಬುದು. ಮತ್ತೆ ಈಗ ಎಲ್ಲಿ ಭೂತ, ನಾವು ಒಂದು ದೊಡ್ಡ ಭೂತ ತೆಗೆದಿದ್ದೀವಿ ಹೌದಿಲ್ಲ, ಎಲ್ಲಿ ಭೂತ ತೆಗೆದಿರೋಲ್ಲ. ಭೂತ ಸೋಕಿದ ನೀವು ನೋಡಿದ್ರೆ ಅಗಳ ಕಡೆ ಅಲ್ಲ. ನಾನು ನೋಡಿದ್ದು ಹೇಳ್ತೇನೆ ನಿಮ್ಮನ್ನ. ನಮ್ಮ ಒಂದು ಚಲೋ ಹುಡುಗಿ, ಭಾರಿ ಸುಂದರ ಹುಡುಗಿ. ಈಗ ಹಿಂದೂ ಬ್ರಾಹ್ಮಣರಕ್ಕೆ ನಾನು ಆಕಿ ದೇವ್ ಮಾಡ್ಕೊಂತಿಕ್ಕಿ ಪಾಪ ಎಲ್ಲಿ ಹೋಗಿ ಗಾಳಿ ಆಗಿರೋ ಆತು. ಆ ಹುಡುಗಿ ಉರ್ದುನ ಮಾತಾಡ್ತಿದ್ದಕ್ಕೆ ಆ ದೇವ್ ಬಂದಾಗ ಉರ್ದು ಮಂದಿ ಝಕ್ಕಿಸ್ಬೇಕು. ಅದು ಹೋತಲ್ಲ ಆರಾಮತ್ತೆ ತಪ್ಪಕ್ಕ ಹಂಗೆ ಬಿಡಿಸ್ಬೇಕಾಯ್ತು. ಆ ಪ್ರಶ್ನೆ ಬೇರೆ. ಭೂತ ಪ್ರೇತ ಪಿಶಾಚ ರಾಯಕ್ಕೆ ಹೋಗ್ಬೇಕು ಮತ್ತೆ ಹೋಗಿ ಬಂದ್ರು. ಆ ಪ್ರಶ್ನೆ ಬೇರೆ. ಅಂತೂ ಭೂತ ಹೋಗಿದ ಮಾನವ ಏನು ಮಾಡ್ತಾನ? ಮಾತನಾಡುವ ತೆರವಿ. ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ, ಪ್ರಜ್ಞೆ ಇರೋಲ್ಲ. ಅದರಂತೆ ಮಹದ್ಭೂತ ಪರಮಾತ್ಮ. ಮಹದ್ಭೂತ ಶಬ್ದಕ್ಕೆ ಅರ್ಥ ಪರಮಾತ್ಮ. ಮಹದ್ಭೂತ ಆಗಿರ್ತಕ್ಕಂಥ ಪರಮಾತ್ಮ ಏನಂತ? ವಿಷ್ಣು ಆವೇಶದಿಂದಲೇ ಪರಮಾತ್ಮ. ವಿಷ್ಣು ನಾಮಕರಾಗಿದ್ದ ಪರಮಾತ್ಮ ಅತ್ಯಂತ ಅದ್ಭುತ. ಅದಕ್ಕೆ ನೋಡಿ ಅಲ್ಲಿ ಆ ಭೂತ ಬೇರೆ, ಇಲ್ಲಿ ಮಹದ್ಭೂತ ಅಂದರೆ ಅರ್ಥ ಹೇಳ್ತೀನಿ ನಿಮಗೆ. ಅತ್ಯಂತ ಅದ್ಭುತ ಅಂತ ಅರ್ಥ ಅದಕ್ಕೆ. ಮಹದ್ಭೂತ, ಮಹತ್ತ ಅತ್ಯಂತ ಭೂತ. ಅಲ್ಲಿ ಭೂತ ಶಬ್ದ ಅರ್ಥ ಹೋಗಲ್ಲ. ಮೇಲಿನ ಭೂತ ಬೇರೆ, ಕೆಳಗಿನ ಭೂತ ಬೇರೆ. ಮತ್ತು ಅದೆರಡು ಅಂತ ತಿಳ್ಕೊಬಂದು ದೇವರೇ ಒಂದು ಭೂತ ಅಂತ ತಿಳ್ಕೊಬಾರ್ದು. ಮತ್ತೆ ಅರ್ಥ ಆಯ್ತು. ಹೆಂಗೆ? ವಿಷ್ಣು ಆವೇಶದಿಂದಲೇ ಪರಮಾತ್ಮ ವರ್ತಿಪುದು ಜಗವು. ಜಗತ್ತು ವ್ಯಾಪಾರ ಮಾಡ್ತದೆ. ಏನಾಗಿದೆ? ವಿಷ್ಣುವಿನ ಆವೇಶ.
ವಿಷ್ಣುವಿನ ಪ್ರವೇಶ. ಈ ಜಗತ್ತು ಮಳೆ ಆಗ್ತದೆ, ಗಾಳಿ ಆಗ್ತದೆ, ಗಿಡ ಅಲ್ಲಾಡ್ತದೆ, ವಿಷ್ಣುವಿನ ಆವೇಶ ಇರ್ತದೆ, ಪರಮಾತ್ಮ ಆವೇಶ ಇರ್ತಕ್ಕಂಥದ್ದು. ಅದರಂತೆ ಅಂತಾರೆ ಮಹಾರು ಅಂತ ದಾಸರು. ಕೈತ ಓಕ್ತಿಗಳಲ್ಲ, ನಾ ಏನು ಹರಿಕಥಾಮೃತ ಹೇಳಿಲ್ಲ, ವಂಚನ ಮಾಡ್ಲಿಕ್ಕೆ ಹೇಳಿಲ್ಲ ನಿಮಗೆ ಅಂತಕ್ಕಂಥ ಅರ್ಥ ಹೆಂಗ ನೋಡಿ. ನಾ ಹೇಳ್ತಕ್ಕಂಥ ವಂಚನ ಮಾತುಗಳಲ್ಲ, ಇದು ಸರಿಯಾಗಿ ನಂಬಿಡಿ ಮಾತನ್ನು. ನಾ ಎಲ್ಲೋ ಸುಳ್ಳು ಹೇಳಲಿಕ್ಕೆ ಯಾರೋ ಅವ್ರನ್ನ ಮೆಚ್ಚಲಿಕ್ಕೆ ನಾ ಹೇಳ್ತಕ್ಕಂಥದ್ದಲ್ಲ. ಕೈತವ ಅಂತ ಮಿಂಚಿನ ಮಾತೊಂದು ಅರ್ಥ. ಕೈತ ಓದ್ತಿಗಳಲ್ಲ. ಇಲ್ಲಿ ನೋಡಿ ಮುಂದೆ ಶೇಷ ಫಣಾತ ಪತ್ರಗೆ ಅರ್ಥ ಆಗ್ತದೆ, ಟೋಟಲ್ ಅರ್ಥ ಆಗ್ತದೆ. ಏನು ಅಂತ ಪರಮಾತ್ಮ. ಶೇಷ ಫಣಾತ ಪತ್ರ ಅಂದ್ರೆ ಪರಮಾತ್ಮ. ಹೆಂಗ್ ಬಂತು ಅರ್ಥ ಹೇಳಿ. ಶೇಷ ಅಂದ್ರೆ ನಿಮ್ಗೆ ಗೊತ್ತು, ಶೇಷ ದೇವರು. ಫಣ ಅಂದ್ರೆ ಹೆಡಿ. ಶೇಷ ದೇವರ ಹೆಡೆಯನ್ನೇ ಛತ್ರಿ ಮಾಡ್ಕೊಂಡವ ಯಾರು? ಪರಮಾತ್ಮ. ಒಂದು ಸಂದರ್ಭ ನಿಮ್ಗೆ ಗೊತ್ತದ, ಪರಮಾತ್ಮ ಮಥುರಾಪಟ್ಟಣದಿಂದ ನನ್ನ ಗೋಕುಲಕ್ಕೆ ಬಂದ. ಕೃಷ್ಣರು ಪರಮಾತ್ಮ ಯಾರ ಕರ್ಕೊಂಡ್ಬಂದ್ರು? ವಸುದೇವ. ಯಾವಾಗ ಇತ್ತು ರಾತ್ರಿ ಮಳೆ ಹತ್ತಿತ್ತು, ಹೌದಿಲ್ಲ? ಅಲ್ಲಿಂದ ದಾಡ್ಕೊಂಡ್ ಬರ್ಬೇಕಲ್ಲ, ಮತ್ತ ಮಳೆ ಹಾಕಿಬಿಟ್ಟಿತ್ತವ. ವೈಶಾಖ ಮಾಸ ಶ್ರೇಷ್ಠರು ಬಂದು ನಾನು ಸೇವಾ ಮಾಡ್ತೀನಿ ಅಂತ. ನಾವು ಏನು ಗೊತ್ತು ಸಿದ್ಧಾಂತ? ಸಿಕ್ಕಾಗ ಸೇವಾ ಮಾಡಿಬಿಡ್ಬೇಕು. ನಾಳೆ ಆಗ್ತಿಲ್ಲ ಗೊತ್ತಿಲ್ಲ ನಮಗೆ. ಸಂಜೆ ಒಂದು ನಾಳೆ ಮಾಡಿರತ್ತು, ನಾಳೆ ಇರ್ತಿದ್ದೆ ಗೊತ್ತು. ಇದು ಶೇಷರು ಕರ್ತಕ್ಕಂಥ ಪಾಠ ನಮಗೆ. ಶೇಷ ಫಣಾತ ಪತ್ರ. ಪತ್ರ ಶಬ್ದಕ್ಕೆ ವಾಹನ ಅಂತೂ ಅರ್ಥ. ಶೇಷ ಫಣಾತ ಪತ್ರ ಒಂದು ಶ್ಲೋಕ ತಿಳ್ಕೊಡ್ದಂಗ. ಇದು ಹೇಳ್ತೀನಿ ಗೊತ್ತಿಲ್ಲ, ಇದು ಇದಕ್ಕೆ ಹರಿಕಥಾಮೃತ ಸಂಬಂಧಪಟ್ಟದಲ್ಲ, ಬೇರೆ ಹೇಳಿ ಪತ್ರ ಶಬ್ದ ಬಂತಲ್ಲ. ತಮಾಖು ಪತ್ರ ನೋಡಿ ಹೆಂಗೆ ಸಂಸ್ಕೃತ ಹೆಂಗಿರ್ತದೆ. ತಮಾಖು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ಒಂದನೇ ಸಾಲು. ಎರಡನೇ ಸಾಲು ಅದ ತಮಾಖು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ಅರ್ಥ ಬೇರೆ ಬೇರೆ. ಒಂದನೇ ಸಾಲಿನ ಅರ್ಥ ತಮಾಖು ಪತ್ರಂ, ಹೇ ರಾಜೇಂದ್ರ. ಗುರು ಹೇಳ್ತಾರೆ ಈಗ, ಹೇ ರಾಜ, ಹೇ ರಾಜೇಂದ್ರ, ಅಜ್ಞಾನದಾಯಕಂ ತಮಾಖು ಪತ್ರ ಮಾ ಭಜ. ತಮಾಖು ಪತ್ರ ತಂಬಾಕ, ಅದು ಅಜ್ಞಾನದಾಯಕ, ಅಜ್ಞಾನ ಕೊಡ್ತಕ್ಕಂಥ ತಮಾಖು ಪತ್ರನ ಮಾ ಭಜ, ಸೇವಿಸಬೇಡ. ಇದಕ್ಕೆ ಮತ್ತೊಂದು ಅರ್ಥ ಜ್ಞಾನದಾಯಕಂ, ಅಲ್ಲಿ ಹೋಗ್ಬಿಡ್ತದೆ. ಅಲ್ಲಿ ಜ್ಞಾನದಾಯಕಂ ತಮಾಖು ಪತ್ರಂ ಭಜ, ಜ್ಞಾನ ಕೊಡ್ತಕ್ಕಂಥ ತಮಾಖು ಪತ್ರನ ಸೇವಾ ಮಾಡು. ತಮಾಖು ಶಬ್ದಕ್ಕೆ ಅರ್ಥ ಏನಂತಂದ್ರೆ ಅಲ್ಲೇ ತಂಬಾಕ, ಇಲ್ಲಿ ಗಣಪತಿ. ಯಾಕೆ? ಪತ್ರ ಅಂದ್ರೆ ವಾಹನ, ತಮಾಖು ಅಂದ್ರೆ ಇಲಿ. ಇಲಿ ವಾಹನ ಮಾಡ್ಕೊಂಡಿರ್ತಕ್ಕಂಥವ ತಮಾಖು ಪತ್ರ. ತಂಬಾಕು ಅಂತ ತಮಾಖು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ತಮಾಖು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ಹಂಗಿದ್ದಂಗೆ ಇಲ್ಲಿ ಯಾಕೆ ಗೊತ್ತು? ಶೇಷ ಫಣಾತ ಪತ್ರ ಒಂದು ಶಬ್ದ. ಅದೇ ಯಾಕೆ ಪರಮಾತ್ಮ ಅರ್ಥ ಇವಾಗ ಜೀವ ಪಂಚಕ ವ್ರಾತವೆಂದಿಗೂ ಅಂತರ ಮಹಾನುಭಾವರು. ಜೀವ ಪಂಚಕ 5 ಮಂದಿ ಋಷಿಗಳು, ಗಂಧರ್ವರು, ನೃಪರು, ಮಾನುಷೋತ್ತಮರು, ದೇವರು. ಪಂಚವಿದೆ. ಇಲ್ಲ ದೇವರಿರ್ತಾನ, ಇಲ್ಲ ಋಷಿ, ಇಲ್ಲ ಗಂಧರ್ವ, ಇಲ್ಲ ರಾಜ, ಇಲ್ಲ ಮಾನುಷೋತ್ತಮರು. ಇಷ್ಟು ಒಂದು ಪಂಚಭೇದಕ. ಜೀವ ಪಂಚಕ ವ್ರಾತ ಸಮೂಹ ಅಂತ ಅರ್ಥ. ಎಂದಿಗೂ ಭಿನ್ನ ಪಾದಾವುಹಯದಿ ಕರೆಸುವುದು ಇರತಕ್ಕಂಥದ್ದು. ಎಂದೆಂದಿಗೂ ಕೂಡ ಅನಾದ್ಯಂತ ಕಾಲ ಕೂಡ ಪಾದಾವುಹಯದಿ ಚಾತುರ್ವರ್ಣಗಳನ್ನ ಆಹ್ವಯ ಅಂದ್ರೆ ಹೆಸರು. ಪಾದಾವಯ 4 ಜಾತಿಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಕಂತ ಕರೆಸ್ತಕ್ಕಂಥದ್ದು. ಆದ್ದರಿಂದ ಹೇಳ್ತಾ ಇದ್ದಾರೆ ವಿಷ್ಣುವಿನ ಆವೇಶ ಹೆಂಗಿರ್ತದೆ ಅಲ್ಲಿಯೂ ಕೂಡ ಅನ್ನೋದನ್ನು ದಾಸರು ಇಲ್ಲಿ ಕಲ್ಪನಾ ಕೊಟ್ಟು ಒಂದರ ಮುಂದುವರಿದು. ಇಲ್ಲಿ ಅದು ಭಾಗವತ ಬಂದಿರತಕ್ಕಂಥ ಮಾತು ಜೀವ ಪಂಚಾವಯ ಅನ್ನೋದು ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಪರಮಾತ್ಮನ ಹೆಸರು ಚತುಷ್ಪಾತ್. ವಿಷ್ಣು ಸಹ ಬರ್ತಕ್ಕಂಥ ಹೆಸರೇ ಇದು. ಪರಮಾತ್ಮನಿಗೆ ಜೀವ ಭಿನ್ನೋ ಅಭಿನ್ನೋ? ಭಿನ್ನ. ನಾವು ಅವನು ಒಂದೇ ಹನುಮಂತ ಅಭಿನ್ನ ಅಂತ ಹೇಳ್ತದೆ. ಅದಕ್ಕೆ ಅಂತಾರ ಸ್ವರಾಂಶ ಒಟ್ಟಿಗೆ 3 ಪಾದ, ಒಂದು 4 ಬಿಡ್ಕೊಂಡು ಹೇಳ್ತಾ ಇದ್ದಾರೆ. ದಿವಿಯೊಳಿಪ್ಪವು 3 ಪಾದಗಳು. ಅವನಿ ಒಳಗೆ ಬಿಡಿಸೋ ಭಾಳ ಕಷ್ಟದ ಒಂಚೂರು ತಿಳ್ಕೊಡ್ರಿ. ದಿವಿಯೊಳಿಪ್ಪು ಇಪ್ಪು ಪ ಅದನ್ನು ಪೂ ಅದನ್ನು ಪೂ ಅದ. ಹಾಂ, ದಿವಿಯೊಳಿಪ್ಪು 3 ಪಾದಗಳು. ಪಾದಗಳು ಮುಗಿತಲ್ಲಿ, ಮುಂದೆ ಉಳಿತಲ್ಲಿ. ಅವನಿಯೊಳಗೆ ಇಹುದೊಂದು. ಹಿಂಗೆ ಬಿಡಿಸೋಬೇಕಾಗ್ತದೆ, ಎಲ್ಲ ಅರ್ಥ ಆಗೋದು. ಮತ್ತೆ ನೀವು ಕೂತ್ಕೊಂಡ್ಬಿಡ್ತದೆ. ನಿಮ್ಮ ಅರ್ಥಕ್ಕೆಲ್ಲ ಏನಿಲ್ಲ. 1 ಪಾದ. ಈ ವಿಧ ಕವಿಭಿರೀಡಿತ ಕರೆಸುವ ಚತುಷ್ಪಾತು ತಾನೆಂದು. ಏನು ಹೆಸರದ? ಚತುಷ್ಪಾತ್ ಪರಮಾತ್ಮ. ಹೆಂಗೆಂಗು ಅಂತ ದಿವಿಯೊಳಗೆ ಅದನ್ನ ಅರ್ಥ ಹೇಳ್ತೇನೆ. ಇವನ ಪಾದ ಚತುಷ್ಟಯಗಳನ್ನು ಭವಕ್ಕೆ ತಂದು ನಿರಂತರದಿ ಉದ್ಧವನ ಸಖ ಸರ್ವಾಂತರಾತ್ಮಕನೆಂದು ಸ್ಮರಿಸುತ್ತಿರು. ಕಡಿಲ ನೋಡ್ರಿ.
ಅಂತ ಹೇಳಿದ್ರೆ ಉದ್ಧವನ ಸಖ ಯಾರು? ಪರಮಾತ್ಮ ನಾರಾಯಣ. ಉದ್ಧವನ ಸ್ವಲ್ಪ ನೋಡ್ರಿ ಮುದ್ದಾಮಲ್ಲಿ ಉದ್ಧವನ ಬಹಳ ಪ್ರೀತಿ ಭಗವಂತ. ಕೃಷ್ಣಾವತಾರವನ್ನು ಮುಗಿಸಿ ಭಗವಂತ ಅವತಾರ ಮುಕ್ತ ಮಾಡೋ ಹೊತ್ತಿನೊಳಗೆ ಅವನ್ನೇ ಇಟ್ಕೊಂಡ, ಎಲ್ಲ ಯಾದರೂ ಸಂಹಾರ ಮಾಡಿದ. ಅವ ಅಂತಾನ ಮಾಮಿಪಿನಯ ಕೃಷ್ಣ ನೀವು ಹೋಗೋಣ ಎಲ್ಲಿ ಕೊನೆಪ ಮಹಾರಾಯ ನಾನು ಕರ್ಕೊಂಡು ಹೋಗ್ಬಿಡುಂದ ಇಲ್ಲ ಅಂತ ಹೇಳ್ತಾನ. ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಹೇಮಹಿ. ಸ್ವಾಮಿ ನೀ ಹುಟ್ಟದ್ದು ಉಚ್ಚಿಷ್ಟ ಉಂಟು, ನೀ ಹಾಕ್ಕೊಂಡು ಮಾಲೆ ಹಾಕ್ಕೊಂಡು ನೀ ಹಸಿರು ಗಂಧ ಹಚ್ಕೊಂಡು ನಿನ್ನ ಮಾಯ ಗೆರಿತೀವ ನಾ ಅಂತ ಬಿಟ್ಟು ಕೇಳಂತ ಇಲ್ಲಪ್ಪ ನೀವು ಹೋಗ್ಬೇಕೇಳಿ ನಾ ಇದೇನು ಮಾಡಲಿ ನಮ್ಮ ಭಾಗವತ ಪ್ರಚಾರ ಮಾಡಿ ಒಬ್ಬರು ಬೇಕಲ್ಲ ಮುಂದೆ ಆ ಪುಷ್ಟ ಅವ್ನು ತೀವ್ರ ಅವ್ನು ಕೊಟ್ಟ ಯಾರಿಗೆ? ಉದ್ಯೋಗ ಹೇಳ್ತಾ ಉದ್ಯೋಗ ಹೇ ಸ್ನಾತ್ವ ಎಲ್ಲಿ ನೀವು ಮತ್ತೆ ಆದೇಶ ಕೊಡ್ತಾನೆ ಬದ್ರಿಗೆ ಹೋಗು, ಅಲ್ಲೇ ಸ್ನಾತ್ವ ಅಲಕನಂದಾಯ ಕೃಷ್ಣ ಹೇಳಿದ ಮಾತು ಅಲಕನಂದ ಸ್ನಾನ ಮಾಡಂಗೆ ಅಲ್ಲಿ ಹೋಗಿ ಭಾಗವತ ಪ್ರಚಾರ ಮಾಡಿ ಕೊಡ್ತಾರೆ. ಅದಕ್ಕೆ ಬೌದ್ಧವನ ಸಖ ಅಂತ ಮಹಾನುಭಾವ. ಅರ್ಜುನ ಕೊಟ್ಟಿಲ್ಲ, ಅರ್ಜುನ ಸಖ ಅಂದಿಲ್ಲ, ಸುಧಾಮ ಸಖ ಅಂತಾನು ಇಲ್ಲ, ಅವ್ರ ಕೆಲಸ ಬೇರೆ. ಅದಕ್ಕಂತ ಪರಮಾತ್ಮ ಸರ್ವ ಸುಖಾಂತರಾತ್ಮಕನೆಂದು ಸ್ಮರಿಸುತ್ತಿರು. ಸರ್ವ ಸುಖ ಕೊಡ್ತಕ್ಕಂಥ ಒಬ್ಬನೇ ಯಾರು? ಪರಮಾತ್ಮ. ಅವನ ಹೇಳ್ತಾನೆ ಸ್ಮರಿಸುತ್ತಿರುವಂಥ ಮಹಾನುಭಾವ. ಅವ್ನು ಸ್ಮರಣ ಮಾಡಕ್ಕೆ ಹೋಗ್ತಿರೋ ಭಗವಂತ ಏನಂತ ತಿಳ್ಕೊಂಡು ಸರ್ವ ಸುಖ ನೀವು ಒಬ್ಬನೇ ಕೊಡ್ತಾಗ ಇನ್ಯಾರೂ ಇಲ್ಲ ಅಂದ್ರೆ ಪರಮಾತ್ಮ ಬಿಟ್ಟು ಯಾರಿಗೂ ಕೆಲಸ ಈ ಸಾಧ್ಯ ಕೆಲಸ ಇಲ್ಲ ಅಂತ ಹೇಳ್ತಾನೆ. ಹೆಂಗೆ ದಿವಿಯೊಳಿಪ್ಪು 3 ಪಾದಗಳು, 3 ಪಾದ ಮ್ಯಾಲ ಯಾವ್ಯಾವು? ತ್ರಿಕಗುಧಾಮ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಹೌದಾ? ಆಮೇಲೆ ಅವನಿಯೊಳಗೆ ಇರುವುದು 1 ಪಾದವು, ಭಿನ್ನಾಂಶದಿಂದ 1 ಪಾದ ಇಲ್ಲಿ ಅದ. ಎಷ್ಟು ಪಾದ ಅದು? 4. ಚತುಷ್ಪಾದ್ ಭಗವಂತ. ಇದು ಒಂದೇ ಅರ್ಥ, ಭಾಳ ಅರ್ಥ ಇಲ್ಲಿ ಬಿಟ್ಟಿರ್ತಕ್ಕಂಥ ಅರ್ಥ. ಚತುಷ್ಪಾದ್ ಎಂದು ತಾನೆಂದು ಪರಮಾತ್ಮ ಹೆಸರಂಗಾರ ಚತುಷ್ಪಾದ್. 3 ಅಲ್ಲಿ ಇಟ್ಕೊಂಡಾನ, 1 ಇಲ್ಲಿ ಇರ್ತಾನ ಪರಮಾತ್ಮ. ಇವನ ಪಾದ ಚತುಷ್ಟಯಗಳನ್ನು ಅಂದ್ರೆ 4 ಪಾದಗಳನ್ನು ಭವಕ್ಕೆ ತಂದು ಅಂತಾರ ಮಹಾನುಭಾವ. ಅಲ್ಲಿ ಭವಕ್ಕೆ ಎಂದು ಅರ್ಥ ಆಗೋದು ಮತ್ತೆ ಅಲ್ಲಿ ನೋಡ್ಬಿಡಿಸ್ತಾರೆ ನೋಡಿ. ಚತುಷ್ಪಾಯಗಳನ್ನು ಅನುಭವಕ್ಕೆ ತಂದು ಇಲ್ಲಿ ಬಿಡಿಸಿದ ಅರ್ಥ ಆಗುತ್ತೆ. ಭೋಗ ಬೇರೆ ಅರ್ಥ, ಅನುಭವ ಬೇರೆ ಅರ್ಥ, ಹಂಗೆ ಹುಡ್ಕೋಬೇಕಲ್ಲಿ. ಚತುಷ್ಟಯಗಳನ್ನು ಅನುಭವಕ್ಕೆ ತಂದು, ಕನ್ನಡ ಒಂದು ಸ್ಟೈಲ್ ಇದು. ಹೌದಾ? ತಂದು ಅಂದ್ರೆ ನಿನ್ನ ಅನುಭವಕ್ಕೆ ತೊಗೊಂಬ ಇವನ್ನ ಭಗವಂತ ಇರುವಿಕೆಯನ್ನು. ನಿರಂತರದಿ ಉದ್ಧವನ ಸಖ ಸರ್ವಾಂತರಾತ್ಮಕನೆಂದು ಸ್ಮರಿಸಿದರು. ಇವನ ಅನುಭವಕ್ಕೆ ತೊಗೊಂಬಂದು ಪರಮಾತ್ಮ ಆಗಿರ್ತಕ್ಕಂಥ ವಿಶಿಷ್ಟ ಅನ್ನೋದು ತಿಳ್ಕೊಂಡು ಪರಮಾತ್ಮ ಸಖ ಇರ್ತಕ್ಕಂಥ ಉದ್ಧವನ ಸಖ ಇರ್ತಕ್ಕಂಥ ಪರಮಾತ್ಮನ ಏನಂತ ನಾವು ಸರ್ವ ಸಂಪದ ಕೊಡ್ತಕ್ಕಂಥ ಪರಮಾತ್ಮ. ಸರ್ವ ಶಬ್ದಕ್ಕೆ ಈ ಬರೀ ಮನಿ ಹೊಲ ಅಲ್ಲ, ಮತ್ತು ಇಹಲೋಕ ಪರಲೋಕ ಜ್ಞಾನ ಭಕ್ತಿ ವೈರ ಕೊಡ್ತಕ್ಕಂಥ ಪರಮಾತ್ಮ ಆ ಸಹ ಕೊಡ್ತಕ್ಕಂಥ ಅವ್ರ ಮಹಿಮ ಹೇಳ್ತಾ ಇದ್ದಾರೆ, ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ ಅಂತ ಮುಂದುವರೆದು ನೋಡ್ರಿ. ಇಲ್ಲಿ ಬಿಂಬನ ಧ್ಯಾನೋಪಾಸನೆ ಬಹಳ ಮುಖ್ಯ. ಇದು ಬಿಂಬಾಪರೋಕ್ಷ ತಂದೆ ಯಾವುದಿಲ್ಲ, ಅದನ್ನ ಕಲಿತು ಹೇಳ್ತಾ ದಾಸರು ನಮಗೆ ಎಷ್ಟು ಅಂತಕ್ಕಣ ದಾಸರಿಗೆ ನಮ್ಮ ಹುಡುಗರು ಇಲ್ಲಿಯೂ ಹಾಳಾಗಿ ಹೋಗ್ತಾವೆ. ಎಷ್ಟೋ ಮಂದಿ ಇಲ್ಲ, ಇದನ್ನು ಓದ್ಕೊಳ್ಳಿ. ಆ ಸೋತು ಗ್ರಂಥಕ್ಕೆ ಹೋಗಿ ಅಲ್ಲಿ ಯಾರೋ ಅಭ್ಯಾಸ ಮಾಡಿ ಅಲ್ಲಿ ಪಾಪ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ. ದಾಸರಲ್ಲಿ ಇರ್ತಕ್ಕಂಥ ಸಾರ ಸಂಗ್ರಹಕ್ಕೆ ಇಲ್ಲಿ ಹಾಕಿಬಿಡ್ತಾರೆ. ಅದು ಎದುರಾಗ ಈಗ ದಾಸರು ಈಗಿದ್ರೆ ಏನು ಮಾಡ್ತೋ ಗೊತ್ತಿಲ್ಲ, ಒಳಗೆ ಫಸಣರಾಗಿ ಹತ್ತಿದ್ರು ಈಗಿದ್ರೆ ಅವ್ರ ಇದು ನಡುವೆ ನಡಕಾಗಲ್ಲ. ಅದಕ್ಕೆ ಪ್ರತ್ಯೇಕ ವಂಶ ಒಳ್ಳೆ ಒಳ್ಳೆ ಉದಾಹರಣೆ ಇದೆ. ವಂಶ ಬಾಗಲು ಬೆಳೆ ಕಂಡು ನರಾಂಶದಲ್ಲಿ ಶೋಭಿಪದು, ಭಾಗದ ವಂಶ ಪಾಶದ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ. ಯಾರು ಬಂದಿರಲಿ? ಡೊಂಬರವ ಬಂದಿಲ್ಲ. ಡೊಂಬ ಅಂದ್ರೆ ಡೊಂಬರವ, ಮಸ್ತಕ ಅರ್ಥ ಹೇಳ್ತಾನೆ. ಕಂಸ ಮರ್ದನ ದಾಸರಿಗೆ ನಿಸ್ಸಂಶಯಲ್ಲಿ ವಂದಿಸದೆ ನಾ ವಿದ್ವಾಂಸನೆಂದು ಅಹಂಕರಿಸಿ ಭವಗುಣದಿಂದ ಬಂಧಿಸುವ. ಏನು ಶಾಂತಿ ಹೇಳ್ತದ ದಾಸ ಕೊನೆ ಸಾವಿರ ಕೊಡಲಿ. ನಾನು ವಿದ್ವಾಂಸನೆಂದು ಅಹಂಕರಿಸಿ, ನಮಗೇನು ಬರಬಾರ್ದು ಅಹಂಕಾರ. ಏನಂತ? ನಾವು ಒಬ್ಬ ದೊಡ್ಡ ವಿದ್ವಾಂಸ ಅನ್ನೋ ಅಧಿಕಾರ ಬರಬಾರ್ದು. ಅದು ಬಂದೇ ಬರ್ತದೆ, ಮತ್ತು ಬಿಡುವುದೇ ಇಲ್ಲ. ನಾನು ವಿದ್ವಾಂಸ ಅಹಂಕರಿಸಿ ಏನು ಮಾಡ್ತಾನ? ಭವಗುಣದಿ ಬಂಧಿಸುವ. ಪರಮಾತ್ಮ ಸಹಜ ಪುನಃ ಸಂಸಾರಕ್ಕೆ ಹಾಕ್ತಾನ. ಯಾರು? ಭಗವಂತ. ಏನಾದರೆ ಅಹಂಕಾರ ಪಟ್ಟರೆ. ಈ ಅಹಂಕಾರ ಯಾವುದು? ಅಲ್ಲಿ ಹೇಳಿದ ವಿದ್ವಾಂಸಗಳೇ ಮಾತ್ರ ನಮ್ಮ ಸಮಾಜದಿಂದ ಇಲ್ಲೇ ಇಲ್ಲಿದು ವಿದ್ವಾಂಸನೆಂದು ಅಹಂಕರಿಸಿ. ಯಾಕೆ ಹೇಳ್ರಿ? ಇದು ಅವರ ಆಟೋಬಯೋಗ್ರಾಫಿಕಲ್ ಎಲಿಮೆಂಟ್. ಇದು ಅವರ ಜೀವನದ ಒಂದು ಪ್ರಸಂಗ. ಯಾರು? ಜಗನ್ನಾಥದಾಸರು. ಇವ್ರು ಹಿಂಗೆ ಮಾಡಿದರು.
ಪಂಡಿತನೆಂದು ಅಹಂಕಾರ ಪಟ್ಟರು. ಯಾರು ಜಪ ಮಾಡಿದ್ರು ವಿಜಯದಾಸರಿಗೆ ಅಲ್ಲ ಆ ಮಾತು ಅರ್ಥ ಮಾಡಿದ್ರು. ಹಿಂಗೆ ಹರಿಕಥಾಮೃತದ ಮೇಲೆ 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 ಅವರ ಜೀವನದ ಅನುಭವ ಬಂದು ಹೋಗ್ತಾವೆ. ಅಲ್ಲಿ ಹೇಳ್ಕೊತ ಹೋಗ್ತಾರೆ, ನಾನು ಹಂಗೆ ಇದ್ದೆ, ಅಹಂಕಾರ ಪಟ್ಟೆ, ಎಲ್ಲ ಹಾಳಾಗಿ ಗೊತ್ತು ನಂದು. ಎಷ್ಟು ಓದಿದ ಪ್ರಯೋಜನ ಇಂಥ 12 ವರ್ಷ ಯಾರಲ್ಲಿ ಓದಿರ ಸಾಮಾನ್ಯರಲ್ಲ, ವರದೇಂದ್ರ ಸ್ವಾಮಿಗಳು ಓದಿರ್ತಕ್ಕಂಥ ಮಹಾನುಭಾವರು. ರಾಯರು ಹೇಳ್ತಿದ್ರಂತೆ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ. ಅರ್ಥ ಆತಿಲ್ಲ ನಿಮಗೆ? ಸಪ್ತಮೋ 7ನೇದವ, ಮತ್ಸಮೋ ಯೋಗಿ. ಅಲ್ಲ, ಅಲ್ಲಿ ಪುನಃ ಬರೆದಿದ್ದು ಸಪ್ತಮ ಉತ್ತಮ ವರದೇಂದ್ರ ತೀರ್ಥ ಭವಿಷ್ಯತಿ ಅದು ಶ್ಲೋಕ ಮಾಡ್ಯಾರ. ಇದು ರಾಯರು ಹೇಳಿದ್ದೆ, ನಾ ಏನು ಮಾತು ಹೇಳಿದೆ ಅದನ್ನ ಅದು ಶಶಿ ಬಳಸಾರಲ್ಲಿ. ರಾಯ ಹೇಳಿದಿಷ್ಟ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ. ಯಾವಾಗ ಹೇಳಿದ್ರಿ ಇದನ್ನ? ಹಾಂ, ಅಂತಕಾಲದ ಹೇಳೋ ಪ್ರಸಂಗ ಯಾಕೆ ಬಂತು? ನಮ್ಮಿಂದ 7ನೇದವರು ಇನ್ನು ಹೇಳೋ ಪ್ರಸಂಗ ಯಾಕೆ ಬಂತು? ಹಂಗಾರೆ ಸ್ಥಿತಿ ಒಳಗೆ ಬರ್ತಾರೆ. ಅಲ್ಲ, ಹಂಗೆ ಹೇಳೋ ಪ್ರಸಂಗ ಬರ್ಬೇಕಾಯ್ತು, ಯಾಕೆ ಬರ್ಬೇಕಾಯ್ತು? ಸಂದರ್ಭ ಬೇಕಲ್ಲ ಅದಕ್ಕೆ. ಏನದ ಹೌದಲ್ಲ, ಏನು ಆಸ್ತಿ ಗಿಸ್ತಿ ಕೊಟ್ಟು ಹೋಗಿರುತ್ತೆ, ಅಲ್ಲಿ ಏನಿಲ್ಲ ಅಂಥವೇನಿಲ್ಲ. ರಾಯರು ಹಂಗೆ ಕಲ್ಪಾಯಿತು. ನೀರು ದಂಡೆ ಹಾಕಿತು ನೋಡ್ರಿ ಸಾಯಂಕಾಲ ತುಂಗಭದ್ರ. ರಾಯ ಸುತ್ತದ ವಿದ್ವಾಂಸರು, ಅತ್ಲ ಎಲ್ಲ ಲೌಕಿಕ ಮಂದಿ. ಹೆಂಗೆ ದೃಶ್ಯ ಇರಬೇಕು? ರಾಯರು ಒಂದು ಕೂತ್ಕೊಂಡು ಎಲ್ಲರೂ ಬರ್ಬೇಕಲ್ಲಿ, ಡಿಸ್ಕಷನ್ ಮಾಡ್ಬೇಕಲ್ಲ, ಏನು ವೇದಾಂತ ವಿಷಯ. ಅವಾಗ ಒಬ್ಬ ಪಂಡಿತನ ತಲೆ ಬಂತು. ಸ್ವಾಮಿ ಅಂದವ, ಒಂದು ಪ್ರಶ್ನೆ ಕೇಳ ನಿಮ್ಮನ್ನ ಅಂದವ. ಕೇಳಪ್ಪ ಅಂದ್ರೆ ಅವರು ಏನು ಕೇಳ್ಬೇಕವ? ಮುಂದೆ ನಿಮ್ಮ ಹಂಗೆ ಯಾರಾಗ್ತಾರೆ ಕೇಳವ. ರಾಯರ ಅಪರೋಕ್ಷ, ಅವ್ರಿಗೆ ರಾಯರಿಗೆ ಗೊತ್ತದೆ, ಅಪರೋಕ್ಷ ಜ್ಞಾನಿಗಳ ಮಹಾರಾಜ ಮುಂದೆ ತೆಗೆದುಕೊಂಡು ಬೈದ್ರ ಮಗ, ಹೀಗೆಲ್ಲ ಮುಂದಿನ ನನಗೆ ಗೊತ್ತಂತ ನಾನು ಹೇಳಬಾರ್ದು, ನೀನು ಕೇಳಬಾರ್ದು. ಅದು ಸೀಕ್ರೆಟ್. ಅದು ಶಾಸ್ತ್ರಗ್ರಂಥ ನಮ್ಮಲ್ಲಿ ಹೇಳಿದ್ರು ಹೊರಗೆ ಅಂತ ಇವ್ರು ಸೀಕ್ರೆಟ್ ಹೇಳ್ತಾರೆ. ಅದು ನೋಡಿ ರಾಯ ಹೆಂಗೆ ಈ ಕೇಳಿಯಲ್ಲ, ನಾ ಹೇಳ್ತೇನೆ ಅಂದರು. ಇದು ಅತ್ಯಂತ ದಯಾಲಯ. ಪಾಪ ಏನೋ ಕೇಳಿದೆ, ಇನ್ನು ಮುಂದೆ ಕೇಳಬೇಡ ಅಂತ ಹೇಳಿ ಈ ಕೇಳಿದ್ದು ಹೇಳ್ಬಿಡ್ತೇನೆ. ಅವಾಗ ಹೇಳ್ತಾನೆ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ. ನನ್ನ ನಂತರ 7ನೇದು ಈ ಪೀಠ ಬರ್ತಾರಲ್ಲ, ನನ್ನ ಹಂಗ ಆಗ್ತಾರ ಅಂತ ಹೇಳಿದ್ರು. ನನ್ನಷ್ಟೇ ವಿದ್ವಾಂಸರು, ನನ್ನಷ್ಟೇ ಅಂತಃಕರಣ, ನನ್ನಷ್ಟೇ ಅಂತ ಅಷ್ಟೇ ಇಲ್ಲಿದ್ರು ಕೂಡ ಹಂಗಿದ್ರು ವರದೇಂದ್ರ ಸ್ವಾಮಿ ಅಂತ ಹೇಳ್ತಾ ಇದ್ದೆ. ಮಹಾನುಭಾವರು ಹತ್ರ ಅಭ್ಯಾಸ ಮಾಡಿ, ಪಾಠ ಪ್ರವಚನ ಮಾಡಿ, ಏನು ನೇಮ ಅಂದರೆ ಅಸಾಧ್ಯ ನೇಮ ಇಟ್ಕೊಂಡ್ರು. ಭಾವಿ ಸ್ನಾನ ತಿಳ್ಕೊಂಡ ಮೇಲೆ ಸ್ವಯಂ ಪಾಕ, ಸ್ತ್ರೀ ಪಾಕ ಉಣ್ಣೋ ಹಂಗಿಲ್ಲ, ಏನೇನು ಇಟ್ಕೊಂಡು ಇಷ್ಟು ಇಟ್ಕೊಂಡು ವಿದ್ವಾಂಸರಿಂದ ಅಹಂಕರಿಸಿ ಏನು ಮಾಡ್ದ? ಭವ ಗುಣದೇ ಬಂಧಿಸುವ. ಗುಣ ಶಬ್ದಕ್ಕೆ ಅರ್ಥ ಹಗ್ಗ ಅಂತೂ ಅರ್ಥ ಮಾಡ್ತಾರೆ. ಭವ ಅನ್ನೋ ಸಂಸಾರ ಅಂತಕ್ಕಂಥ ಹಗ್ಗ ಒಂದರ್ಥ, ಭವಗುಣ ಸಂಸಾರದ ಒಂದರ್ಥ. ಬಂಧಿಸುವ ಪರಮಾತ್ಮ ಕಟ್ಟಿ ಹಾಕಿಬಿಡ್ತಾನೆ. ಏನು ಮಾಡಿದ್ರೆ? ವಿದ್ವಾಂಸರಿಂದ ಅಹಂಕರಿಸಿ. ಹೆಚ್ಚಿಗೆ ಮಾತು ತಿಳ್ಕೊಬೇಕು ನಾವು. ಬರೋದು ಹಚ್ಬೇಕೆಲ್ಲ ಕಡೆ ಇವನು ಹೌದಲ್ಲ. ಭವ ಗುಣ ಏನು ಅಲ್ಲಿ ಹೇಳ್ತಾ ಮುಂದೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಇದು ಲಘು ಅರ್ಥ ಆಗೋದು ತಿಳ್ಕೊಡ್ರಿ. ವಂಶ ಅಂದರೆ ಬಿದಿರು, ಆ ಶಬ್ದಕ್ಕೆ ಬಿದಿರು. ಬಾಗಲು ಗೊತ್ತಾತ? ಬಿದಿರು ಗಿಡ ನೀವು ನೋಡಿರಲು ಗೊತ್ತಿಲ್ಲ, ನಾವು ಯಾವಾಗ ನೋಡ್ತೀವಿ ಈ ನೆನಪಿಲ್ಲ, ಏನಿಲ್ಲ. ವಂಶ ಬೆಳೀತದೆ, ಅದು ಒಂದು ಕಡೆ ಬಾಗ್ತದೆ. ಅದನ್ನು ಕಂಡು ನಾವು ಮನುಷ್ಯರು ಅದೇನು ಮಾಡ್ತಾರೆ? ನರಾಂಶದಲ್ಲಿ ಶೋಭಿಪದು ಅಂತ ಅರ್ಥ. ಅಂಶ ಶಬ್ದಕ್ಕೆ ಹೆಗಲು ಅಂತ ಅರ್ಥ. ನರಾಂಶ ಮನುಷ್ಯನ ಹೆಗಲ ಮೇಲೆ ಅದು ಶೋಭಾಯವಾಗ್ತದೆ. ಬಾಗಿದ ಬಿದಿರು ಮನುಷ್ಯನ ಅಂಶ ಅಂದರೆ ಹೆಗಲ ಮೇಲೆ ಶೋಭಾಯಮಾನ ಆಗ್ತದೆ. ಯಾಕಂತ ಕೇಳಿದ್ರೆ, ಆ ಬಾಗಿದ ಬಿದಿರು ತೊಗೊಂಬಂದ ಇದನ್ನು ಮಾಡೋದು. ಪಲ್ಲಕ್ಕಿ ಏನಿರುತ್ತೆ ಹೇಳ್ರಿ ನೋಡ್ತೇವೆ, ಇರ್ತದೆ. ಅದಕ್ಕೆ ಬಾಗಿದ ವಂಶ. ನರಾಂಶ ನಾವು ಹೊತ್ತೋತೇವೆ ಅದನ್ನು. ಬಾಗಿದ ವಂಶಕ್ಕೆ ಇಷ್ಟು ಬೆಲೆ ಅದ, ಆದರೆ ಭಾಗದ ವಂಶ ಅದು ಅದ ಅಲ್ಲಿ. ಹೌದಾ? ಅದನ್ನ ಏನು ಮಾಡ್ತಾನೆ? ಡೊಂಬ ಕಟ್ಟಿ ಮಸ್ತಕಕ್ಕೆ ಅದನ್ನು ಕಟ್ಟಿ ಅಡ್ಡಾಡ್ತಾನೆ ಮೇಡ. ಅದ್ರ ಸ್ಥಿತಿ ಹಂಗಾತು, ಇದ್ರ ಸ್ಥಿತಿ ಹಿಂಗಾತು. ಅವ ಬಾಗಿದ ಬದುಕಿದೆ, ಇವ ಬಾಗಲಿಲ್ಲ ಸೊಕ್ಕಿ ಬಂದ. ಡೊಂಬರ ಮಾಟ ಆಡಿರ್ತಾನೆ ಮೇಲೆ. ಹಂಗೆ ನಮ್ಮ ಮೇಲೆ ಡೊಂಬರ ಅಡ್ಡಾಡ್ತಾರೋ ನಾಳೆ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಾಸರ ಉದ್ದೇಶ ಅಂತಾರೆ ಹೇಳೋದು ಸಂದೇಹ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ವಂಶ ಬಾಗಲು ಬೆಳೆ ಕಂಡು ನರಾಂಶ ಮನುಷ್ಯನ ಹೆಗಲ ಮೇಲೆ ಶೋಭಿಪದು. ಅಷ್ಟಲ್ಲ, ದಾಸ ಭಾಷ ನಾವು ಸ್ವಲ್ಪ ಅರ್ಥ ಹೇಳಿ ನಿಮ್ಮ ನಾನು ಭಾಳ ಅರ್ಥದ. ಆ ಪಲ್ಲಕ್ಕಿಯಾಗೆ ನೀವು ಯಾರು ಕೂತಿರ್ತೀರ, ನಾವು ಯಾರು ಕೂತಿರ್ತೀವಿ ಅನ್ನೋದಾಗ ಯಾರು ಕೂತಿರ್ತಾರ? ಸ್ವಾಮಿಗಳು ದೊಡ್ಡರು ಕೂತಿದ್ದಾರೆ. ಅಂದ್ರೆ ಆ ವಂಶದ ಬೆಲೆ ಅಷ್ಟು ಬೆಲೆ ಬರ್ತದೆ. ಅರ್ಥೇನು? ನಾವು ಬಗ್ಗಿ ನಡೆದ್ರೆ ಅಷ್ಟು ಬೆಲೆ ನಮಗೆ ಬರ್ತದೆ. ಇನ್ನೂ ಒಂದು ಅರ್ಥ ಹೇಳ್ತೇನೆ, ಮತ್ತೆ ಅಷ್ಟು ನಾವು ಬಾಗಿದ್ರೆ ದೇವರು ಅನುಗ್ರಹ ಮಾಡಿಕೊಡ್ತಾನೆ ಮಿದಿ ಒಳಗೆ. ಎಲ್ಲದಾಗ ಅರ್ಥ ಆಗ್ತದೆ ನಿಮ್ಗೆ? ವಂಶ ಬಾಗಲು ಬೆಳೆಯೇ ಕಂಡು ನರಾಂಶದಲ್ಲಿ ಶೋಭಿಸು. ಭಾಗದ ವಂಶ, ಪಾಶ ಅಂದ್ರೆ ಹಗ್ಗ, ಕಟ್ಟಿ ಏರುವ ಅದ್ರ ಮೇಲೆ ಡೊಂಬ ಮಸ್ತಕಕ್ಕೆ.
ಅದು ಬರೀ ಕಟ್ಟಿ ಅದ ಮೇಲೆ ಇಟ್ಕೊಂಡು ಆಗ್ತಕ್ಕಂಥ ಅದರಂತೆ ಕಂಸ ಮರ್ದನ ದಾಸರಿಗೆ ವಂದಿಸದೆ ಎಷ್ಟು ಅದ್ಭುತ. ಯಾರವರು ಕಂಸದಾಸರು ವಿಜಯದಾಸರು ಅವರಿಗೆ ವಂದಿಸದೆ ಅಪಮಾನ ಮಾಡಿದೆ ಅವರಿಗೆ ತೊಂದರೆ ಕೊಟ್ಟು ನಾನು ಅವ್ರು ನಮಸ್ಕಾರ ಮಾಡಲಿಲ್ಲ ಒಳಗೆ ಕೂತಾರ ಅಗ್ನಿಗೆ ಪಾಠ ಹೇಳ್ಬೇಕು ದೊಡ್ಡದಿಂದ ಪಾಠ ಹೇಳ್ಬೇಕು ಕೂತ್ಕೊಂಡ ಅವ್ರಿಗೆ ವಿಜಯ ಅಡ್ಕೋತ ಹೊಟ್ಟಿದ್ದು ಹೋಗ್ರಿಪ್ಪ ಒಳಗೆ ಸಂಬಂಧಿಕರು ಆಗ್ಬೇಕು ಅವರು ಕೂಡ ಸಿನಪ್ ಕೂತ ಒಳಗೆ ಕರ್ಕೊಂಡು ನಾಳೆ ಊಟಕ್ಕೆ ಅಂತ ಹೇಳ್ರಿ ಪಸಿರು ಅದು ಜಾಗ ಊಟಕ್ಕೆ ಬಂತ ಹೇಳಿ ಬಳ ತೀರ್ಥಪ್ರಭ ಅಂತ ಹೇಳ್ರಿ ಬಂದವು ಶಿಷ್ಯ ನೋಡ್ರಿ ದಾಸರ ಕಡೆ ಹೇಳ್ತಾರೆ ಏನು ದಾಸಮ ಏನು ಗಿಜ್ಜಿ ಕಟ್ಟಾನ ಏನು ಹಾಡ್ತಾನ ಏನು ಸೇತಾನ ಏನು ಸುಚ್ಚು ಎಲ್ಲರೂ ಮುಟ್ತಾನೆ ಏನ್ತಾನ ಏನೋ ಸೇತಾನ ಕರ್ಣ ಬೈಲ ಸಂಸ್ಕೃತ ಬೈದಾರ ಕರ್ಣ ಬೈದ ಮೈಲಿಗೆ ಆದರೆ ಭಾಷಾ ಮೈಲಿ ಭಾಷಾ ಮತ್ತು ಕನ್ನಡ ಅಂತ ತಿಳ್ಕೊಂಡು ಅದು ಹೆಂಗೆ ಗೊತ್ತಾ ಬೈದು ಹೇಳ್ಬಿಡ್ತೀನಿ ನಿಮಗೆ ಈ ಮಾತೇ ಬೈದರು ಪಾಂಡಿತ್ಯಹೀನ ಕವಯೋ ಭವಂತಿ ಕವಿತ್ವಹೀನಾಶ್ಚ ಪುರಾಣ ಭಟ್ಟಾ ಪುರಾಣ ಭಟ್ಟ ಕೃಷಿಮಾಶ್ರಯಂತಿ ನಷ್ಟವು ಕೃಷಿ ಭಾಗವತ ಭವಂತಿ. ಅರ್ಥ ಏನು? ಪಾಂಡಿತ್ಯ ಇಲ್ಲ ಅಂದರೆ ಕವಯೋ ಭವಂತಿ ಕವಿತಾ ಬರ್ಕೊಂಡು ಅವ್ರು ದುಡ್ಡು ಗಿಡ್ಡು ಗಳಿಸ್ತಾರೆ ಪುಸ್ತಕ ಪ್ರಿಂಟ್ ಮಾಡಿ ಕವಿತಾ ಬರೀತಾರೆ ಸೂಚಕ ಕವಿತಾ ಪಾಂಡಿತ್ಯ ಇಲ್ಲದ ಕವಿತಾ ಬರೀತಾರೆ. ಕವಿತ್ವಹೀನಾಶ್ಚ ಕವಿತಾನ ಹಗರ ಬರೋದಿಲ್ಲ ಅದು ಭಾಳ ಕಷ್ಟ ಕವಿತಾ ಬರೆಯೋದು ಅವ್ರಿಂದ ಪುರಾಣ ಭಟ್ಟ ಪುರಾಣಕ್ಕೆ ಬರ್ತಾರೆ ಮ್ಯಾಲೆ ಕನ್ನಡ ಸಂಸ್ಕೃತಿ ಇರ್ತಾರೆ ಓದ್ಕೊಂಡು ಅಕ್ಕಿ ಪಕ್ಕಿ ಬರ್ತಾವೆ ವೇಳೆ ಹಾಕಿರ್ತಾರೆ. ಪುರಾಣ ಹೀನಾಶ್ಚ ಅದು ಬರಲ್ಲ ಅಂದ್ರೆ ಪುರಾಣ ಹೀನಾಶ್ಚ ಕೃಷಿಕೋ ಭವಂತಿ ಒಕ್ಕಲ್ತನಕ್ಕೆ ಹೋಗ್ತಾರ ಅದು ಕಡಿದದೆ ಅದು ಒಕ್ಕಲ್ತನ ಬ್ರಾಹ್ಮಣ ಉದ್ಧಾರ ಆಗಂಗಿಲ್ಲೇ ಇಲ್ಲ ಅವು ಅವ್ರಿಗೆ ಅದಕ್ಕೆ ಕಮ್ಮತ ಅಂತ ಹೆಸರು ಅದಕ್ಕೆ ಆ ಭಾಷಾ ಅದ್ರ ಅರ್ಥ ಗೊತ್ತು ವರ್ಷ ವರ್ಷ ಕಮ್ಮದ ತಾ ಅನ್ಕೋತ ಹೋದಂಗೆ ಪಾಂಡಿತ್ಯ ಕವಿ ಪುರಾಣ ಭಟ್ಟ ನಷ್ಟವು ಕೃಷಿ ಆ ಕೃಷಿ ಹಾಳೋದ್ರೆ ಭಾಗವತ ಭವಂತಿ ಹಿಡ್ಕೊಂಡು ಕಥಾ ಹಿಡ್ಕೊಂಡು ಓದಾಡೋರು. ನಮ್ಮ ಹಿರಿಯ ಹೇಳ್ತಿದ್ರು ಯಾತ್ರಕ್ಕೆ ಹೋಗ್ಬಂದ ನಾವು 5-6 ಬಂದಿದ್ವಿ ಅವಾಗ ನಿಮ್ಗೆ ಗೊತ್ತು ನಿಮ್ಮೆಲ್ಲ ಅನುಭವ ಪಟ್ಟರು ಹೋಗ್ಬೇಕು ಉದ್ದಕ್ಕೆ ಹೋಗ್ಬೇಕು ಎಲ್ಲರೂ ಶ್ರೀಮಂತರಾಗಿತ್ತು ಅವ್ರ ಮನೆಗಿನ ಎಲ್ಲ ಶ್ರೀಮಂತ ಯಾರು ಬಡವರು ಹೇಳ್ತಾರೆ ಅವಾಗ ಸಮುದ್ರ ನಾವು ಆರಾಮಂದಿದ್ವಿ ನಾವು ಹಂಗೆ ನಡೆದ್ರೆ ಹೆಂಗತ್ತವನ್ನ ದಾರಿಗೆ ಹೆಣ್ಮಕ್ಳು ಕೂಡ ತೊಗೊಂಡು ಹೋಗ್ಬೇಕಲ್ಲ ನೀರಿಗೆ ಪರ್ಯಾಡಿರ್ಬೇಕು ಕುಕ್ಕರ್ಸ್ಕೊಳ್ಬೇಕು ಪಾಪ ಮನೆಗೆ ಏನು ಕಾಣ್ತದೆ ಹೆಂಗೆ ಹೊಂಟವ ನೋಡಿ ಪಾಪ ಏನು ತಿನ್ಲಿಕ್ಕೆ ಕಾಣ್ತಪ್ಪ ಭಿಕ್ಷಾ ಬಿಡ್ಕೊತ ಹೊಂಟವ ಅನ್ಬೇಕು ಅದು ಅನಿಸ್ಕೊಂಡೇವು ನಾವು ಹೆಣ್ಣು ಹುಡ್ರು ಪಾಪ ಮನೆಗೆ ಹೆಣ್ಣು ಮಕ್ಕಳು ಬಿಟ್ಟು ಹೊಂಟಾವ ಪಾಪ ಏನು ಓದ್ತಾರೆ ಮನೆಗೆ ಏನು ತಿನ್ಲಿಕ್ಕಿಲ್ಲ ಅವ್ರಿಗೆ ಏನು ಕರೆ ಊಟಕ್ಕೆ ಹಾಕೊಂಡು ಕರಿ ಅವ್ರು ಬೇಕಾರೆ ಇದನ್ನು ಅನಿಸ್ಕೊಂಡೇವು ತಿಳ್ಕೊಂಡು ನಾವು. ಅದಕ್ಕಂದ್ರೆ ಮಾನವ ಕೌಸಮರ್ದನ ದಾಸರಿಗೆ ವಂದಿಸದೆ ಅರ್ಥ ಆಯ್ತು ನೀವು ಅರ್ಥ ಬಹಳ ಕೌಸಮರ್ದನ ಆದರೂ ಭಗವಂತ ಅಂತ ಅರ್ಥ ಏನು ಮಾಡಿದವ ವಿದ್ವಾಂಸನಂದ ಹಗ್ಗರಿಸಿ ಭವಗುಣದೇ ವಂಚಿಸುವ ಅರ್ಥ ಭಗವಂತ ಸಂಸಾರ ಅಂತ ಅರ್ಥ ಹಗ್ಗ ಸಮರ್ತಕ್ಕಂಥ ಹಗ್ಗ ಹಾಕಿ ಕಟ್ಟು ಇಲ್ಲಿ ಮಾಡ್ತಾರೆ ನಮ್ಮ ದಾಸರ ಅನುಭವಿಸಿದ್ರು ಜಗನ್ನಾಥರ ಅನುಭವಿಸಿದ್ರು ಅಲ್ಲಿ ಹೋದ್ರು ಅಲ್ಲಿ ಉದ್ಧಾರ ಆಗಿದ್ರು ಮಹಾನುಭಾವರು ಅದಕ್ಕಂತ ಏನು ಬಿಡ್ರಿ ಜೀವನದಾಗ ಅಹಂಕಾರ ಬಿಡ್ರಿ ಅಲ್ಲಿ ಬಂದು ಸಿದ್ಧಾಂತ ಇಷ್ಟಪಟ್ಟಿದ್ದು ಹೌದಾ. ಅದ್ರಾಗೂ ಕೂಡ ವಿಶೇಷ ಯಾರು ಹೇಳ್ತಾರೆ ಗೊತ್ತಾ ನಮಗೆ ನಿಮ್ಗೆ ಅಹಂಕಾರ ಬೇಡ ವಿದ್ವಾಂಸರಿಂದ ಅಹಂಕರಿಸಿ ಆಗಿನಂತ ಭಾಳ ಇರ್ತದೆ ವಿದ್ವಾಂಸರು ಅಂದ್ರೆ ಈಗ ಭಾಳ ಎಲ್ಲ ಒಣಗಿದ್ದಾರೆ ಯಾರು ಕೇಳೋ ಏನಿಲ್ಲ ಇರು ನಮ್ಮ ಮಟ್ಟಕ್ಕೆ ನಾಗ್ತೀವಿ ಅಂತಾರೆ. ಆಗಿನ ಕಾಲಕ್ಕೆ ಓದ್ಯ ಅಂದ್ರೆ ಭಾರೀ ಬೆಲೆ ಅವ್ರಿಗೆ ಯಾರಿಗೆ ಓದ್ಯವ್ರಿಗೆ ಅದಕ್ಕೆ ಅಹಂಕಾರ ಬಿಡಿ ಅಂತ ಹೇಳ್ತಕ್ಕಂಥದ್ದು ಆ ರೀತಿ ಹೇಳ್ಕೊತ ಹೋಗಿ ಅಂತಾರೆ ಮಹಾನುಭಾವರು. ಅದಕ್ಕೆ ಒಂದು ಮಾತು ವಿದ್ಯಾ ವಿನಯೇನ ಶೋಭೆ ಭಾಳ ಚಂದನ ಮಾತು ವಿದ್ಯಾಕ್ಕೆ ವಿನಯಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಂತ ದಾಸರಂದ್ರು ಬಿಲ್ ಆಗಿರಬೇಕು ಬಲ್ಲವರು ಬಿಲ್ ಆಗೋದು ಅಂದ್ರೆ ಏನು ಬಿಲ್ ಹೆಂಗಿರ್ತದೆ ಬೈಗಿರ್ತದೆ ಬಿಲ್ ಆಗಿರಬೇಕು ಬಲ್ಲವರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ದಾಸಪ್ಪಂದಾಸರು ಬಿಲ್ ಆಗಿರ್ಬೇಕು ಅಂದ್ರೆ ಬಗ್ಬೇಕು ಅಂತ ಅರ್ಥ. ಅಷ್ಟಲ್ಲ ಮಧ್ವ ಮತಾಬ್ದಿಗಳು ಮೀನಾಗಿರಲೇಬೇಕು ಮುಂದಿನ ಸಾಲು ಮಧ್ವ ಮತಾಬ್ದಿಗಳು ಮೀನಾಗಿರಬೇಕು ಮೀನಾ ಅಂದ್ರೆ ನಿಮ್ಗೆ ಗೊತ್ತದ ಹೌದಾ ನೋಡ್ರಿ ನಿಮಗೆ ನೀವು ಪ್ರಶ್ನೆಗೆ ಉತ್ತರ ಕೊಡ್ರಿ ಹಾಲು ಶ್ರೇಷ್ಠ ನೀರು ಶ್ರೇಷ್ಠ ಸ್ವಾಭಾವಿಕ ಯಾರಾದ್ರೂ ಹಾಲು ಶ್ರೇಷ್ಠ ಅಂತ ಯಾರು ಹೇಳ್ತಾರ ಹಾಲು ಶ್ರೇಷ್ಠ ಅಂತ ಕೂಡ ಮೀನಾವಿದ ಹಾಲೇ ಬಿಡ್ರಿ ಅದಕ್ಕೇನು ಬೇಕು ಹಂಗೆ ನಾವೆಲ್ಲ ಮೀನ ನಾವು ಬದುಕಲಿಕ್ಕೆ ಮತ್ತು ಸಿದ್ಧಾಂತನೇ ಬೇಕು ಇನ್ನು ಬೇರೆ ಹಾದಿ ಬದುಕಲಿಕ್ಕೆ ಸಾಧ್ಯಲ್ಲ ಬೇರೆ ಹಾದಿಲ್ಲ ಅದು ಹೇಳೋದಕ್ಕೆ ನರಸಿಂಹ ಸಮೋ ಗುರುಗು ಅಂತ ಹೇಳ್ತಕ್ಕಂಥ ಮಾತು ಬಿಲ್ಲಾಗಿರುವಂತೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿರು ಅಂತ ಹೇಳಿ ಹೇಳ್ತಾರೆ ಜಗನ್ನಾಥರ ಒಂದು ಸ್ವಾಮಿ ಹೇಳ್ತಕ್ಕಂಥ ಪದ್ಯ ಇದು ಒಟ್ಟು ಇಲ್ಲಿ ಏನು ಹೇಳ್ದಂಗಾತು ವಿದ್ವಾಂಸರೆಂದು ಅಹಂಕರಿಸ್ಬರ್ತಕ್ಕಂಥ ಹೇಳ್ತಾ ಇದೆ ಅಂತಾರೆ ಮುಂದೆ. ಪರಮಾತ್ಮಗೆ ಅಧಿಷ್ಠಾನ ರೂಪ ಇರ್ತಕ್ಕಂಥ ಪ್ರತಿಮಾದಿಗಳು ಪೂಜಾ ಮಾಡ್ತಾ ಪ್ರತಿಮಾದಿಗಳು ಅದ್ರ ವಿಷಯ ತಿಳಿಸ್ತಾ ಇದ್ದಾರೆ. ಜ್ಯೋತಿ ರೂಪಗೆ ಪ್ರತಿಮೆಗಳು ಸಾಂಕೇತಿಕ ಆರೋಪಿತ ಸುಪೌರುಷ ಧಾತು ಸಪ್ತಕ ಧೈರ್ಯ ಶೌರ್ಯ ಧೈರ್ಯ ಚಾತುರ್ಯ ಅರ್ಥ ಮಾಡಿರ್ಪ ನೋಡೋಣ.
ಮಾತು, ಮಾನ, ಮಹತ್ವ, ಸಹನ, ಸುನೀತಿ, ನಿರ್ಮಲ ದೇಶ, ಬ್ರಾಹ್ಮಣ, ಭೂತ ಪಂಚಕ, ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ. ದಾಸಂತಾರಲ್ಲಿ ಜ್ಯೋತಿ ರೂಪ ಪರಮಾತ್ಮನಿಗೆ ನೋಡ್ರಿ ಪ್ರತಿಮೆಗಳು ಪ್ರತಿರ್ತಕ್ಕಂಥ ಅವನ ಪ್ರತಿ ಅಧಿಷ್ಠ ಪರಮಾತ್ಮ ಮೂರ್ತಿಗಳು ಆರೋಪಿತ ಅಂತ ಕೆಲವವ ಅಂದ್ರೆ ಸವ್ಯಮ್ಯಕ್ತ ಪ್ರತಿಮೆಗಳು, ಸಾಂಕೇತಿಕ ಕೆಲವು ಇರ್ತಾವೆ, ಸುಪೌರುಷ ನೋಡಿ ಪೌರುಷವಾಗಿರ್ತಕ್ಕಂಥ ಪ್ರತಿಮೆ ಆಗೋಗ್ತದೆ ನಿಮಗೆ. ಪುರಾಣ ಇತಿಹಾಸ ಗ್ರಂಥಗಳು ಪರಮಾತ್ಮ ಪ್ರತೀಕ ಹೋದಿಲ್ಲವೋ ಮತ್ತೆ ಆ ರೀತಿ ಹೇಳ್ತಾ ಇದ್ದಾರೆ. ಧಾತು ಸಪ್ತಕ, ತ್ವಕ್ ಚರ್ಮ ಮುದಿರ ಇರ್ತಕ್ಕಂಥ ಸಪ್ತ ಇವು ಕೂಡ ಪರಮಾತ್ಮಗಳು. ಮಹತ್ತತ್ವ, ಅವ್ಯಕ್ತತ್ವ ಇವೆಲ್ಲ ಏನಿವು ಪರಮಾತ್ಮ ಪ್ರತಿಗಳು ಅಂತ ಮಹಾನುಭಾವರು. ಇಲ್ಲಿಂದ ಹಿಡ್ಕೊಂಡು ಬುದ್ಧಿ, ಮನೋವೃತ್ತಿ, ಬುದ್ಧಿ ಅಂತಃಕರಣ ಇರ್ತಕ್ಕಂಥ ಪಂಚಮನೋವೃತ್ತಿಗಳು, ಇಂದ್ರಿಯಗಳು ಅಂದ್ರೆ ದಶೇಂದ್ರಿಯಗಳು ಎಲ್ಲ ಹೇಳ್ಕೊತಾರೆ ನೋಡಿ ಇಂದ್ರಿಯಗಳು. ಭೂತ ಪಂಚಕ, ಆಕಾಶ, ಆಪ್, ನೀರು, ತೇಜವಾಯು, ಭೂತ ಪಂಚಭೂತಗಳು ಗೊತ್ತಾಗ್ತಿಲ್ಲ ಇವೆಲ್ಲ. ಪೃಥ್ವಿಯಾದಿ ಪಂಚಭೂಷಕ. ಧೈರ್ಯ, ಮನಸ್ಸಿನ ಧೈರ್ಯ. ಶೌರ್ಯ ಅಂದರೆ ಪರಾಕ್ರಮ, ದೈಹಿಕವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಇವೆಲ್ಲ ಕೂಡ. ಔದಾರ್ಯ, ಉದಾರ ಗುಣ. ಚಾತುರ್ಯ, ಬುದ್ಧಿ ಕೌಶಲ್ಯ. ಮಾತು, ಒಳ್ಳೆಯ ಅಂತಕ್ಕಂಥ ಒಳ್ಳೆಯ ಮಾತು, ಒಳ್ಳೆಯ ವಚನಗಳು. ಮೌನ ಅಂದರೆ ಮಾನ, ಗೌರವ. ಮಾನ ಗೌರವ. ಸಹನ, ಒಳ್ಳೆಯ ಶಾಂತ ಗುಣ. ಯಾರು ಇಲ್ಲೇ ಇಲ್ಲಿದೆ ಎಲ್ಲರೂ ಒದರೋದು ಹಂಗೆ ಶಾಂತ ಗುಣ ನೋಡ್ರಿ. ಎಲ್ಲಿ ಶಾಂತದ ಪರಮ ಜಾಸ್ತಿ ಇರ್ತಾವಂತ, ಇಲ್ಲಿ ಸಿಟ್ಟದ ನಾವಲ್ಲಿ ಭಾಳ ಸಿಟ್ಟಿನ ಅಂತ ಆಗಿರ್ತಕ್ಕಂಥ ಏನು ಬೆಳೆಸಬೇಕು ಶಾಂತ ಗುಣ ಅಂತ ಹೇಳ್ತಾ ಇದ್ದಾರೆ. ಶಾಂತ. ಸುನೀತಿ, ಭಾಳ ಚಂದ ಅಂತ ಹೇಳ್ತಾರೆ. ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥ ನಡತೆ, ನೀತಿ, ಸುನೀತಿ, ಒಳ್ಳೆಯ ನೀತಿ. ಎಂಥದ್ದು ನನಗೆ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು. ಯಾರು ಕೊಟ್ಟರು ನಮಗೆ ಸುನೀತಿ? ನಮಗೆ ಕೊಟ್ಟವರು ಯಾರು ಗೊತ್ತಾರೆ? ತ್ರಿವಲಾಚಾರ್ಯ. ಯಾವ ಗ್ರಂಥ ಹೇಳಿದ್ರು ನೆನಪದ ನಮಗೆ? ವೆರಿ ಗುಡ್, ಹೇಳ್ರಿ. ಆಚಾರ ಕೊಟ್ಟಿರ್ತಕ್ಕಂಥ ಗ್ರಂಥ ಸುನೀತಿ ಗ್ರಂಥ ಒಂದದ, ಶ್ರೇಷ್ಠ ಗ್ರಂಥ. ಸದಾಚಾರ ಸ್ಮೃತಿ ನೆನಪಾತಿಲ್ಲ ನಿಮಗೆ? ಸುನೀತಿ ಅಲ್ಲೇ ಕಲಿಯೋದು ನಾವೆಲ್ಲ. ಇನ್ನು ಯಾವ ಆಚಾರಗಳು ಇಂಥ ಗ್ರಂಥ ಬರಲೇ ಇಲ್ಲ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ. ಹೆಂಗೆ ಬದುಕಬೇಕು, ಹೆಂಗೆ ಹತ್ರ ಗೊತ್ತಾ? ಒಂದೇ ಶ್ಲೋಕದಾಗ ನೀ ಹೆಂಗೆ ಹೇಳ್ಬೇಕು ಹೇಳ್ಯಾರ, ಹೆಂಗೆ ಮಲ್ಕೋಬೇಕು ಹೇಳ್ಯಾರ. ಆ ಗ್ರಂಥವಾಗಿರ್ತಕ್ಕಂಥ ಗ್ರಂಥ ಏನೋ 30 ಶ್ಲೋಕ ಅಷ್ಟ, ವ್ಯಾಖ್ಯಾನ ಸಿಕ್ಕಾಪಟ್ಟೆ ಬಂದು ಅದ್ರ ಮೇಲೆ ಅದು ಹೇಳ್ತಾ ಇದೆ. ಆ ರೀತಿ ಸುನೀತಿ ಅಂದರೆ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ನೀತಿ. ನಮ್ಮ ನೀತಿ ಹಾಗೆ ಇರಬಾರ್ದು. ಇರಲಿ ಏನು ನಶಿಕ ಹೇಳ್ತಾನೆ, ಸ್ನಾನ ಏನೋ ಮಾಡ್ತಾನೆ, ಹೊರಗೆ ಹೋಗ್ತಾನೆ, ಅಡ್ಡಾಡ್ಕೊಂಡ್ಬರ್ತಾನೆ, ಸೇರಿ ಮನೆ ಯಾರು ಏನು ಅನ್ನಂಗಿಲ್ಲ. ಭಾಳ ಒಳ್ಳೆ ವ್ಯಕ್ತಿ ಇದ್ದಾನೆ, ಅಷ್ಟ ಸಾಲೋದಿಲ್ಲ. ಸಂಧ್ಯಾ ಮಾಡಿ ಮಗನ ಅಂತಾರ, ನಾಮ ಹಸಿವು ಅಂತಾರ. ಸುನೀತಿ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ರೀತಿ ನೀತಿ ಅಂತ ಅವನು ಕಳ್ಕೊಂತಾರ ಸುನೀತಿ. ಆಮೇಲೆ ಸೌಶಲ್ಯ, ಉತ್ತಮ ನಡತೆ, ನಿರ್ಮಲ ದೇಶ. ಇದು ಬೇಕು ನಮಗೆ. ಶುದ್ಧವಾಗಿರ್ತಕ್ಕಂಥ ಸ್ಥಳ, ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳ. ಎಲ್ಲರೂ ದೇವ್ರ ಪೂಜೆ ಮಾಡಿ ಬರ್ತಾನೆ, ಅದು ಹೇಳ್ತಾ ಇದ್ದಾರೆ. ಬ್ರಾಹ್ಮಣ, ಯಾರು ಗೊತ್ತಾಗ್ತಿ ಮಗ? ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅದು ಹೇಳ್ತಾ ಇದ್ದಾರೆ. ಆ ರೀತಿ ಅದಕ್ಕೆ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಳ್ತಕ್ಕಂಥ ಮಾತು ಯಾಕೆ ನನಗೆ ಅವ್ರ ಮೇಲೆ ಬಹಳಷ್ಟು ಅಂತಃಕರಣ ಅಂತ. ಅವ್ರು ನೀತಿವಂತರು, ಮೇಲೆ ಸಿಟ್ಟಿಲ್ಲ ಅವ್ರಿಗೆ, ಯಾವಾಗಲೂ ನಾನು ತಪಸ್ಸು ಮಾಡ್ಕೋತಿರ್ತಕ್ಕಂಥ ಮಹಾನುಭಾವರು. ಬ್ರಾಹ್ಮಣವೇ ಪ್ರಿಯ ಅಂತಕ್ಕಂಥ ಮಾತು ಮೊದಲಾದ ಇವೇ ಮುಂತಾಗಿರ್ತಕ್ಕಂಥವು ಇವು ಪರಮಾತ್ಮನಿಗೆ ಅಧಿಷ್ಠಾನ ರೂಪಗಳು. ಇದರ ಪರಮಾತ್ಮ ಹೆಚ್ಚು ಅವನ ಆಸ್ಥಾನ, ಅಧಿಷ್ಠಾನ, ಅವನ ಇರುವಿಕೆ ಇರ್ತದೆ. ಇಷ್ಟೊಳಗೆ ಯಾವ್ಯಾವ ಹೇಳ್ಕೊತ ನಮಗೆ ಯಾವ್ಯಾವ ಪ್ರತಿಮೆಗಳು ಯಾವ್ಯಾವು? ಧಾತು ಸಪ್ತಕ, ಹೌದಾ? ಧೈರ್ಯ, ಶೌರ್ಯ, ಔದಾರ್ಯ, ಚಾತುರ್ಯ, ಮಾತು, ಮಾನ, ಮಹತ್ವ, ಸಹನ, ಸುನೀತಿ, ನಿರ್ಮಲ ದೇಶ, ಬ್ರಾಹ್ಮಣ, ಬುದ್ಧಿ ಪಂಚಕ, ಭೂತ ಪಂಚಕ, ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನಗಳಲ್ಲಿ ಅವನ ಇರುವಿಕೆ ಜಾಸ್ತಿ ಇರ್ತಂಥ ಅಂತ. ಆ ರೀತಿ ಹೇಳ್ಕೊಂಡು ಹೋಗಿ ಪರಮಾತ್ಮನ ಅಧಿಷ್ಠಾನ ಇಲ್ಲಿ ಭಾಳಷ್ಟು ಗೌರವದಿಂದ ಅನುಭವಕ್ಕೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕೂಡ ಸಹನ, ತಾಳ್ಮೆ, ಸುನೀತಿ ಇರ್ತಕ್ಕಂಥ ಶಾಸ್ತ್ರದ ಉಪಯೋಗ, ಸಪ್ತವಾಗಿರ್ತಕ್ಕಂಥ ಸಾಧನ ದೇಹ, ಇಷ್ಟು ಹೇಳ್ಕೊತ ಹೋಗಿ ಅಂತ ಒಂದು ಪರಮಾತ್ಮನ ಮಹಾಮಹಿಮೆಗಳನ್ನ ವಿಸ್ತಾರವಾಗಿ ಹೇಳ್ಕೊತ ಹೋಗ್ತಾರೆ. ವೇದ ಹೇಳೋದು ಅದನ್ನು, ಆಚಾರಶಾಸ್ತ್ರ ಹೇಳೋದು ಅದನ್ನು, ಎಲ್ಲ ಗ್ರಂಥ ಹೇಳೋದು ಪರಮಾತ್ಮನ ಮಹಿಮೆಗಳನ್ನ ಹೇಳ್ತಕ್ಕಂಥದ್ದು. ಈ ರೀತಿ ಬೇರೆ ಇಷ್ಟ ಇಲ್ಲಂತಾರೆ ಮಹಾನುಭಾವರು. ಇಲ್ಲಿ ಶ್ರೀಹರಿ ಬಿಂಬರೂಪನಾಗಿ ಜೀವನಲ್ಲಿ ಯಾವ ಯಾವ ನಾಮನಿದ್ದಾನೆ ಅನ್ನೋದನ್ನು ಶ್ರುತ್ಯುಕ್ತ ಮಾತುಗಳಿಂದ, ಶ್ರುತಿ ಉಕ್ತ ವೇದ ಮಾತು ಹೇಳ್ತಕ್ಕಂಥ ಪದ್ಯ ಇದು. ಜೀವರಾಶಿಗಳು ಅಮೃತ ಶಾಶ್ವತ, ಸ್ಥಾವರಗಳು ಸ್ಥಾಣುನಾಮಕ, ಸ್ಥಾಣುನಾಮಕನೂ ಬಿಡ್ಬೇಕಲ್ಲಿ.
ಆವ ಕುಲದಲ್ಲಿ ಮುಂದುಳಿತಲ್ಲಿ ಇದ್ದು ಅಸಿತಾನಂತ ನೆಂದೆನಿಸಿ, ಅಸಿತ ಆನಂದ ನೆನೆಸಿ, ಅರ್ಥಾತ್ ಈಗ ಎರಡು ಶಬ್ದ. ಗೋವಿದಾಂಪತಿ, ವಿಷ್ಣು ಸಹಸ್ರನಾಮ ಬಂತೆ. ಗೋವಿದಾಂಪತಿ, ಗೋವಿಂದು, ಗೋವಿದಾಂಪತಿ. ಗಾಯನ ಪ್ರಿಯ, ಸಾವಯವ ಸಹಸ್ರನಾಮ, ಪರಾವರೇಶ, ಪವಿತ್ರ ಕರ್ಮ, ವಿಪಶ್ಚಿತನು ಪರಮಾತ್ಮ ಸಾಮ. ಇಷ್ಟು ಮಹಿಮೆ ಭಗವಂತಂದು. ಸ್ವಲ್ಪ ದಾಸ ಅಂತ ಆಗಲಿ. ಮಧ್ಯ ಗುಣ, ಜೀವ ರಾಶಿಗಳು ಅಮೃತ. ಪರಮಾತ್ಮ ಅಮೃತ. ಕುಡಿಯುವ ಅಮೃತ ಅಲ್ಲ, ಮೃತ. ಗುರು ಶಬ್ದ ಅಮೃತ. ಮೃತ ಒಂದು ಸಾವು. ಅವು ಯಾವ ಸಾವು ಇಲ್ಲ ಪರಮಾತ್ಮಗೆ. ಮಧ್ಯ ಲಕ್ಷಣ. ಇವು ಉಳಿದವ್ರು ಕೇಳಿದ್ರೆ ಉಳಿದೆಲ್ಲ ದೇವತೆಗಳು ಅಂತ್ಯ ಅದ. ಮತ್ತೆ ಬ್ರಹ್ಮಾದಿ ದಿವಸ ಕೊಟ್ಟರು ಕೂಡ ಪ್ರಳಯ ಕಾಲದಾಗ ಅವ್ರು ಮುಗಿದು ಹೋಗೋ ಕೆಲಸ ಅಲ್ಲಿದೆ. ಪರಮಾತ್ಮ ಅವ್ನು ಹೋಗ್ಬಿಡ್ತಾನೆ, ಮತ್ತೊಬ್ಬರು ಜೀವ ಬರ್ತಾನೆ. ಅವಾಗೇನ ಆದಿ ಅನಂತ ಮಧ್ಯ ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರಿಸ ಪುನಃ ಇದಮೇಕಂ ಶ್ರುತಿಷ್ಪುನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಹುಡ್ಕೊಂಬ ಜಗತ್ತಿನ ಅಂತಾರೆ ಸಿಂಹ ವೇದವ್ಯಾಸದೇವರು ಅಲ್ಲಿ ಹೇಳ್ತಾ ಇದ್ದಾರೆ. ಶಾಶ್ವತ ಒಂದೆರಡನೇ ಅರ್ಥ, ನಿತ್ಯ ಎನ್ನು ಬಿಡದಿರ್ತಕ್ಕಂಥ ಪರಮಾತ್ಮ ನಿತ್ಯ. ಸ್ಥಾವರಗಳು, ಸ್ಥಾವರ ವಸ್ತುಗಳಲ್ಲಿ ಅಂದರೆ ಸ್ಥಾವರ ಗೊತ್ತೇ, ಗುಡ್ಡ ಮನೆ ಸ್ಥಾವರಗಳು, ಯಾವ ನಡಲಿ ಕೂಡ ಸ್ಥಾವರಗಳು. ಸ್ಥಾಣು ನಾಮಕನಾಗಿ, ಸ್ಥಾಣು ಅನ್ನೋ ಹೆಸರು ಒಂದಲ್ಲಿ. ಸ್ಥಾಣು ಅವನ ಅರ್ಥಕ್ಕೆ ಇರುವಿಕೆ ಅಂತ ಅರ್ಥ. ಈ ಇಪ್ಪನು ಆವ ಕಾಲದಲ್ಲಿ ಅಸಿತ ಆನಂದನೆಂದೆನಿಸಿ, ಎರಡು ಶಬ್ದಗಳು. ಆಶಿತ ಆನಂದ ಅಥವಾ ಅನಂತಾನಂದ ನೆನೆಸಿ. ಅಸಿತ ಯಾರಿಗೂ ಅವ ಸೋಲಿಪಟ್ಟಿರ್ತಾವಲ್ಲ, ಆನಂದವಿರ್ತಕ್ಕಂಥ ಪರಮಾತ್ಮ. ಮತ್ತೆ ಹೆಂಗಿದ ಗೋವಿದಾಂಪತಿ ಪರಮಾತ್ಮ. ಗೋವಿದ ಭಾರತ, ಗೋವಿದಾಂಪತಿ. ಗೋ ಅಂದರೆ ವೇದಗಳು, ವೇದಕ್ಕೆ ಪತಿಯಾಗಿರ್ತಕ್ಕಂಥ ವೇದ ಇರ್ತಕ್ಕಂಥ ಪರಮಾತ್ಮ. ಗೋ ಅಂದ್ರೆ ಆಕಳ. ಪರಮಾತ್ಮ ಹೇಳ್ತಾರಲ್ಲ ಹೆಂಗೆ ಅವ ಅಷ್ಟೇ ಅಲ್ಲ, ಗೋ ಬ್ರಾಹ್ಮಣ. ತಿಳ್ಕೊಡ್ರಿ. ಅದನ್ನ ಭಾಳ ಅಂತಕ್ಕಂಥ ಭಗವಂತ ಗೋಪಾಲಕಂದ್ರೆ ಭಾಳ ಸಿಟ್ಟು ಬರೋದು ನಮಗೆ. ದನ ಕಾಯವನ್ನ ಅನ್ನಪ್ಪ ಅಂತಾನೆ ಕೃಷ್ಣ. ನಾ ಏನು ತಾರೀಕು ಕಾಳಜಿ ಮಾಡೋಣ, ದನ ಕಾಯವನ್ನ ಅಂತಾರ. ಆ ದನ ಕಾಯ್ತೀನಿ, ನೀವು ದನ ನಿಮ್ಮನ್ನು ಕಾಯ್ತೀರಿ ಅಂತ ಹೇಳ. ನೀವು ದನ ಎದ್ದಾಗಿದ್ದೀರಿ ಅಂತ ದೇವರಾಗಿರ್ತಕ್ಕಂಥ ಗೋವಿದಾಂಪತಿ. ಗಾಯನ ಪ್ರಿಯ, ಇದೇನು ಗೊತ್ತದ ಗಾನವಲ್ಲ ಭಗವಂತ. ಸಂಗೀತ ಪ್ರಿಯ. ಸಾ ಅವಯವ ಸರ್ವಾಧಿಷ್ಠ ಹೇಗಿದ ಸಾಕಾರ ಆಗಿರ್ತಕ್ಕಂಥವ, ಅಂತರ್ಯಾಮ ಇರ್ತಕ್ಕಂಥವ. ಆಮೇಲೆ ಸಹಸ್ರನಾಮ, ಪ್ರಥಮ ಶಬ್ದ ಸಹಸ್ರನಾಮ. ಸಹಸ್ರ ಅಂದರೆ ಎಷ್ಟು ಅಂದ್ರೆ ಅರ್ಥ ಹೆಂಗೆ, ಸಾವಿರ ನಾಮ ಉಳ್ಳವ ಅಂತ ಅರ್ಥ ಬಂದ್ಬಿಡ್ತಾರೆ. ಅಂದ್ರೆ 1000 ಒಂದಿಲ್ಲ ನಮಗೆ. ಆ ಶಬ್ದ ಹೆಂಗೆ ಬಿಡುವುದು, ಸಾವು ಇರದೆ. ಸಾವುದ ಕೊನೆ ಅದೇ ಅಲ್ಲಿ ಸಾವು ಅಂತ ಸಾಯುವುದಲ್ಲ, ಕೊನೆ ಇರದ, ಅಂತ್ಯ ಇರದ. ಅವನ ಹೆಸರಿಗೆ ಅಂತ ಹಾಲಿಲ್ಲಿ ಸುಮ್ಮನೆ ವಿಷ್ಣು ಸಹಸ್ರನಾಮ ಅಂತೀವಿ 1000 ಅಂತಿಕೊಂಡು ಅವನು ಮೀರಿದ್ದಾನ ಭಗವಂತ ಆಗಿರ್ತಾವ. ಹೆಸರುಗಳು ಹೇಳ್ತಾ ಇದ್ದಾರೆ. ಪರಾವರೇಶ, ಭಾಳ ಚಂದ್ರ ಮಾತು. ಪರ ಅಂದ್ರೆ ಬ್ರಹ್ಮ. 3 ಶಬ್ದವ ತಿಳ್ಕೊಡು. ಪರ, ಅವರ, ಆವೇಶ. ಪರಾವರೇಶ, ಪರ, ವರ, ಈಶ. ಮುಂದೆ ಈಶ ಆವೇಶ ಅಲ್ಲ. ಪರ, ವರ, ಈಶ ಕೂಡಿ ಪರಾವರ. ಪರ ಪ್ಲಸ್ ಅವರ ಕೂಡಿ ಪರಾವರ. ಪರಾವರ ಪ್ಲಸ್ ಈಶ ಕೂಡಿ ಪರಾವರೇಶ. ಇದು ಮಹಿಮಾ ಭಗವಂತ. ಯಾಕೆ ಗೊತ್ತೇ ನಾನು ಹೇಳ್ತಾನೆ. ಪರ ಶಬ್ದ ಬ್ರಹ್ಮಾದಿಗಳು ಅಂತ ಅರ್ಥ. ಅರ್ಥಾತ್ ಪರ ಅಂತ. ಇನ್ನೂ ಅದಕ್ಕಿಂತ ವರ. ವರ ಅಂದರೆ ಈ ಲಗ್ನ ಮಕ್ಕಳು ವರ ಅಲ್ಲ, ಮತ್ತಲ್ಲಿ ಶ್ರೇಷ್ಠ ಅಂತ ಅರ್ಥ. ಬ್ರಹ್ಮದ ವಿಶೇಷಣೆ ಯಾರು ಹೇಳ್ರಿ? ಬ್ರಹ್ಮನಿಗಿಂತ ಶ್ರೇಷ್ಠ ಯಾರು? ಪರಮಾದೇವಿ. ಬ್ರಹ್ಮ ವರ. ಬ್ರಹ್ಮ ಅವಳಿಂದ ಹೆಸರಿರ್ತಕ್ಕಂಥ ಲಕ್ಷ್ಮಿ, ಅವರಿಗೆ ಈಶಾ. ಹೌದಾ? ಪರಾವರೇಶ ಈ ಶಬ್ದ ದಾಸ ಅಂತ ನೋಡ್ರಿ. ಹಿಂಗೆ ಕಲ್ಕೋಬೇಕು ಅಂತಾರ. ಹಿಂಗೆ ಅಭ್ಯಾಸ ಮಾಡ್ಕೊಡು ಅಂತ, ಹಿಂಗೆ ತಿಳ್ಕೊಡು ಅಂದ್ರೆ ಅವನ ಮಹಿಮಾ ಗೊತ್ತಾಗ್ತದೆ. ಅವ ಪರ, ಅವ ವರ ಆಕಿ ದೊಡ್ಡ, ಅವ ಆಕೆ ಕೂತಾಳ ಮೇಲೆ ಅಲಿಕ್ಕಿ ಆಕಿಗೂ ಈಶಾ ಭಗವಂತ. ಇಂಥ ಮಹಿಮಾ ಭಗವಂತ ಪರಾವರೇಶ ಅಂತಾರ ಮಹಾನುಭಾವರು. ಅವ ಪವಿತ್ರ ಕರ್ಮ, ಮತ್ತೊಂದು ಹೆಸರು ಭಗವಂತ. ಏನು ಹೆಸರುಗಳು, ಏನು ವೈಶಿಷ್ಟ್ಯ, ಏಕದಾಂಸಾಲ ಶಬ್ದ ವೈಭವ ನೋಡ್ರಿ. ಹಂಗೆ ಪರ ಪವಿತ್ರ ಕರ್ಮ. ಅವ ಮಾಡ್ತಕ್ಕಂಥ ಕರ್ಮ ಪವಿತ್ರವಾಗಿರ್ತಕ್ಕಂಥ ಕರ್ಮಗಳು ಕೆಟ್ಟ ಕೆಲಸದಿಂದ ಮಾಡೇ ಇಲ್ಲ. ನಮಗೆ ಕೆಟ್ಟ ಕೆಲಸ ಅನ್ನಿಸ್ತದೆ ಕೆಲವು ಸಲ, ಅದು ಪವಿತ್ರ ಇರ್ತದೆ. ಯಾರ್ಯಾರೋ ಸಂಹಾರ ಮಾಡಿದ, ಕೆಟ್ಟ ಕೆಲಸ ಮಾಡಿದ್ದೀನಿ ಅದು ಅವ ಮಾಡಿದ ಯೋಗ್ಯನೇ ಆಗಿರ್ತಕ್ಕಂಥದ್ದು. ಅವ ಪರ ಅವರ ಹೇಳ್ತಾರೆ ಪವಿತ್ರ ಕರ್ಮ. ನಿರ್ದೋಷ ಇರ್ತಕ್ಕಂಥ ವ್ಯಾಪಾರ. ವಿಪಶ್ಚಿತ ಮತ್ತೊಂದು ಶಬ್ದ ಅವಾಗ. ಅವ ಜ್ಞಾನಗಮ್ಯ. ವಿಪಶ್ಚಿತ ಜ್ಞಾನಿಗಳು ಅಂತ ಅರ್ಥ. ಸಾಮ, ಸಾಮಗಾಯನ ಪ್ರಿಯ ಭಗವಂತ. ಇಷ್ಟು ಅವನ ಮಹಿಮೆ. ಇಡೀ ಪದ ಕ್ರಿಯಾಪದ ಇಲ್ಲೇ ಇಲ್ಲಂದ್ರೆ ಅದು ನಾವು ಹರ್ಕೋಬೇಕು ಕೈ. ಇಂಥ ಭಗವಂತನ ಸ್ತೋತ್ರ ಮಾಡ್ರಿ.
ಇವನು ನಂಬ್ರಿ ಇಂಥವನ್ನು ಭಜಿಸಿ ಹಿಂಗೆ ಹೇಳ್ಬೇಕಾಗ್ತದೆ. ಇಷ್ಟವಾದ ಏನು ಮಾಡೋದು ಹಂಗೆ ಇಷ್ಟ ಆದಮೇಲೆ ಕೇರ ಇತ್ತಿರಲ್ಲ ಅದಕ್ಕಲ್ಲಿ ಯಾಕಿರಲ್ಲ ದಾಸರಿಗೆ ಆ ಶಬ್ದ ತುಂಬಿಟ್ಟನ ಹೇಳಿ ಜಾಗ ಇಲ್ಲಿ ಇಲ್ಲ ಅವ್ರಿಗೆ ಅಷ್ಟಕ್ಕೂ ಸುಖದನ ಇಷ್ಟು ಪದ್ಯದ ವಯಸ್ಸು ಹೇಳ್ತಾನೆ. ಇಂಥ ಪರಮಾತ್ಮನ ನಂಬ್ರಿ ಅನೇಕ ಹೆಸರು ಬಂದಂಗೆ ಆತಿಲ್ಲ ನೀವು ಎಲ್ಲ ಈ ಶಬ್ದ ಹೇಳ್ದಷ್ಟು ಇವು ಪರಮಾತ್ಮನ ಮಹಿಮೆಗಳನ್ನ ನೋಡಿ. ಇವನು ಅನ್ನೋದ ಒಂದು ಭಾಗ್ಯ ಮಧ್ಯಾಕ ಪರಮಾತ್ಮನಿಗೆ ಭಾಳ ಪ್ರೀತಿ ಆಗಿರ್ತಕ್ಕಂಥ ಆ ಮಾತು ಹೇಳ್ತಾ ಇದ್ದಾರೆ ದಾಸ. ಇಂಥದ್ದು ಅದ್ಭುತವಾಗಿರ್ತಕ್ಕಂಥ ಮಹಿಮೆಗಳನ್ನ ಹೇಳ್ಕೊತ ಹೋಗಿ ಸಂಗೀತ ಪರಮಾತ್ಮನ ಗಾಯನಾಮಕ ಅಂತೇಳಿ ಅಂತಾರ ಮುಂದೆ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಸೇವಾ ಮಾಡ್ತಿರ್ತೀವಿ. ಅಪ್ಪಿತಪ್ಪಿ ಏನೋ ಒಂದು ಕಾರಣದಿಂದ ನಿಷೇಧ ಕರ್ಮವನ್ನು ಮಾಡ್ತೇವೆ ನಾವು. ನಿಷೇಧ ಕರ್ಮದಿಂದ ಮಾಡಬಾರ್ದು ಅಂತ ಅರ್ಥ. ಸಣ್ಣ ಉದಾಹರಣೆ, ದೇವರ ಪೂಜೆಗೆ ಹೂ ತರ್ತೇವೆ ಮತ್ತು ಪ್ರೀತಿ ಹೋದಲ್ಲ ಪೇಟೆ ಹೂ ತರ್ತೇನೆ ನಿಮಗೆ ಹೂ ತರ್ತೇನಿಲ್ಲ. ಹೂ ತರೋ ಹೊತ್ತಿನಾಗ ತಪ್ಪಾಗ್ಬಿಡ್ತು ಒಂದು ಸಲ. ಹಂಗೆ ಇದು ಅನುಭವ ಒಂದು ಸಾಮಾನ್ಯ ಅನುಭವ ಇದು. ಇಂಥ ಭಾಳ ಹೂ ತರಲಿಕ್ಕೆ ಕ್ಷೇತ್ರ ಹೋದ್ರೆ ಯಾವ ಬೇಕು ಕೂತಿರ್ತಾರೆ. ಆ ಬಹುತೇಕ ಹೆಣ್ಮಕ್ಳು ಹೂ ಮಾಡ್ತಿರ್ತಾರೆ. ಗಂಧದ ಇಲ್ಲ ಅಂತ ಅಂತಲ್ಲ. ಅಥವಾ ಒಂದು 10 ರೂಪಾಯಿ 20 ರೂಪಾಯಿ ಹೂ ಕೊಡುವಂತ ಇಟ್ಟಿರ್ತಾರೆ. ಆಕೆ ಹೀಗೆ ಭಕ್ತಿ ತಿಂತಾಳೆ, ಆಕೆ ಹೂ ಕೊಡ್ತಾಳೆ. ಇದು ಎಲ್ಲಿರೋದು ಎಲ್ಲ ಕಡೆಗೆ ಅದ ಎಲ್ಲ ಅಲ್ಲಿ ಅಡಿಯಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರೇ ಮಾಡಿ ಪಾಪದ ಅವ್ರಿಗೆ ಮಾಡಿಲ್ಲ. ಆಕೆ ಮತ್ತು ನೀನು ಇಲ್ಲ ಮಡಿ ಸ್ನಾನ ಮಾಡಿ ಏನು ಹೂವೇ ಕೊಡೋ ಹೂ ಅಂತ ಹಾಕಿದ್ರಿ ಬೇರೆ ಮಾಡ ಹೂವರೇ ಬೇಕು. ಹೌದಾ? ನಿಷೇಧ ಹಾಕಿಲ್ಲ ಇಲ್ಲಿ. ಅದಂತ ನೀವು ಶುದ್ಧ ಮಾಡ್ಲಿಕ್ಕೆ ಬರ್ತದೆ ನಿಮಗೆ, ಶಂಕಪುರುಷ ಮಾಡಿ ಬರ್ತದೆ ನಿಮಗೆ. ಅದಕ್ಕೆ ಅಪ್ಪಿ ತಪ್ಪಿ ನಿಷೇಧ ಕರ್ಮ ಆದರೂ ಕೂಡ ಭಗವಂತ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕಾಗ್ತದೆ. ನಾವು ಮಾಡೋ ಹೊತ್ತಿನ ತಪ್ಪಾವು ಅಷ್ಟು ತಪ್ತೇವೆ ನಾವು. ಯಾವ ಸಮ ಮಾಡೋದು ತಿಳ್ಕೊಡಿ ಅದನ್ನು ಹೇಳ್ತಾ ಇದ್ದೇವೆ. ಮಾಧವನ ಪೂಜಾರ್ಥವಾಗಿ ಏನು ಮಾಡ್ತಾರೆ? ನಿಷೇಧ ಕರ್ಮ ಮಾಡಿ, ನಿಷೇಧ ಇಲ್ಲ ಅಲ್ಲಿ, ನಿಷೇಧ ಕರ್ಮ ಮಾಡಿ ಧನ ಇದು ಒಂದೇ ಇದು ಒಂದು ಕರ್ಮ. ಧನ ಸಂಪಾದಿಸಲು ಅದಕ್ಕೆ ದುಡ್ಡು ಗಳಿಕೆ, ದುಡ್ಡು ಸಂಗ್ರಹ ಮಾಡಲಿಕ್ಕೆ ಕೆಟ್ಟ ಕೆಲಸ ಮಾಡ್ತೇವೆ. ಕದಿಯೋದಲ್ಲ ಮತ್ತೆ ಮುಂದಿನ ಹಾಕೋದಲ್ಲ. ಹಂಗೆ ಉದಾಹರಣೆ ಹೇಳ್ತೇನೆ ಇವಾಗ. ಇವೆಲ್ಲ ಹಿಂದಿನ ಕಾಲದ ಎಲ್ಲ ಹೇಳಿ ಹೊಂದಾಣಿಕೆ ಆಗುದಿಲ್ಲ. ಬ್ರಾಹ್ಮಣ ಅಲ್ಲಮ್ಮ ಒಂದು ಉದಾಹರಣೆ. ಕಟ್ಟಿಗೆ ಅಡ್ಡಿ ಇಡಬಾರ್ದು ನೇಮ, ಅವನಿಗೆ ನಿಷೇಧ ಮಾಡಬಾರ್ದು. ಎಷ್ಟು ಮಂದಿ ಇಟ್ಟಿಲ್ಲ ಈಗ? ಹೌದಾ? ಅಥವಾ ಬ್ರಾಹ್ಮಣ ಅಲ್ಲಮ್ಮ ಇಂಥ ಉದ್ಯೋಗ ಮಾಡ್ಬಾರ್ದು ಅಂತವ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಷೇಧ ಕರ್ಮ ಕರೆ. ಅದು ಯಾಕೆ ಮಾಡ್ತೀನಿ? ಪರಮಾತ್ಮ ಪ್ರೀತಿ ಮಾಡಿ ಪೂಜೆ ಮಾಡಿರ್ತೀವಿ, ದೇವ್ರು ಕ್ಷಮ ಮಾಡ್ತಾನೆ ಅಲ್ಲಿ ಅಂತ ಹೇಳ್ತಾರೆ. ವಿಷ್ಣು ತೀರ್ಥರು ಅಂತ ಬರ್ತಾರೆ. ಚತುರ್ದಶಿ ಷೋಡಶಿ ಅದ ಬರೀತಾರೆ ಅವರು. ಮುಂಜಾನಿಂದ ರಾತ್ರಿ ತನಕ ಪುರುಸೊತ್ತಿಲ್ಲೇ ಇಲ್ಲ. ಮುಂಜಾನೆ ಸಂಧ್ಯಾ ವಂದನೆ, ಆಮೇಲೆ ಶಾಸ್ತ್ರ, ಆಮೇಲೆ ಮದುವೆ ಓದೋದು, ಪೂಜಾ ಮಾಡೋದು, ಊಟ ಮಾಡೋದು, ಊಟ ಕರೆದು. ಇದು ನೌಕರಿಗೆ ಹೋಗೋದಿಲ್ಲ, ಇಲ್ಲೇ ಇಲ್ಲ. ನೌಕರಿಗೆ ಹೋಗೋದು ಮತ್ತು ನೌಕರಿ ದುಡ್ಡು ಹೆಂಗೆ ಬರ್ಬೇಕು? ಹೆಂಗಾರ ಪ್ರಶ್ನೆ ಇದು. ಇಷ್ಟು ಅಷ್ಟು ಬುದ್ಧಿ ಇದ್ದಿದ್ದಲ್ಲ, ಇಷ್ಟು ಇಲ್ಲ ಅಂತಾರ. ಇದನ್ನ ಅಷ್ಟಿಗೂ ಬರೋದಿಲ್ಲ. ಯಾರಿಗೆ ಸಾಧ್ಯದ ಅವ್ರು ಮಾಡಿ. ನೀವು 3 ಸಂಧ್ಯಾ ಮಾಡಬೇಕು. ಹೌದಾ? ಕಬ್ಬಿಗೋಣ ಮಧ್ಯಾಹ್ನದಾಗ ಆಫೀಸ್ನಾಗ ಹೋಗಿ ಪ್ಯಾಂಟು ಶರ್ಟ್ ಬೀಚ್ ಸಂಧ್ಯಾ ಮಾಡ್ಕೊಂಡು ಕೂತ್ಕೊಂಡು ಕೇಳ್ತಾರೆ. ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕೆಲಸನ. ನಿಷೇಧಕರ ಮಾಡ್ಬೇಕಾಗ್ತದೆ. ಜನವರ ಹರಿದಾಕಿ ನಿನ್ನೆಮ್ಮ ಯಾರು ಹೇಳ್ಬೇಕು ಅವ್ರಿಗೆ? ಎಷ್ಟು ಕಷ್ಟದ ಕೆಲಸ ವಿಚಾರ ಮಾಡ್ರಿ ಅದು ಹೇಳ್ತಾ ಇದ್ದೀನಿ. ಆ ರೀತಿ ಧನ ಹಣ ಸಂಪಲಿ ನಾವು ಏನೋ ಕೆಲಸ ಮಾಡ್ತೀವಿ, ಮಾಡಪಡಿ ಕೆಲಸ ಮಾಡ್ಕೋತಾ ಇರ್ತೀವಿ. ಅವು ಸತ್ಪುಣ್ಯ ಕರ್ಮಗಳು ಎನಿಸಿಕೊಳ್ಳುತ್ತೇವೆ. ತಪ್ಪಿ ಮಾಡ್ದಂಥ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ, ಮಾಡೋ ಹೊತ್ತಿನ ತಪ್ಪಿದ್ರೆ, ಏಕಾದಶಿ ಬಂದದ, 2 ಬಂದಾವ, ನಾವು ಕೇಕೆ ಕುಡಿ ಎಳ್ನೀರು ಕುಡಿದ್ವಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತಡ್ಕೊಳಿಕ್ಕೆ ಆಗೋದಿಲ್ಲ. ಮುಂದೆ ದ್ವಾಸೆ ಪೂಜೆ ಮಾಡ್ಬೇಕಿಲ್ಲ ಬೇಡ ಮತ್ತೆ. ಹೌದಲ್ಲ? ಅದಕ್ಕೆ ಸತ್ಪುಣ್ಯ ಕರ್ಮಗಳಿದೆ. ಈ ಅನುಸಂಧಾನ ಹೆಂಗಾದ್ರೆ ವಿಚಾರ ಮಾಡ್ರಿ. ನಿಮ್ಮ ದೇಹಕ್ಕೆ ತಕ್ಕಂತೆ ಅವಂಗೆ ಮೋಸ ಮಾಡ್ದಂಗೆ ವಿಚಾರ ಮಾಡ್ಕೊಂತ ಹೇಳ್ತಾರೆ. ಆ ರೀತಿಯಾಗಿ ನೋಡಿ ಹೆಂಗೆ ಶಬ್ದ ಮುಂದಿರೋದು. ಉದರಂಭಣಾರ್ಥ. ಉದರ ತನ್ನ ಹೊಟ್ಟೆಯ ಉದರಂಭಣ ಅಥವಾ ಉದರ ವೈರಾಗ್ಯವಿದು. ಹೊಟ್ಟೆ ಸಹ ಏನೇ ಕರ್ಮ ಮಾಡೇ ಮಾಡ್ತಾನೆ, ಉದರ ಮಾಡ್ತಾನೆ. ನಿತ್ಯದಿ ಸಾಧು ಕರ್ಮ ಮಾಡಿದರು. ನಿತ್ಯದಿ ಅಂತ ಮಹಾನುಭಾವ. ನಿತ್ಯದಿ ಸಜ್ಜನ ನಟ ಮಾಡ್ತಕ್ಕಂಥ, ಕೇವಲ ಡಾಂಬಿಗೆ ಮಾಡ್ತಕ್ಕಂಥ ಮಾಡಿದರೂ ಸರಿ 5ವನು ದೇಹಾಂತರವ ಸಂದೇಹವೆಂತಿಲ್ಲ. ಅವ ಅಂತ ಇರ್ತಕ್ಕಂಥವ ದೇಹಾಂತರ 5ವನು. ದೇಹಾಂತರ ನರಕಾದಿ ಅನರ್ಥ ಅಂತ ಅರ್ಥ. 2 ಕೆಲಸ. ಒಂದು ನಿಷೇಧ ಕರ್ಮ ಮಾಡಿದ್ರಿ, ಒಂದು ಒಳ್ಳೆ ಕರ್ಮ ಮಾಡಿರಿ. ನಿಷೇಧ ಕರ್ಮ ಮಾಡೋ ಹೊತ್ತಿನಾಗ ಸಾಧ್ಯ ಇಲ್ಲ, ಏನೋ ಪ್ರಯತ್ನ ಮಾಡಿರಿ, ಏನೋ ಹೆಚ್ಚು ಕಡಿಮೆ ಆಗ್ಯದ. ಒಂದು ಕೆಟ್ಟ ಉದಾಹರಣೆ ಕೊಡ್ತೀನಿ ನಿಮಗೆ. ಇಲ್ಲಿ ಬಸ್ನೇ ಹೋಗ್ತಿರ್ತೀರಿ ನೀವು.
ಹೌದ್ರಿ 32 ಸಂಧಾನ ಮಾಡ್ತಾನೆ ನೀವು ಮತ್ತು ಯಾತ್ರಾ ಕೊಂಡ ನೀವು ಹಂಗಾರೆ ಯಾವುದೋ ಬದಿಗೋ ಹೊಂಟೆ ಯಾವ್ದು ಕೆಲಸ ಕೊಂಡ ಅಂತ ಕೊಡ್ರಿ ಗಾಡಿಯಾಗ ಹೆಂಗೆ ಸಂಧಾನ ಮಾಡ್ಬೇಕು ನಮ್ಮಲ್ಲಿ ಆಪ್ಷನ್ ಅದ ಏನು ಆಪ್ಷನ್ ಏನು ಆಪ್ಷನ್ ಅದ ಆ ಮಂತ್ರ ಅಷ್ಟು ನೆನೆಸ್ಬಿಟ್ರೆ ಆತ ದಿನ ಹಂಗೆ ಮಾಡಬಾರ್ದು ಮತ್ತೆ ನಾ ಮಲ್ಕೊಂಡೆ ಎಲ್ಲ ಮಾತ್ರ ನೆನೆಸ್ಬಿಟ್ಟು ಮತ್ತೆ ಆ ಪ್ರಸಂಗ ಹಂಗಿತ್ತು ಅಲ್ಲಿ ಮಾಡಿದ್ವಿ ನಿಷೇಧ ಕರ್ಮ ಇನ್ನು ಕರೆಕ್ಟ್ ಸಂಧ್ಯಾನ ಮಾಡ್ತಿದ್ವಿ ಟೈಮ್ ಸೀರ ಮಾಡ್ತಿದ್ವಿ ಮಾಡೋ ಹೊತ್ತಿನಾಗ ಭಕ್ತಿ ಇಲ್ಲ ವಿಷ್ಣು ಪ್ರಣಯ ಇಲ್ಲ ಅದು ಉಪಯೋಗ ಅಂತ ಅಲ್ಲಿ ಹೇಳ್ತಾರೆ ನೋಡಿ ಅಲ್ಲಿ ಸಾಧು ಕರ್ಮ ಮಾಡಿದರೂ ಸರಿ ಐದುವನು ದೇಹಾಂತರವ ಸಂದೇಹವೆನಿತಿಲ್ಲ ಒಳ್ಳೆ ಕರ್ಮ ಮಾಡಿದ್ರು ಕೂಡ ವಿಷ್ಣು ಭಕ್ತಿ ಇಲ್ಲದೆ ಶ್ರದ್ಧಾ ಇಲ್ಲದೆ ನಿಷ್ಠಾ ಇಲ್ಲದೆ ಮಾಡಿದ್ರೆ ಅದಕ್ಕೇನು ಪುಣ್ಯ ಇಲ್ಲ ಒಳ್ಳೆ ಕರ್ಮ ಒಳ್ಳೆ ಕರ್ಮ ಅಲ್ಲಿ ಕೆಟ್ಟ ಕರ್ಮ ಮಾಡಿದ್ರು ಕೂಡ ಅದು ಪುಣ್ಯ ಅಲ್ಲ ಯಾಕೆ ಬಹುತ್ ಪ್ರೀತಿ ಮಾಡ್ತಕ್ಕಂಥವ್ರು ಅಂತ ಹೇಳ್ತಾರೆ ಇಷ್ಟು ಕರ್ಮದ ಸಂದೇಶ ಹೇಳ್ತಾರೆ ಮಾನವರು ಅದಕ್ಕೆ ಕೃಷ್ಣ ಹೇಳಿದ ಗಹನ ಕರ್ಮಣೋ ಗತಿ ಹೇ ಅರ್ಜುನ ಕೇಳಿಲ್ಲ ಅಂದವ ಕರ್ಮ ಭಾಳ ಕಷ್ಟಕ್ಕೆ ತಲೆಗೆ ಹೋಗೋಣ ಆ ಕರ್ಮ ಯಾವುದು ವಿಕರ್ಮ ಯಾವುದು ಪಕ್ಕ ಗೊತ್ತಿಲ್ಲ ಕರ್ಮೋಧ್ಯಾಯ ಬರ್ತದಲ್ಲೇ ಅದು ಹೇಳ್ತಾರೆ ಆ ರೀತಿಯಾಗಿ ಪರಮಾತ್ಮ ಸರ್ವತ್ರ ವ್ಯಾಪಕ ಅನ್ನೋದನ್ನು ಇನ್ನು ವಿಸ್ತಾರವಾಗಿ ಹೇಳ್ತಾರೆ ಅವರಿಗೆ ಅಷ್ಟು ಮಾತ್ರ ಆಗೋದು ದಾಸರಿ ಹೇಳ್ತಾ ಇದ್ದಾರೆ ಎಲ್ಲಿ ಆಪಗತಾಶ್ರಯ ಅಲ್ಲ ಹಾಕೋಬೇಕು ಬೇಕಂದ್ರೆ ಇಲ್ಲ ಅದಲ್ಲ ಅಪಗತಾಶ್ರಯ ಒಂದೇನು ಎಲ್ಲರೊಳಗಿದ್ದು ಪರಮಾತ್ಮ ಅಲ್ಲಿ ಬಿಡು ನೋಡಿ ಇದ್ದು ಅನುಪಮನಿಸುವನು ಅಪಾನುಪ ರೂಪನು ಹೇಳ್ತಾ ಇದ್ದಾರೆ ಎಂಥ ಪರಮಾತ್ಮ ಅನುಪಮ ರೂಪ ಹೆಂಗೆ ಬಿಡಿಸೋದನ್ನು ಅನುಪಮ ರೂಪನು ಒಂದೇದು ಇದ್ದು ಪರಮಾತ್ಮ ಆಗಿರ್ತಕ್ಕಂಥವ ಅಲ್ಲಿ ಅನುಪಮ ರೂಪನು ಶಫರಕೇತನ ಜನಕ ಮೋಹಿಪ ಮೋಹಕನ ತೆರದಿ ತಪನ ಕೋಟಿ ಸಮಪ್ರಭಾಷಿತ ಒಪುವೆನಿಪ ಕೃಷ್ಣಾದಿ ರೂಪಕ ವಿಪ ಅಂತದ ದ್ವಿಪ ಅಂತದನು ವಿಪ ವಿಪ ದ್ವಿಪಗಳಂತೆ ಉಂಡು ಉಣಿಪ ಸರ್ವತ್ರಲ್ಲಿ ನೆಲೆಸಿದ್ದು ಇದಕ್ಕೆ ಪಾಠಾಂತರ ನಾವು ತಪ್ಪು ಪ್ರಿಂಟ್ ಆಗ್ತಂತೀವಿ ಕೂಡ ಪಾಠಾಂತರ ಮಾಡೋದಕ್ಕೆ ನೋಡಿ ಒಂದೇದು ಇದು ಭಾಷಾಂತರ ಶಬ್ದ ಅಪಗತಾಶ್ರಯ ಲಘು ಅರ್ಥ ಆಗೋದಿಲ್ಲ ಪರಮಾತ್ಮಗೆ ಯಾರ ಆಶ್ರಯ ಅವಶ್ಯದ ನಮಗೆ ಆಶ್ರಯ ಬೇಕೇ ಬೇಕು ನಮಗೆ ಇಲ್ಲಿ ಸಾಧ್ಯ ಇದೆ ನಮಗೆ ಮನೆಯಾಗಿಂದ ಹೊರತು ನಮಗೆ ಅಪಗತ ಹೋದದ್ದು ಅಂತ ಅರ್ಥ ಆಶ್ರಯ ಅವನಿಗೆ ಅವಶ್ಯ ಇಲ್ಲ ಭಗವಂತನಿಗೆ ಅವನ ಆಶ್ರಯದಾಗ ನಾವಿದ್ದೀವಿ ಒಂದೇ ಲಕ್ಷಣ ಭಗವಂತು ನೋಡಿ ಇವೆಲ್ಲ ಗುಣಗಳ ಚಿಂತನೆ ಇವೆಲ್ಲ ಇದೇ ಶ್ರೇಷ್ಠ ಇದೇ ಉಪಾಸನೆಗಳು ಹಿಂಗೆ ವಿಚಾರ ಮಾಡ್ತಾರೆ ಹಿಂಗೆ ಮಾಡ್ಲಿಕ್ಕೆ ಆಗೋದು ಮನ್ಯಾಗ ಸುಮ್ಮನೆ ಕೂತ್ಕೊಂಡು ಹರಿಕತಮ್ಮ ಸರ್ವನ ಅಪಗತ ಆಶ್ರಯ ಅಲ್ಲಿ ಕೊಡ್ತಾನೆ ಇದನ್ರಿ ಆ ಶಬ್ದ ಬಂತಿಲ್ಲ ಬಾಯಿಂದ ಪರಮಾತ್ಮ ಯಾವುದೇ ಆಶ್ರಯ ಪರಮಾತ್ಮ ಸರ್ವಸ್ವಾಮಿ ಯಾವ ಆಶ್ರಯ ಇಲ್ಲ ನಾವು ಆಶ್ರಯ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೇವೆ ಎಲ್ಲರೊಳಗಿದ್ದು ಪರಮಾತ್ಮ ಅನುಪಮ ರೂಪನು ಎಲ್ಲರಲ್ಲಿ ಇದ್ದಾನೆ ಪರಮಾತ್ಮ ನಮ್ಮ ಹಂಗೆ ರೂಪ ಏನೋಗೇಂದ್ರೆ ಅವನ ರೂಪ ಅನುಪಮ ಅಂತ ರೂಪ ಯಾರಿಗಿಲ್ಲ ಶಫರಕೇತನ ಜನಕ ಶಫರಕೇತ ಲಘು ಅರ್ಥ ಆಗೋದಿಲ್ಲ ಶಫರಕೇತನ ಅಂದರೆ ಕಾಮ ಶಫರ ಅಂದರೆ ಮೀನವೇ ಧ್ವಜವಾಗಿ ಉಳ್ಳವ ಎಂದು ಕೆಲವು ಧ್ವಜ ಇದ್ದು ಅರ್ಜುನ್ ಧ್ವಜ ಯಾವುದು ಕಪ್ಪಿ ಧ್ವಜ ನಿಮ್ಗೆ ಗೊತ್ತು ಮ್ಯಾಲ ಕಪ್ಪಿ ಧ್ವಜ ಕಾಯಂ ಕೂತ್ಬಿಟ್ರಿ ಮ್ಯಾಲ ಅದನ್ನ ಹೇಳ್ತಾನೆ ಮತ್ತೆ ಕೃಷ್ಣ ಗೀತಾ ಹೇಳಿದ ಹೌದಲ್ಲ ಯಾರಿಗೆ ಅರ್ಜುನ ಒಂದಲ್ಲ ಎರಡಲ್ಲ ಈ ಒಂದು ಸಂಶಯ ಮಾಡ್ತಾನೆ ಅದ್ರಿಗೆ ಇವ್ರದ್ದು ಟೆನ್ಷನ್ ಇತ್ತು ಅವಾಗ ಅವ್ನು ಹೆಂಗೆ ಗೀತಾ ಹೇಳಿದ ಇವ್ ಹೆಂಗೆ ಕೇಳಿದ ಇವ್ ಏನು ಸಾಧ್ಯ ಇವನು ಸುಖ ಹೇಳಿಕ್ಕೆ ಸಾಧ್ಯ ಅಂತ ಕೇಳ ಹಂಗಲ್ಲ ಸಂಶಯ ಮಾಡ್ಯಾರ ನಮ್ಮ ಮೇಲೆ ಅಲ್ಲಿ ಇದು ಸೂಕ್ಷ್ಮ ಹೇಳಿದ ಕೃಷ್ಣ ಅಲ್ಲಿ ಇವ ಯಾದವ ಕೃಷ್ಣ ಅದನ್ನು ಬರೆದ ಒಂದು ವಾಸಿಷ್ಠ ಕೃಷ್ಣ ಅವನ ರೂಪ ಬರೆದಾನೆ ಅದಕ್ಕೆ ವಿಸ್ತಾರ ಬರೆದಂತ ಅರ್ಥ ನೋಡ್ರಿ ಕೃಷ್ಣ ಗೀತಾ ಹೇಳಿದ್ರೆ ಅರ್ಜುನ ಸಲುವಾಗಿ ಮಧ್ಯೆ ಅದಲ್ಲ ಅಲ್ಲಿ ಮ್ಯಾಲ ಕೂತಾರ ಮಹಾನುಭಾವ ಡೈರೆಕ್ಟ್ ಕೇಳಿದ್ರು ಯಾರು ಅವ್ರು ಏನಾದ್ರು ಮುಂದೆ ಮಧ್ವಾಚಾರ ಅದಕ್ಕೆ ಮತ್ತೆ ಗೀತಾ ಭಾಷೆ ಬರೋದು ಮತ್ತೆ ಎಷ್ಟು ಸಂಪರ್ಕದ ವಿಚಾರ ಮಾಡಿರಿ ಅವನ್ನ ಮತ್ತೆ ತಿಳ್ಕೊಂಡ್ರು ಅವರು ಪೂರ್ಣ ಅರ್ಜುನ ಅರ್ಧ ಮಾಡ್ತಾ ತಿಳ್ಕೊಂಡ ಅಂತ ಊರಿನ ಬಾಟು ಹೇಳಿಕೆ ಹಂಗೆ ನಿಮ್ಗೆ ಟೈಮ್ ಆಗಿದೆ ನಿಮ್ಗೆ ಪರಮಾತ್ಮ ಅದಕ್ಕೆ ಶಫರಕೇತನ ಜನಕ ಯಾಕೆ ಇದೆ ಅಂತ ಧ್ವಜ ಬಂತಿಲ್ಲ ದುರ್ಯೋಧನ ಧ್ವಜ ಯಾವ್ದು ಹೇಳಿ ಅನ್ನೋದು ಗೊತ್ತಾ ನಿಮಗೆ ಉರಗ ಪತಾಕ ಜ್ಞಾಪತನ ನೀರೊಳಗೆ ಇರ್ದು ಉರಗ ಪತಾಕಂ ಗಮತಂ ಅಂತ ಪಂಬರಮಾಚಾರ್ಯ ಹೇಳ್ತಾ ಇದ್ದಾನೆ ಏನು ಮಾಡ್ತಾನ ಮೋಹಿಪ ಮೋಹಕನ ತೆರದಿ ಪರಮಾತ್ಮ ಅನೇಕ ಮೋಹ ಮಾಡ್ತಾನೆ ಮೋಹಿಪನ ತೆರದಿ ತಪನ ಕೋಟಿ ಸಮಪ್ರಭಾಷಿತ ಒಂದ ಶಬ್ದ ಇಷ್ಟು ಇದು ಪರಮಾತ್ಮ ಬೆಳಕೆ ಎಷ್ಟದ ಅವನಲ್ಲಿರ್ತಕ್ಕಂಥ ಬೆಳಕಿನ ಪ್ರಭಾವ ಎಷ್ಟದ ಅಲ್ಲಿ ಹೇಳ್ತಾರೆ ತಪನ ಕೋಟಿ ತಪ ಅಂದ್ರೆ ಸೂರ್ಯ
ಕೋಟಿ ಕೋಟಿ ಸೂರ್ಯದ ಪ್ರಭಾವ ಹೋಗದ ಅಷ್ಟು ಬೆಳಕು ಭಗವಂತ ಅಂತಕ್ಕಂಥ ತಪನ ಕೋಟಿ ಜನ ಆಯ್ತಾ. ಒಪ್ಪುವೆನಿಪ ಉಪುಂಸೇಹ ಪರಮಾತ್ಮ ನೂರಾರು ಸಾವಿರ ಕೋಟಿಗಳ ಸೂರ್ಯನ ಬೆಳಕು ಪ್ರಭಾವ ಇರ್ತಕ್ಕಂಥ ಮಹಾನುಭಾವ. ಕೃಷ್ಣಾದಿ ರೂಪಕ, ಕೃಷ್ಣ ಆದಿ ಅಂದ್ಬಿಟ್ಟು ಅನೇಕ ಅರ್ಥಗಳು. ಕೃಷ್ಣಾದಿ ರೂಪಕ ದ್ವೀಪಗಳಂತುಂಡು ಸರ್ವತ್ರಲ್ಲಿ ನೆಲೆಸಿದ್ದು ಪ್ರಮಾಣ ಹೇಳ್ತಾ ಇದ್ದಾರೆ. ಹೆಂಗಂತ ಹೇಳ್ತಾ ಇದ್ದಾರೆ, ವಿಪಗಳಂತೆ ಅದನ್ನು ಬಿಡಿಸೋದು. ಕೃಷ್ಣಕ ರೂಪದಲ್ಲಿ ವಿಪಗಳಂತೆ ಪಕ್ಷಿಗಳು ಹೆಂಗೆ ಮಗಳಿಗೆ ಆಹಾರ ತಿನ್ನಿಸ್ತಾವಲ್ಲ ಅದರಂತೆ ಪರಮಾತ್ಮ ಸರ್ವತ್ರ ನೆಲೆಸಿದ್ದು ಅಂತ ಹೇಳ್ತಾರೆ. ಇಷ್ಟು ಪರಮಾತ್ಮನ ಮಹಿಮೆನೆ ಹೇಳ್ಕೊತ ಹೋಗಿ ಅಂತಾರೆ ಮಹಾನುಭಾವರು. ಪರಮಾತ್ಮನ ಮಹಿಮೆನೆ ಇಷ್ಟು ಹೇಳಿದೆ, ಇನ್ನು ಮುಂದುವರಿತೀನಿ ಅಂತಾರೆ. ದಿನ ಪದ್ಯದೊಳಗೆ ಅವ್ರು ಹೇಳ್ತಕ್ಕಂಥ ಮಾತು ಎಷ್ಟು ಚಂದ ಹೇಳ್ತಾರೆ. ಒಂದಕ್ಕೊಂದು ಮಹತ್ವ ಹೇಳ್ತಾ ಇದ್ದಾರೆ. ಪರಮಾತ್ಮ ಇದು ಹಿಂಗೆ ವಿಚಾರ ಮಾಡೋದು, ಸಕಲ ದುರಿತ ಪರಿಹಾರ. ಹೌದ್ರಿ, ನಾವು ಭಾಳ ಕಷ್ಟ ಬಂದವ ದೇವ್ರ ನೆನೆಸಿ ಹೋಗಿಲ್ಲ ಅಂದ್ರೆ ನಾವು ಹೆಂಗಿದ್ದೇವೆ ಗೊತ್ತ, ಸಂಕಟ ಬಂದಾಗ ಆರಾಮ್ ಶೈಲಿ ಹೋದ್ನೆ ಯಾರು ನೆನೆಸ್ತಾ ಯಾರು ದೇವ್ರು ನಾನು ಆರಾಮ್ ಇರ್ತೀವಿ ಅಂತ ಹೇಳ್ತಾ. ಅದಕ್ಕೆ ಹೆಂಗಿದ್ದ ನೋಡಿ ಪರಮಾತ್ಮ ಅನಿಮಿತ್ಯ ಬಾಂಧವ. ನಮ್ಮ ಬಾಂಧವರಿದ್ದಾರೆ, ಮಗ, ಸುಶಿ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ, ಇವರು ನಿಮಿತ್ಯ ಬಾಂಧವ. ಅವು ಪರಮಾತ್ಮ ಅನಿಮಿತ್ಯ ಬಾಂಧವ. ಹಿಂಗಂದ್ರೆ ಏನು ಶಬ್ದ ಬಳಕ? ನಿಮಿತ್ಯ ಬಾಂಧವರು ಅವ್ರು ನಿಮಿತ್ಯ ಮಾತ್ರ ಇರ್ತಾರೆ. ನಿಮ್ಮ ಮನೆ ಬೀಗರು ಬಂದರು, ಒಂಚೂರು ಆದ್ರೆ ಕಮ್ಮಿ ಮಾಡಿರಿ, ಸಿಟ್ಟು ಬಂದೆ ಅಗತ್ಯ ಹೊಳ್ಳಿ ಊರಿಗೆ ಹೋದ್ರೆ ಅದು ಆದ್ರೆ ಕಡಿಮೆ. ನೀವು ಹಂಗೆ ಮತ್ತೆ ನೀವೆಲ್ಲ ಹೌದು ಏನು ಚಾ ಕೊಡಲ ಇಲ್ಲ ಹಂಗೆ ಕಳಿಸಲ್ಲ ಮನನ್ನು. ಹೌದು, ಪರಮಾತ್ಮ ಇವು ಯಾವ ಕೇಳದೆ ಉದ್ಧಾರ ಮಾಡ್ತಕ್ಕಂಥ ಭಗವಂತ ನಿಮಿತ್ಯ ಬಾಂಧವ. ಹಿಂಗೆ ತಿಳ್ಕೋಗುವಂತ ಹೇಳ್ತಾರೆ. ಅನಿಮಿತ್ಯ ಬಾಂಧವ ಇರ್ತಕ್ಕಂಥ ಪರಮಾತ್ಮ ಹೆಂಗದನ ಅಡವಿಯೋಳು ಬಿತ್ತದಲೆ ಬೆಳೆದಿಹ ಗಿಡದ ಮೂಲಿಕೆ ಸಕಲ ಜೀವನ ಒಡಲೋಳು ಇಪ್ಪುದು ಆಮಯವ ಪರಿಹರಿಸುವ ಗೈವು ಪರಿಹರಿಸಿ ಗೈವೊಂದರಲ್ಲಿ ಬಿಡಿಸೋ ಭಾಕಷ್ಟ ಶಬ್ದನೂ ಕೂಡ. ಹೌದಾ, ಓದೋ ಹೊತ್ತಿನಾಗ ಓದ್ತಿರ್ತೀರಿ ನೀವು, ಬಾಯ್ಪಾಟ್ ಮಾಡೋ ಹೊತ್ತಿನಾಗ ಒಂದು ಶಬ್ದ ತಪ್ಪದಂಗೆ ಅಲ್ಲಿ ಕಲಿಬೇಕಂತ ಹೇಳ್ತಾ ಇದ್ದೆ. ಜಡಜ ಸಂಭವ ಜನಕ ತ್ರಿಜಗದ್ವಡೆಯ ಸಂತೈಸನಲು ಅಥವಾ ಸಂತೈಸಲು ಅವರಿದ್ದೆಡೆಗೆ ಬಂದವನು ಭಕ್ತರ ಬೆಳೆಯ ಮೀರದಲ್ಲಿ. ಭಕ್ತರ ಬೆಳೆಯ ಮೀರದಲ್ಲಿ ಪರಮಾತ್ಮ ಎಷ್ಟು ಅಂತ ಕಣೆ ಗೊತ್ತಾ, ತನ್ನ ಭಕ್ತರನ್ನು ಗುರುತಿಲ್ಲ ಅಂದ್ರೆ ಎಂದಿಗೂ ಕೂಡ ಅವ್ರು ಕೈ ಬಿಡೋಲ್ಲ ಭಗವಂತ. ಹೆಂಗೆ ಉದಾಹರಣೆ ಕೊಡ್ತಾರೆ. ಅಡವಿಯೋಳು ಹೆಂಗೆ ಇದು ಹಿಂಗಿದ್ದಂಗೆ ಅಡವಿಯೋಳು ಬಿತ್ತದಲೇ ಬೆಳೆದಿಹ ಗಿಡದ ಮೂಲಿಕೆ. ಅಡವಿಗೆ ಗಿಡ ಬೆಳೆದ್ರೆ ಹೋಗಿಲ್ಲ, ಊರ ಬೆಳೀತಾರೆ. ಬೆಳೆದ ಗಿಡದ ಅನೇಕ ಈ ಪರ್ವತ ಅವಲ್ಲ, ಅನೇಕ ಪರ್ವತಗಳು, ಅನೇಕ ಗಿಡ ಬೆಳೆದವು. ಅವೆಲ್ಲ ಗಿಡಮೂಲಿಕೆಗಳು ಹೌದಲ್ಲ, ಔಷಧ ಉಪಯೋಗ್ತಾವಲ್ಲ. ಅಲ್ಲಿ ಬೆಳೆದಾವ, ಏನೋ ಔಷಧ ಕೊಡ್ತಾವ, ಅವೇ ಮಾಡ್ತಾವ. ಜೀವನ ಒಡಲೊಳಿಪ್ಪ ಅರ್ಥಾತ್ ಜೀವನ ನಾವು ಅರ್ಥ ಏನದ ಆಮಯ ರೋಗ, ಆಮಯ ರೋಗ ಏನ್ ಮಾಡ್ತಾವ ಪರಿಹಾರ ಗೈಸು ಒಂದರಲ್ಲಿ ಪರಿಹಾರ ಗೈಸುವ. ಆ ಗುಡ್ಡದ ಎಲ್ಲೆಲ್ಲಿಯೋ ಬೆಳೆದಾವ, ಯಾರು ಬೀಜ ಬಿತ್ತಲೇ ಏನಿಲ್ಲ. ಆ ಗಿಡಗಳು, ಆ ವನಸ್ಪತಿಗಳು ನಮ್ಮ ಹೊಟ್ಟೆಗಿರ್ತಕ್ಕಂಥ ರೋಗಗಳನ್ನ ತೆಗಿತಾವ ಇಲ್ಲ. ಉದಾಹರಣೆ ಕೊಟ್ಟದಾಸ, ಇದು ದೃಷ್ಟಾಂತ. ಅದರಂತೆ ಪರಮಾತ್ಮ ಏನಂತ ಗೊತ್ತಾ, ಜಡಜ ಸಂಭವ ಜನಕ ಅಂತರ ಮಹಾನುಭಾವ. ವೈಶಿಷ್ಟ್ಯ ಒಂದು ಪರಮಾತ್ಮ ಆಗಿರ್ತಕ್ಕಂಥದ್ದು. ಜಡಜ ಸಂಭವ ಅಂದ್ರೆ ಬ್ರಹ್ಮದೇವರು. ಜಡಜ ಹೆಂಗೆ ಬಂದು ಮತ್ತೆ ಅರ್ಥ ಮಗು ಹೆಂಗಾಗಿ ಬ್ರಹ್ಮ ಹೆಂಬಾದ ಅರ್ಥ ಆಗ್ತದೆ ಯಾರಿಗದ. ಜಡಜ ಸಂಭವ ಅಂದ್ರೆ ಬ್ರಹ್ಮ. ಹೆಂಗ ಅರ್ಥ? ಜಡ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟಿದ್ದು. ನೀರು ಏನು ಹುಟ್ಟುತ್ತದೆ? ಅಲ್ಲಿ ಹುಟ್ಟಿದ ಸಂಭವ ಯಾರವರು? ಅವರ ಜನಕ ಯಾರವ? ಈ ಶಬ್ದ ಉಂಟು, ಯಾರು ಹೇಳ್ಬೇಕು ಬರೀದ್ ಹಿಂಗೆ. ಜಗನ್ನಾಥ ಅದ್ರ ಏನು ಚಿತ್ತ ಹೇಳೋದು ಮಾತ್ರ ಹೇಳ್ತಾರೆ. ಜಡಜ ಸಂಭವ ಜನಕ ಅಲ್ಲಿ ಪರಮಾತ್ಮ. ಅವೆಂತವ ತ್ರಿಜಗತ್ ಒಡೆಯ. ಪೃಥ್ವಿ, ಪಾತಾಳ, ಹೋಗಿರ್ತಕ್ಕಂಥ ಪಥ ಮೂರು ಲೋಕಕ್ಕೆ ಇಷ್ಟು ಹಿಂಗೆ ಅನ್ಕೊಂಡು ಇಷ್ಟು ಪ್ರದೊಳಗೆ ಸಂತೈಸು. ಪರಮಾತ್ಮ ಈ ಮಹಿಮೆ ಹೊಳ್ತೇನಪ್ಪ ನಾನು. ನಾವು ವಿಷ್ಣು ಸಹಸ್ರನಾಮ ಅಂತೀನಿ, ಪುರುಷ ಸೂಕ್ತ ಅಂತೀನಿ, ಬಳಿ ಸೂಕ್ತ ಅಂತೀನಿ. ಉದ್ಧಾರ ಮಾಡ್ತೀಯ? ಪರಮಾತ್ಮ ಸ್ತೋತ್ರ ಮಾಡಲಿಕ್ಕೇ ಬೇಕು. ಹೆಂಗೆ ಉದ್ಧಾರ ಮಾಡ್ತಾನೆ ಅವ ಭಗವಂತ? ಮಾಡೋದಿಲ್ಲ. ಯಾಕೆ ನಾವು ಸಾಧನ ಬೇಕಲ್ಲ. ಅಲ್ಲೇ ಅಪ್ಪಿತಪ್ಪಿ ಹಂಗಿದ್ರೆ ಎಲ್ಲರೂ ಉದ್ಧಾರ ಹೋಗೋಕಿರ್ತಾವ. ಅಲ್ಲಿ ರಸ್ತೆ ಮಲ್ಕೊಂಡು ನಕ್ಕುಡು ಮಕ್ಕೊಂಡ್ರು ಅಷ್ಟು ಉದ್ಧಾರ ಹೋಗೋಕಿರ್ತಾವ. ಇಲ್ಲ ಅಂತ ದೇವ್ರ ಹೇಳ್ತಕ್ಕಂಥ ಇನ್ನು ಸಾಧನ ತಕ್ಕಂಗೆ ಫಲ ನಿನಗೆ ಅಂತ ಹೇಳ್ತಾ ಇದ್ದೀನಿ. ಆ ರೀತಿ ಬಂತವು ಸಂತೈಸು. ಇದು ಭಾಷಣ ಶಬ್ದ. ಪರಮಾತ್ಮ ಹಿಂಗೆ ಕೇಳ್ಬೇಕಂತ, ಸ್ವಾಮಿ ಸಂತೈಸಪ್ಪ ನಮ್ಮನ್ನಂತ. ಹಿಂಗೆ ಕೇಳಿಕ್ಕೆ ನಮಗಿನ್ನೂ ಆಗಿಲ್ಲ. ಮತ್ತೆ ಹಂಗೆ ಅಂತಿರ್ತ ಹೊರತಾಗಿ ಅಂತ ಬಂದೊದಗುವನು ಹೆಂಗೆ ಭಕ್ತರ ಬೆಳೆಯ ಮೀರದಲ್ಲಿ. ಭಕ್ತರಲ್ಲಿ ಬಹಳ ಅಂತಕ್ಕಂಥ ಭಗವಂತ ಹಿಂಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಪರಮಾತ್ಮ ತಾನೇ ಹೆಂಗೆ ಎಲ್ಲಿದ್ದಲ್ಲಿಂದ ಉದ್ಧಾರ ಮಾಡ್ತಕ್ಕಂಥ ಉದಾಹರಣೆ ದ್ರೌಪದಿ. ಉದಾಹರಣೆ ಹೇಳ್ತಾ ಇದ್ದಾರೆ.
ಯಶ್ಯದ್ದೈವ ವಿಹಿತಂ ಸತೇನ ಸುದುಃಖಯೋ ಭಾಗವತ ಮಾತು. ಆತ್ಮಾನಂ ತೋಷಯನ್ ದೇಹಿ ತಮಸಃ ಪಾರಮಚ್ಯತೆ. ಅಲ್ಲಿ ಅರ್ಥ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಗಳು ಹೇಳಿ ಅಂತಾರ ಮುಂದುವರೆದು ನೋಡ್ರಿ ಎಷ್ಟು ಚಂದ್ರ ಮಾತಾಡ ದಾಸರು. ಪರಮಾತ್ಮ ಜೀವನ ಸ್ವರೂಪಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ. ಹಂಗೆ ಕೊಡು ಮತ್ತೆ ಬರ್ದಂಗೆ ಮಾರ್ಕ್ಸ್ ಹಾಕ್ತಾರಲ್ಲ, ಮತ್ತೆ ಬರ್ಲಿದ್ದು ಖಾಲಿ ಬರೋ ಕೊಟ್ಟರು ಮಾರ್ಕ್ಸ್ ಹಾಕ್ತಾರೆ, ಅದು ಅರ್ಧ ಬರೋ ಮಾರ್ಕ್ಸ್ ಹಾಕ್ತಾರೆ. ಅದಕ್ಕೆ ಫುಲ್ ಬರೋರಿಗೆ ಮಾಡಿ ಬಿಡೋದು ಸಮಾತ್ನಾಗಿ ಅಲ್ಲಿಯೂ ತಾರತಮ್ಯ ಇರ್ತದೆ. ಹೌದಾ? ಎಲ್ಲ ಪ್ರಶ್ನೆ ಪತ್ರಿಕೆ ಒಂದೇ, ಬರೆಯೋ ಟೈಮು ಒಂದೇ, ಟೆಕ್ಸ್ಟ್ ಬುಕ್ಕು ಒಂದೇ. ಹೌದಲ್ಲ? ಮತ್ತೆ ಚೆಕ್ ಮಾಡೋನು ಒಬ್ಬನ ಮಾರ್ಕ್ಸ್ ಹಾಕಿ ಬರ್ಸಾಕು ಅಂತ ಕೇಳಿದ್ರೆ ಅವ್ರ ಸಾಧನ ಅಲ್ಲಿ. ಹಂಗೆ ಭಗವಂತ ಬೇಡ ಒಂದನ್ನು 3 ಮಂದಿ ಹೇಳಲ್ಲಿ, ಸುರರು, ನರರು, ದಾನವರು. ಬೇಡದರೆ ಕೊಡುತ್ತಿಪ್ಪ ಸುರರಿಗೆ. ಎರಡನೇದು ಬೇಡಿದರೆ ಕೊಡುತ್ತಿಹರು ನರರಿಗೆ. 3 ಒಂದು ಬಿಟ್ಟು ನೆನ ಶಬ್ದ ಒಂದು ಹಾರ್ಟ್ ಕಾಣ್ತದೆ ನೋಡಿ. ಹೌದು, ಪರಮಾತ್ಮ ಐಹಿಕ ವಿಷಯಗಳ ನೋಡ್ರಿ ಅಂತ ದಾಸು. ಇದು ಪುನಃ ಹೇಳ್ತಾರೆ ಮತ್ತಿಂದ. ಇಲ್ಲಿ ಒಂದು ಸಂದೇಹ ಬರ್ಬೋದು ನಿಮಗೆ ಅಂತೀರಿ ನೀವು ಹೇಳಲಿಕ್ಕೆ 7 ತಿಂಗಳಾಯ್ತು, ಈಗ ಬಲ್ಲ ಇದನ್ನ ಹೇಳ್ತಾರಲ್ಲ ಅಂತ ನೀವು ಅಂದರೆ ರಿಪಿಟೇಷನ್ ಆಗ್ತದೆ ಕೆಲವು ಸಲ. ಶಾಸ್ತ್ರದಾಗ ಇದಕ್ಕೊಂದು ದೋಷ ಅಂತಾರೆ. ಏನು ಗೊತ್ತಾ? ಶರ್ವಿತ ಶರ್ವಣ ಅಲ್ಲಿ ಹೇಳಿದ್ದನ್ನೇ ಹೇಳೋಂಗಿಲ್ಲ. ಮತ್ತೆ ಕೇಳಿದ್ರೆ ಹಂಗಾರೆ ವೇದವ್ಯಾಸರು ಅದನ್ನು ಹೇಳಿದರು, ಮಧ್ವಾಚಾರ್ಯ ಗ್ರಂಥ ಅವೇ ಹೇಳಿದ್ರು. ಸ್ವಲ್ಪ ಬೇರೆ ಸ್ಟೈಲ್ ಇಷ್ಟೇ, ಬೇರೆ ಭಾಷೆ. ಟೀಕಾರ್ಯರು ಅದು ಬಿಟ್ಟು ಬೇರೆ ಏನು ಹೇಳೋರು. ಮುಂದೋದಂಥ ವ್ಯಾಖ್ಯಾನಕಾರರು ರಾಯರು, ರಘುತ್ತಮ ಸ್ವಾಮಿಗಳು ಅವರು ಅದನ್ನೇ ಹೇಳಿದರು. ದಾಸರು ಅವರು ಅದನ್ನೇ ಹೇಳಿದರು. ಹೊಳ ನಿಮ್ಮ ಸಿದ್ಧಾಂತ ಏನ್ರಿ? ಪಂಚಭೇದ ತಮ್ಮ ಕಿಡ್ಸೋದು ಸಾಕು, ನಮ್ಮ ಗುಂಪಿಗೆ ಬೆಳೆ ಬೇಡ ಅಂದ್ಬಿಟ್ರೆ. ವಿಷ್ಣು ಸರ್ವೋತ್ತಮೋತ್ತಂಶ ಸರ್ವದಾ ಪ್ರತಿಪಾದನೆ. ಪರಮಾತ್ಮ ಹೇಳ್ತೀನಿ ಎಲ್ಲರೂ ತಿಳ್ಕೊಂಡು ಅವನು ಉತ್ತಮ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಅಂದಮೇಲೆ ಇನ್ನೊಂದು ಹೇಳ್ತೇವೆ, ಹಂಗೆ ಉದಾಹರಣೆ ಸಣ್ಣ ಲೋಕಿ ಉದಾಹರಣೆ ಕೊಡ್ತೇನೆ. ನಿಮ್ಮ ಮಕ್ಕಳು ಅಭ್ಯಾಸ ಮಾಡ್ತಾ ಮನೆ ಕೂತಿರೋದು ನೀವು ಕೇಳ್ತಿರ್ತೀರಿ, ಪರೀಕ್ಷೆ ಬಂದಿರ್ತದೆ. 2ನೇ ಪಾಠ ಓದಿಕೊಂಡಿಲ್ಲ, 14 ಓದಿದ್ದೇನೆ ಅಂದ್ರೆ ನಾಳೆ ಅದರಿಂದ ಕೇಳಿದ್ರಿ ಮಾಡೋನೇನು. ಅದಕ್ಕೆ ಪುನಃ ಅದಕ್ಕೆ ಅದು ಮಾಡ್ಸೋದು. ಅಭ್ಯಾಸ ಉತ್ತಮತೆ. ಅಭ್ಯಾಸ ಮಾಡ್ಕೋದಿದ್ರೆ ಮೇಲೆ ಅದು ಮೇಲೆ ನಮಗೆ ಇಷ್ಟು ಹೇಳಿದ್ರೆ ತಲೆಯಾಗಿ ಹೋಗೋದು ಇನ್ನು. ಅದು ಅಭ್ಯಾಸ ನಾನು ಹೇಳ್ತಾ ಇದ್ದೆ. ಆ ರೀತಿಯ ಮತ್ತೆ ಇರೋದು ಶ್ರೀನಿಕೇತನ ಅದು ಅಪೇಕ್ಷೆ ಮಾಡ್ತಕ್ಕಂಥದ್ದು. ನಿಷ್ಕಾಮ ಮನಸ್ಸಿಂದ ಪರಮಾತ್ಮ ಭಜಿಸಬೇಕು. ಮೇಲೆ ಮೇಲೆ ಬಂದು ತತ್ವ ಮತ್ತು ಪುನಃ ದಾಸ ಹೇಳ್ತಾ ಇದ್ದಾನೆ. ಶ್ರೀನಿಕೇತನ ತನ್ನವರ ದೇಹಾನುಬಂಧಿಗಳಂತೆ ಅವ್ಯವಹಾರದಲ್ಲಿ ನೆಲೆಸಿಪ್ಪ ಸರ್ವದ ಸಕಲ ಕಾಮದನು. ಏನು ಕೊಟ್ಟುದ ಅದ ಹೌದಲ್ಲ, ಭುಂಜಿಸುವ ಮದ್ದಾನೆಯೆಂದರೆ ಸಂಚರಿಸು, ಮತ್ತೇನು ಬೇಡದೆ ಭುಜಿಸಿದರು ಅವನ ಅಂಗ್ರಿ ಕಾಮಗಳಾಗ. ಸರಪದ್ಯ ಅದು ಒಂದು ಡಿಫಿಕಲ್ಟ್ ಅದ. ಅಲ್ಲಿ ನೋಡ್ರಿ, ಮದ್ದಾನೆ ಎಂದರೆ ಸಂಚರಿಸು. ಆನೆ ಅಂದ್ರೆ ಆನೆ, ಮದ್ದಾನೆ ಅಂದ್ರೆ ಮದ ಬರ್ತಕ್ಕಂಥ ಮದ್ದಾನೆ ಆಗು ಅಂತ ಹೇಳಿಕತ್ತ ದಾಸರಲ್ಲಿ. ಏನ್ರಿ ಮದ್ದ ಆನೆ ಕಷ್ಟ ಆಗೋದು. ಆನೆ ಹೆಂಗೆ ಅಡ್ಡಬೇಕು, ಅದ್ರ ಮೇಲೆ ಸೊಪ್ಪಂದ ಆನೆ, ಸೊಪ್ಪಂದ ಆನೆ ಹೆಂಗೆ ಆಗ್ಬೇಕು ಅಂತ ಕೇಳ್ತೀರ ನೀವು ಕೇಳ್ತಾರ. ಅಲ್ಲಿ ಯಾಕಂದ್ರೆ ಮದ್ದಾನೆ ಸಂಚರಿಸು, ಮತ್ತೇನು ಬೇಡದೆ ಭಜಿಸಿದ್ರು ಅವನ ಅಂಕ್ರಿ ಕಮಲಗಳ. ಆನೆ ಹೆಂಗೆ ಅಡ್ಡಾಡೋದು ಶಬ್ದಕ್ಕೆ ಅರ್ಥ ಮುಂದೆ ಅದನ್ನ ಕೇಳ. ಮನೆಯದಂತ ಶ್ರೀನಿಕೇತನ ಪರಮಾತ್ಮ ಹೆಸರು. ಸ್ತ್ರೀಯನ್ನ ನಿಕೇತನ ಇಟ್ಕೊಂಡಿರ್ತಕ್ಕಂಥವ. ತನ್ನವರ ತನ್ನ ಬಂಧುಗಳ ದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ಭಕ್ತರನ್ನ ಎಂದೂ ಬಿಡದೆ, ಕ್ಷಣ ಬಿಡದೆ. ಇದಕ್ಕೆ ವ್ಯಾಖ್ಯಾನ ಹರಿಕತಾಂಶದಾಗ ಒಡಲಲ್ಲಿ ನಮ್ಮ ಒಡನೆ ತಿರುಗುವ. ಹೌದಾ? ಉದಾಹರಣೆ ಆ ರೀತಿ ಪ್ರಮಾದ ನೆಲೆಸಿಪ್ಪ ಅಳ್ತಾವ ಸರ್ವದ ಏಕಾದ ಕೊಡ್ತಕ್ಕಂಥ ಸ್ವಾಮಿ. ಸರ್ವದ ಶಬ್ದಕ್ಕರ್ಥ ಸಕಲ ಕಾಮದನು. ಕಾಮ ಅಮಿಷ ಕೊಡ್ತಕ್ಕಂಥ ಭಗವಂತ. ಎಂಥವ ಏನು ಕೊಟ್ಟುದ ಭುಂಜಿಸುವ. ಪರಮಾತ್ಮಗೆ ಏನು ನೈವೇದ್ಯ ಇಡ್ಲಿಕ್ಕೆ ಆಗೋದಿಲ್ಲ. ದೇವ್ರೆಲ್ಲರ ಇಲ್ಲ ಆಯ್ತು ಅರ್ನ ಮಂಡಿಗೆ ಇಡ್ರಿ, ಸೋಮವಾರನ ಜಿಲೇಬಿ ಇಡ್ರಿ, ದೇವ್ರಿಂದ ಹೇಳನೆಲ್ಲ ಎಲ್ಲ ಸಿಗ್ತಾರೆ. ಏನು ಕೊಟ್ಟದ ಭುಂಜುವ. ಅಲ್ಲಿ ಹೇಳ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪದಂ ಅಸ್ನಾಮಿ ಪ್ರೇತಾತ್ಮನಃ. ಇದಕ್ಕೆ ಬರ್ತದೆ ಪತ್ರ ಪುಷ್ಪ ನೀರು ಕಡೆ ನೀರು ಹೇಳಿದ್ರು, ನೀರು ಕೊಟ್ಟರು ಸಾಕಿತ್ತು. ಅದು ಪರಮಾತ್ಮ ಕೇಳಿ ಬೇಟಿ ಕೊಡ್ತಕ್ಕಂಥ ಕೊಟ್ಟಕ್ಕಂಥ ಸ್ವೀಕಾರ್ತಕ್ಕಂಥ ಭಗವಂತ. ಭುಂಜಿಸುವ ಉಣ್ಣವ. ಹಿಂಗೆ ತಿಳ್ಕೊಂಡು ಹಿಂಗೆ ಅರ್ಥ ಮಾಡಿಕೊಂಡು ಮದ್ದಾನೆ ಎಂದರೆ ಸಂಚರಿಸು. ಯಾಕಂದ್ರೆ ಗೊತ್ತು ಮದ್ದಾನೆ ನಾವೆಲ್ಲ ಮದ ಒಂದು ಆನೆ ಆಗಿರ್ಬೇಕಂತ, ನಾವೆಲ್ಲ ಸೊಪ್ಪೊಂದು ಆನೆ ಅಂತಿರ್ಬೇಕಂತ. ಏನು ಹಿಂಗಂದ್ರೆ ನಮ್ಮೊಂದು ಸೊಕ್ಕಿರ್ಬೇಕು. ಐಶ್ವರ್ಯ ಸೊಕ್ಕಲ್ಲ. ಬೀಗರು ಭಾಳ ಇದ್ದಾರೆ, ಅವ್ರು ಸೊಕ್ಕಲ್ಲ. ಮತ್ತು ಅವ್ರು ಯಾರು ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಮನೆ ಭಾಳ ದೊಡ್ಡದು, ಈ ಸೊಕ್ಕಲ್ಲ. ಪರಮಾತ್ಮ ನನ್ನ ರಕ್ಷಕ.
ಅವನು ಬಿಟ್ಟು ಯಾರೂ ಇಲ್ಲ. ಈ ಸೊಕ್ಕಿರ್ಬೇಕಂತ ನನ್ನ ಹೇಳ್ತಕ್ಕಂಥ ದಾಸರ ಹಾಡ್ತಾರೆ ನೋಡಿ ಬಗ್ಗೆ ಕೃಷ್ಣ ಅಂತಾರ ಪುರಂದರ ಕಳಿಸ್ತಕ್ಕಂಥ ಪಾಠ. ನಾನೇಕೆ ಬಡವನು ಶ್ರೀನಿಧಿ ನೋಡಿ ಎಷ್ಟು ವಿಚಾರ. ಬಡತನ ಬರಲಿ, ಶ್ರೀಮಂತಿ ಬರಲಿ, ನೀತಿಯಲ್ಲಿ ಸಾಕು ನಮಗೆ. ಅಷ್ಟು ಸಹಜ ಬರೋದೈತು ಅಥವಾ ಭಾಳ ಕಷ್ಟದಕ್ಕೆ. ನಾನೇಕೆ ಬಡವನು ನಾನೇಕೆ ಬಡ ಶ್ರೀನಿಧಿ ಹಂಗ ಮದ್ದಾನೆ ಎಂದದಿ. ಅದ ನನಗೊಂದು ಸೊಕ್ಕಿರ್ಬೇಕು. ಏನು ಪರಮಾತ್ಮ ನನ್ನ ಸ್ವಾಮಿ, ನಾನು ಸರ್ವೋತ್ತಮ ಅಂತಕ್ಕಂಥ ಪರಮಾತ್ಮ ಅಂತಕ್ಕಂಥ ಒಂದು ವಿಶ್ವಾಸ, ಅತಿ ವಿಶ್ವಾಸ ಅಂತಕ್ಕಂಥದ್ದು ಇರಲಿ ಅಂದ್ರೆ ಅದನ್ನ ಹೇಳ್ತಾರೆ. ಸಂಚರಿಸು ಮತ್ತೇನು ಬೇಡದೆ ಭಜಿದ್ರು ಅವನ ಅಂಗ್ರಿ ಕಮಲಗಳ. ಏನು ಪರಮಾತ್ಮ ಬೇಡ್ದಂಗೆ ಅವ್ನು ಗೊತ್ತ ನಮಗೇನು ಬೇಕು ಅನ್ನೋದಕ್ಕಂಥದ್ದು. ಅವನೇನು ಕೇಳಿಕ್ಕೆ ಹೋಗೋಣ, ನೀನು ಅನುಗ್ರಹ ಸಾಕ್ಪ ನಮ್ಗೆ ಅಂತ ಹೇಳಿ ಕೇಳ್ಬೋದು. ತಿರುಪತಿ ಹೋದೆ, ಶ್ರೀನಿವಾಸ ನಿಂತ್ಕೊಂಡೆ ಬಂದಪ್ಪ ಅರ್ಧ ಸೆಕೆಂಡು, ಒಂದು ಸೆಕೆಂಡು, ಆಮೇಲೆ ಏನು ಬೇಡ, ಇನ್ನೊಮ್ಮೆ ನೋಡೋ ಭಾಗ್ಯ ಕೊಡೋದೇನೆ. ಇನ್ನು ನಾನು ನೋಡ್ಬಿಟ್ಟು ಸಾಕು ನಾನು. ಪರಮಾತ್ಮ ಅಂದರೆ ಅವನ ಕಟಾಕ್ಷ. ಅದಕ್ಕೆ ಅಂದ್ರೆ ಶ್ರೀರತ್ ಕಟಾಕ್ಷ ಬಲವತಿ ತಮ್ಮ ನಮಾಮಿ. ಯಾರ ಮಾತು? ಆಚಾರ ಮಾತು. ವಿಶ್ವಸ್ಥಿತಿ ಪ್ರಲಯ ಸರ್ಗಮ ಆಯುಭೂತಿ ವೃತ್ತಿ ಪ್ರಕಾಶನೇ ಮಾಯತಿ ಬಂಧ ಮೋಕ್ಷ ಯಶ ಅಪಂಗಲವ ಮಾತ್ರ ದೌರ್ಜಿತಾಸ ಶ್ರೀರತ್ ಕಟಾಕ್ಷ ಬಲವತಿ ತಮ್ಮ ಆಚಾರಕ್ಕಿಂತ ಕಳಿಸ್ಬಿಟ್ಟ ನಮ್ಗೆ ಕೊಡಿ. ಪರಮಾತ್ಮ ಕೇಳೋದು ಯಾರ್ದು ಅವಶ್ಯಕ ಅವ ಒಬ್ಬ ಸಾಕು ನಮ್ಮ ಹೇಳ್ತಾ ಇದ್ವಿ ಅಂತ ಹೇಳ್ಕೊತ ಹೋಗಿ ಅಂತಾರ ಮುಂದೆ 3 ಮನೆ. ಬೇಡದರೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿದರೆ ಕೊಡುತ್ತಿಹನು ನರರಿಗೆ, ಬೇಡಿ ಬಳಲುವ ದೈತ್ರಿಗೆ ಕೊಡನು ಕೊಡುವನದನು ಡ ಇರ್ಬೇಕು. ಮಾತ್ರ ಇನ್ನು ನಂತರ ಟು ಲೆಕ್ಕ ಕೊಡಬೇಕು. ಅದೇ ಅರ್ಥ ಹೇಳ್ತೇನೆ ಗೊತ್ತಾದ್ರೆ. ಒಮ್ಮೆ ಪುರುಷಾರ್ಥ ಮೂಢರು ಅನುದಿನ ಧರ್ಮ ಕರ್ಮ ಮಾಡಿದರೂ ಸರಿ ಐಕ ಫಲಗಳ ನೀಡಿ ಉನ್ಮತ್ತರನ್ನು ಮಾಡಿ ಮಹಾ ನಿರಯವ ನೀವ. ನಿರಯ ಅಂದ್ರೆ ನರಕ. ಪರಮಾತ್ಮ ಯಾರಿಗೆ ನರಕ ಕೊಡ್ತಾನ ಹೇಳ್ತಾ ಇದ್ದಾರೆ. ಒಂದೇದು ಬೇಡದರೆ ಕೊಡುತ್ತಿಪ್ಪ ಸುರರಿಗೆ. ಸುರು ಅಂದ್ರೆ ಯಾರು? ದೇವತೆಗಳಿಗೆ. ಅವ್ರು ಕೇಳೋದು ಬೇಡ, ಕೇಳಿದ್ರು ಅವ್ರಿಗೆ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಭಗವಂತ. ಯಾರಿಗೆ? ದೇವತೆಗಳಿಗೆ. ಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ ಅವ್ರಿಗೆ ಅಂದ್ರೂ ಕೇಳೋದಿಲ್ಲ. ನಾವು ಕೇಳಿದ್ರು ಕೂಡ ಭಗವಂತರಿಗೆ ಅನುಗ್ರಹ ಮಾಡೇ ಮಾಡ್ತಾವೆ. ಎರಡನೇ ನಾವು ಬೇಡಿದರೆ ಕೊಡುತ್ತೀಹನು ನರರಿಗೆ. ನಾವು ಬಂದಿರಲಿಲ್ಲ, ನಾವು ದೇವ್ರನ್ನ ಕೇಳಿಗಳ ಮೇಲೆ ಪುನಃ ಯಾರು ಕೇಳಿದ್ರೆ ಎಲ್ಲರೂ ಕೇಳೋಲ್ಲ. ಅದಕ್ಕೆ ಕೇಳ್ತೀವಿ, ಇನ್ನೇನೋ ಕೇಳ್ಕೊತಿರ್ತೀವಿ ನಾವು. ಅದು ಬೇಡ್ರಿ, ಅನುಗ್ರಹ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಬೇಡಿ ಬಳಲುವ ದೈತ್ಯರಿಗೆ ಕೊಡನು ಕೊಡಂಗಿಲ್ಲ. ಏನು? ಒಮ್ಮೆ ಪುರುಷಾರ್ಥ. ಈ ದೈತ್ಯರಿಗೆ ಹಣ್ಣಾಗಿ ಬೇಕಾದ ಕೇಳ್ಕೊಳ್ಳೆವು. ದುರ್ಯೋಧನ ಕೇಳ್ಕೊಂಡ, ದುಶ್ಯಾಸನ ಕೇಳ್ಕೊಂಡ, ರಾವಣ ಕೇಳ್ಕೊಂಡ, ದೇವರಿಂದ ಕೊಡ್ತಾನ. ಅವ್ರಿಗೆ ಏನು ದುರ್ಜನ ಬೇಕಾದ ಅವ್ರಿಗೆ ಕೊಡೋದು ಅಂತ ಅರ್ಥ. ಅಂದ್ರೆ ಸಾತ್ವಿಕರಿಗೆ ಕೊಡ್ತಾನ, ರಾಜಶ್ರೀಗೆ ಬೇಡಿದ್ರೆ ಕೊಡ್ತಾನ, ದೈತ್ಯರಿಗೆ ಬೇಡಿದ್ರು ಕೊಡೋದು ಅಂತ ಆಗತ್ತಾ ಇದೆ. ಮೂಢರು ಬುದ್ಧಿಳಿದವರು ಅಂತ ಅರ್ಥ. ಶಾಸ್ತ್ರಹೀನರು ಅನುದಿನ ಪ್ರತಿನಿತ್ಯ ಧರ್ಮ ಕರ್ಮ ಮಾಡಿದರೂ ಸರಿ ಐಹಿಕ ಫಲಗಳನ್ನು ನೀಡಿ ಉನ್ಮತ್ತರನ್ನು ಮಾಡಿ ಮಹಾ ನೆರೆಯವ. ಯಾರಿಗಿದು? ಮೂಢರಿಗೆ. ಮೂಢರನ್ನು ಅಲ್ಲಿ ಅರ್ಥ ನೋಡ್ರಿ, ಈ ಶಬ್ದ ಅಲ್ಲಿ ಹೆಚ್ಚೋಗ್ಬೇಕು. ಮೂಢರಿಗೆ ಮಹಾ ನೆರೆಯ ನಿಯಮ. ಹಿಂಗೆ ಶಬ್ದ ಹೊಡ್ಕೋಬೇಕಾಗ್ತದೆ. ಎಕ್ಸಾಮ್ ವೈಶಿಷ್ಟ್ಯ ಅದು ಇದ್ದಾಗ ಶಬ್ದ ಅಲ್ಲಿ ಹಾಕಿಬಿಟ್ಟಿರ್ತೆ ಕೆಲಸ. ಯಾಕೆ ಹಂಗೆ ಹಾಕಿದ್ರೆ ಗೊತ್ತಾ? ಆ ಶಬ್ದ ಸ್ಟೈಲ್ನೇ ಬರೋಕ್ಕಲ್ಲ. ಇದಕ್ಕೆ ಪ್ರಸ್ತಾರ ಹಾಕಿದ್ರೆ ಭಾವನೆ ಷಟ್ಪದಿ ಆಗ್ಬೇಕಲ್ಲ. ಅದಕ್ಕೆ ಮೂಢರು ಮಾಡಿ ನೆರೆಯ ನರಕ ಕೊಡ್ತಾನೆ. ಏನು ಮಾಡಿದ? ಧರ್ಮ ಕರ್ಮ ಮಾಡಿದರೂ ಸರಿ. ಯಾರು ಹಂಗಾರೆ ಮೂಢರು ಅಂತ ಕೇಳಿದ್ರೆ ಬುದ್ಧಿ ಇಲ್ದರು ಅಂತ ಅರ್ಥ. ಮತ್ತೆ ಅದು ಒಂದು ಶಬ್ದ ಅರ್ಥ ಆಗುತ್ತೆ, 3 ಶಬ್ದಕ್ಕೆ ಒಂದು ಅರ್ಥ ಆಗುತ್ತೆ. ಇನ್ನೊಂದು ವಿಷ್ಣು ದ್ವೇಷಿಗಳು. ಭಾಳ ಚಂದನ ಮಾತು. ವಿಷ್ಣು ದ್ವೇಷಗಳಿಗೆ ಏನು ಮಾಡ್ತಾನೆ ಭಗವಂತ? ಕರ್ಮ ಮಾಡಿದರೂ ಸರಿ, ಧರ್ಮ ಮಾಡಿದರೂ ಸರಿ. ಮೇಲೆ ಮೇಲೆ ಹೇಳಿ ನಿಮ್ಮನ್ನ ದುರ್ಯೋಧನ ಸಂಧಾನ ಮಾಡ್ತಿದ್ದಿಲ್ಲ. ದುರ್ಯೋಧನ ದೇವ್ರ ಪಡಿ ಭಾಳ ದೊಡ್ಡದಿತ್ತು. ದಿನ ಪೂಜೆ ಮಾಡೋ ಅವ, ಎಷ್ಟು ಮಂದಿ ಊಟಕ್ಕೆ ಹಾಕಿಲ್ಲವ ಅಂತ. ದುರ್ವಾಸನ ಚಾತುರ್ಮಾಸಿ ಹಿಡ್ದಾನವ. ಅವ್ರಿಗೇನು ಕೊಟ್ಟ? ನಿತ್ಯ ನಿರಯವ. ಯಾಕೆ? ಅವ್ರು ಮಾಡ್ತಕ್ಕಂಥದ್ದು ನನಗಾಗಿ ನಾನು ಮಾಡಿದ್ದೇನೆ ಅಂತಕ್ಕಂಥ ಅಹಂಕಾರ ಇರ್ತವ್ರು. ಆದ್ದರಿಂದ ಅವ್ರಿಗೆ ಭಗವಂತನ ಕೊಡ್ತಕ್ಕಂಥವ ನಿರಯ ಕೊಡ್ತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೆಂಗೆ ಕೊಡ್ಬೇಕು ಗೊತ್ತಾಗ್ತಿಲ್ಲ ನಿಮ್ಗೆ ಆ ರೀತಿ ಹೇಳ್ತಾ ಇದ್ದಾರೆ. ಅರ್ಪಣೆ ಮಾಡ್ತಕ್ಕಂಥ ಬುದ್ಧಿ ಹೇಳ್ತಾ ಇದ್ದಾರೆ. ರಾಜಸ ಗುಣಗಳಿದ್ದಂಥ ಮಹಾನುಭಾವರಲ್ಲ. ಅದಂತ ತ್ರಿವಿಧರಿಗೆ ಪರಮಾತ್ಮ ಹೆಂಗೆ ಕೊಡ್ತಾನ? ಸೂರ್ಯಕಿರಣ ದೃಷ್ಟಾಂತ ಭಾಷೆ ಅಂತ ಹೇಳಿ ಈ ಪದ್ಯದೊಳಗೆ ಅವರವರ ಸ್ವರೂಪ ಯೋಗ್ಯತಾನುಸಾರ ಫಲಭೋಗವನ್ನು ಕೊಡ್ತಕ್ಕಂಥ ಪರಮಾತ್ಮನಿಗೆ ಏನಾಗ ವೈಷಮ್ಯ ದೋಷವೆಲ್ಲಿಯೋದು ಇದೊಂದು ಸಿದ್ಧಾಂತ. ಪರಮಾತ್ಮನಿಗೆ ವಿಷಮ ಅಲ್ಲ ಅಥವಾ ದೋಷ ಇಲ್ಲ. ವಿಷಮ ಶಬ್ದಕರ್ತೇನು? ಪಾರ್ಷಿಯಲ್ ಅಂತ ಅರ್ಥ. ಪರಮಾತ್ಮ ಇಂಪಾರ್ಷಿಯಲ್.
ಪಕ್ಷಪಾತ ಇಲ್ಲ. ಇದಕ್ಕೊಂದು ಸೂತ್ರ ಅದ, ನೈರ್ಘಣ್ಯ ಸಾಪೇಕ್ಷ ತದಾಯಿಸೋ ಒಂದು ಸೂತ್ರ ಬ್ರಹ್ಮಸೂತ್ರದಾಗ. ಪರಮಾತ್ಮ ಪಕ್ಷಪಾತ ಇಲ್ಲ ಅನ್ನೋದನ್ನ ಭಾಳ ಚಂದ ಶಾಸ್ತ್ರ ವೇದವ್ಯಾಸದೇವ್ ಆಚಾರ ಭಾಷೆ ಬರೀತಾರೆ ಅದ್ರ ಮೇಲೆ ಅಂತಾರೆ. ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ ವಸ್ತುಗಳನ್ನು ಅನುಸರಿಸಿ, ನೋಡ್ರಿ, ತತ್ತದ್ ವಸ್ತುಗಳನ್ನು ಅಲ್ಲಿ ಉಳಿದು ಅನುಸರಿಸಿ, ಹಿಂಗೆ ಅದರಂತೆ ಛಾಯವ ಕಂಗೊಳಿಪ ತೆರದಿ ಅರಿಧರಾಜಾನೇಜ ಒಂದ ಶಬ್ದ, ಅರಿಧರ ಅಜಾನ ಅನೇಜ ಜಗದೊಳಗಿರುವ ಛಾಯಾ ತಪನೆನಿಸಿ ಸಂಕರ್ಷಣ ಔಭಯ ಅವರವರ ಯೋಗ್ಯತೆಗಳಂತೆ ಇಪ್ಪ. ಉದಾಹರಣೆ ಕೊಡ್ತಾನೆ. ತರಣಿಯಿಂದ ಗೊತ್ತಾಗ್ತದೆ ನಿಮಗೆ. ಸೂರ್ಯ ತನ್ನ ಕಿರಣಗಳನ್ನು ಹರಹಿ, ಹೌದು, ತತ್ತದ್ ವಸ್ತುಗಳನ್ನು ಅನುಸರಿಸಿ. ಈಗ ಸೂರ್ಯ ಬಂದ, ಅವನು ಬೆಳಕು ಬಿತ್ತು ಅಲ್ಲ, ಗಿಡದಂಗೆ ಕಾಣ್ತದೆ. ಮನುಷ್ಯ ಕಟ್ಟಡ ಫರಕ್ ಆಗಿದ್ರವು. ಸೂರ್ಯ ಕಿರಣ ಮನುಷ್ಯ ದೇವ್ನ ಹಂಗೆ ಕಾಣೋದು, ಗಿಡ ಗುಡಿ ಹಂಗೆ ಕಾಣೋದು, ಹಿಂಗಿಂದಾಗಿದ್ರೆ ಹಂಗಿಂದ ಆಗ್ತಾನೋ ಹಂಗೆ ಅದರಂತೆ ಅರ್ಥ ಮಾಡ್ಕೊಂಡು. ಛಾಯವ ಕಂಗೊಳ, ಛಾಯ ಅಂದ್ರೆ ಹೇಳುವಂಥ ಅದರಂತೆ ಈ ಶಬ್ದ ಹಾಕ್ತಾರೆ ಮಹಾಡ್ತಕ್ಕಂಥವ್ರು. ಎಂಥ ಭಗವಂತ ಆಗಿರ್ತಕ್ಕಂಥ ಅರಿಧರ ಅಜ ಅನೇಜ ಈ ಶಬ್ದ ಕೂಡ ನೋಡ್ರಲ್ಲ, ಯಾರು ಅರ್ಥ ಮಾಡ್ತೀವನ್ನ ಒಟ್ಟೆ ಅರಿಧರಾಜಾನೇಜ, ಅರಿಧರ ಅಜ ಅನೇಜ ಮೂರು ಶಬ್ದಗಳು ಒಂದು ಶಬ್ದ ತಯಾರಾಗುತ್ತೆ. ಶಬ್ದ ತಯಾರಾಗೋದು ಹೆಂಗೆ ಅರ್ಥ ಮಾಡ್ಕೊಡಿ ಮರಿ ಒಂದು ಹೇಳಿ ಒಂದು ನೀವೇ ಹೇಳ್ತೀರಿ ಅರ್ಥ. ನಾ ಹೇಳೋ ಪ್ರಶ್ನೆ ಇಲ್ಲ. ಈಗ ಅರಿ ಅಂದ್ರೆ ಗೊತ್ತಾಗ್ತ ನಿಮಗೆ? ಒಯ್ದು ಒಂದು ಅರ್ಥ ಕರೆಕ್ಟು. ಪರಮಾತ್ಮ ಕೇಳೋದು ಅರಿ ಅದ, ಚಕ್ರ ಅರಿ ಅಂತ ಹೇಳ್ತಾರೆ ಅದಕ್ಕೆ. ಅರಿಧರ ಅಂದ್ರೆ ಯಾರಾಯ್ತು? ಭಗವಂತ. ಅರಿಧರ ಚಕ್ರಪಾಣಿ ಆಗಿರ್ತ ಪರಮಾತ್ಮ. ಅಜ ಮತ್ತೆ ಹೇಗಿದ್ದಾನವ? ಉತ್ಪತ್ತಿ ಶೂನ್ಯ, ಹುಟ್ಟವಲ್ತಕ್ಕಂಥ ಅವ. ಅನೇಜ ಯಾವ ದೋಷಗಳಿಂದ ದೂರ ಆಗಿರ್ತಕ್ಕಂಥ. ಅನೇಜ ಶಬ್ದಕ್ಕಂಥ ದೋಷ ದೂರ. ಈಶಾವಾಸ್ಯ ತದೇಜತಿ ತನ್ನೇಜತಿ ತದ್ದೂರೆ ತದ್ವಂತಿಕೆ ಈಶಾವಾಸ್ಯ ಮಾತು. ಅವ ಅನೇಜತಿ ನೇಜತಿ ತದ್ದೂರೆ ತದ್ವಂತಕೆ. ಪರಮಾತ್ಮ ಹಿಂಗಿದ್ದಾನಂತ, ತದ್ದೂರೆ ತದ್ವಂತಕೆ. ನಮ್ಮ ಹತ್ತಿರ ಇದ್ದಾನ, ನಮ್ಮಿಂದ ದೂರ ಇದ್ದಾನ. ತದಂತರಸ್ಯ ಸರ್ವಸ್ಯ ತುದು ಸರ್ವಸ್ಯ ಬಾಹ್ಯತ ಈಶಾವಾಸ್ಯ ಮಂತ್ರ ಅರ್ಥ ಇದೆ. ಪರಮಾತ್ಮ ಅನೇಜ, ಯಾವಕ್ಕೂ ಭಯ ಕಂಪನವಾಗಿಲ್ಲ ಭಗವಂತ. ಅರಿ ಧರ ಅಜ ಅನೇಜ ನೋಡಿ ಶಬ್ದ. ಜಗದೊಳಗಿರುವ ಹೆಂಗೆ ಛಾಯಾ ತಪ ನೆನೆಸಿ, ಛಾಯಾ ತಪ ನೆರಳು ಬಿಸಿಲು ಅಂತಕ್ಕಂಥ ಉಭಯ ನಾಮ ಹೆಸರು. ಛಾಯಾ ಅಂತ ಹೆಸರು, ತಪ ಅಂತ ಹೆಸರು. ಸಂಕರ್ಷಣ ಅಭಯ ಹೆಸರು. ಏನ್ ಮಾಡ? ಅವರವರ ಯೋಗ್ಯತೆಗಳಂತೆ ಇಪ್ಪ ಅಂತ ಪರಮಾತ್ಮ ಆ ಜೀವನ ಯೋಗ್ಯತೆಗೆ ಅನುಸಾರವಾಗಿ ಕರ್ಮ ಮಾಡ್ತಕ್ಕಂಥ ಪರಮಾತ್ಮ ಅನ್ನೋ ಮಹಿಮೆಯನ್ನು ದಾತ ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಸರ್ವತ್ರ ವ್ಯಾಪ್ತ ಆಗಿದ್ದ ಪರಮಾತ್ಮ ಹೆಂಗಿದ್ದಾನ? ಶ್ರೀ ಭೂದೇವಿ ಸಹಿತವಾಗಿ ಕಮಲಾಕ್ಷ ಆಗಿರ್ತಕ್ಕಂಥ ಪರಮಾತ್ಮ ಯಾವಾಗಲೂ ಒಂದು ಕೆಲಸ, ಭಕ್ತರ ರಕ್ಷಣಾ ಮಾಡೋದೇ ಒಂದು ಕೆಲಸ, ಒಂದು ಬೇರೆ ಕೆಲಸ ಇಲ್ಲೇ ಇಲ್ಲ. ನಮ್ಮ ನೌಕರಿಗೆ ಹೋದೆ, ಎಲ್ಲರಿಂದ ಅಡ್ಡಾಡಿಗೆ ಹೋದೆ, ಹೀಗೆ ಅಂತಂದೇವ್ರಿಗೆ ಯಾವಾಗಲೂ ಸದಾ ಹಿತರಕ್ಷಕ ಭಗವಂತ ಅವನ ಕೆಲಸ ಅದು ಒಂದೇ. ಅದಕ್ಕೆ ಕನಕದಾಸ ಚಂದ ಹಾಡ್ತಾನ ಮತ್ತನ್ನು, ಸ್ವಾಮಿ ಪ್ರಪಂಚ ಹುಟ್ಟಿಸ್ತಕ್ಕಂಥ ನೀನು, ಇದು ಸರತಕ್ಕಂಥವ್ರು ನೀನು ಅಂತ ದಾಸರು ಅಲ್ಲಿ ಹೇಳ್ತಾರೆ. ಈ ವಿಧದಿ ಇಷ್ಟ ಈಗ ನಾಲ್ಕು ಅಕ್ಷರಗಳು, ಇದಕ್ಕೆ ಅರ್ಥ ಭಾಳ ಮತ್ತೆ ಹೇಳ್ತೇನೆ ನಿಮ್ಗೆ ಆಮೇಲೆ. ಸರ್ವತ್ರ ಲಕುಮಿ ಭೂವನಿತೆ, ಲಕ್ಷ್ಮಿ ಭೂ ಮೂರು ಕೂಡಿ ತನ್ನ ಕಲಾ ವಿಶೇಷಗಳೆಲ್ಲ ಕಡೆಯಲ್ಲಿ ತುಂಬಿ ಸೇವಕನು ತಾನೆನಿಸಿ ಮಾಯಾದೇವಿ ರಮಣ ಪ್ರವಿಷ್ಟ ರೂಪಕ ಸೇವೆ ಮಾಲ್ಪನು ಶರಣ್ಯ ಶಾಶ್ವತ ಕರುಣೆ ಕಮಲಾಕ್ಷ. ಏನು ಪದ್ಯದ ಊಟ ಹೆಂಗದ ನೋಡ್ರಿ, ಅದ ಕಡಿನ ಊಟ ಹೆಂಗದ? ಸೇವೆ ಶರಣ್ಯ ಶಾಶ್ವತ ಕರುಣೆ ಕಮಲಾಕ್ಷ. ಎಷ್ಟು ಪುಣ್ಯ ಅದ ಈ ಹೆಸರು ಅಂದ್ರೆ, ಹೌದಲ್ಲ? ಹಿಂಗಂದ್ರೆ ಪುಣ್ಯದ ಮಧ್ಯೆ ತಿಳ್ಕೊಟ್ಟು ಈ ವಿಧದಿ ಇಷ್ಟ ಅರ್ಥ ಹೇಳಿವಾಗ. ಈ ವಿಧದಿ ಏನು 21 ಪದ್ಯ ಏನಲ್ಲ ಆ ರೀತಿ ಅಷ್ಟು ಅರ್ಥ ಇಲ್ಲ. ಇಷ್ಟೊತ್ತಾಗ ಹೇಳಿದ್ನಲ್ಲೋ ಹಾಗೆ ಈ ವಿಧದಿ ಯಾನಮ್ಮ ಸರ್ವತ್ರ ಎಲ್ಲ ಕಡೆಗೆ ಲಕುಮಿ ಭೂವನಿತೆಯ ಕೂಡಿ ಪರಮಾತ್ಮ ತನ್ನ ಪತ್ನಿಯನ್ನು ಕೂಡಿಕೊಂಡವನಾಗಿ ಏನು ಮಾಡ್ತಾನ? ತನ್ನ ಕಲಾ ವಿಶೇಷಗಳಲ್ಲಿ, ತನ್ನ ಅಂಶಗಳಲ್ಲಿ, ಪರಮಾತ್ಮ ಅಂಶಗಳಲ್ಲಿ ತುಂಬಿ ಎಲ್ಲಿ? ಅಂಡದ ಹೊರಗೆ ಅಂಡದ ಒಳಗೆ ಅಂತರ ಬಹಿಷ್ಯ ವ್ಯಾಪ್ಯಸರು ತತ್ತು ನಾರಾಯಣ ಸ್ಥಿತ. ನಾರಾಯಣ ಉಪನಿಷತ್ತಿನ ಮಾತಾಡತಕ್ಕಂಥ ಶಬ್ದ ಇದ್ದಾರೆ. ಸೇವ್ಯ ತಮ ನೋಡ್ರಿ, ಅವನಂತ ಸೇತು ನೀನು ಯಾರೂ ಇಲ್ಲ.
ಅಂದರೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಅತ್ಯಂತ ಶ್ರೇಷ್ಠ ಆಗಿರ್ತಕ್ಕಂಥ ಪರಮಾತ್ಮ. ಸೇವಕನು ತಾನೆನಿಸಿ ನೋಡ್ರಿ, ಸೇವಾ ತೋಳಲು ಅವನೇ ಇದ್ದಾನ, ಸೇವಕರಲ್ಲೂ ಅವನೇ ಇದ್ದಾನ. ಹಿಂದಿಗೆ ಜ್ಞಾನ ಮಾಡಿಕೊಡ್ರಿ. ಬಾಧ್ಯ ಬಾಧಕನಾಗಿ ನಿರ್ಭೀತ, ಅದು ಒಂದರಿಂದ ಇದೊಂದು ಒಂದು ಎರಡು ಒಂದೇ ಸೇವಕನಾಗಿರ್ತಾರೆ ಪರಮಾತ್ಮ. ಮಾಯಾದೇವಿ ರಮಣ, ಮಾಯಾಪತಿ ವಾಸುದೇವ. ಪ್ರವಿಷ್ಟ ರೂಪಕ, ಜೀವನದಲ್ಲಿ ಅಂತರ್ಯಾಮಿ, ಪ್ರವಿಷ್ಟ ರೂಪಕ ಅಂತ ಅಂತರ್ಯಾಮಿ ಆಗಿತ್ತು ಪರಮಾತ್ಮ. ಶರಣ್ಯ, ಯಾರಿಗೆ ನಮ್ಮಲ್ಲ ಬ್ರಹ್ಮಾದಿ ದೇವತೆ ಶರಣಾಗಿರ್ತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥವ. ಸೇವೆ ಮಲ್ಪ, ಸೇವಕರಲ್ಲಿ ತಾನಿದ್ದು ಸೇವಕರಿಂದ ಸೇವೆ ಮಾಡ್ತಕ್ಕಂಥ ಅವನೇ. ನೋಡ್ರಿ, ನಮಗೆ ಯಾರೋ ಸಹಾಯ, ಯಾರೋ ಕೆಟ್ಟ ನಮಗೆ ಯಾರೋ ಬೈದರು ಅಂತ ತಿಳ್ಕೊಂಡ್ರಿ. ಯಾರೋ ಬೈದು ಕೆಟ್ಟ ಶಾಸ್ತ್ರ ಬೈದ್ರು ನಮಗೆ. ಆ ಬೈತಲ್ಲ, ಅವ ಸ್ವತಂತ್ರ ವ್ಯಕ್ತಿ, ನಮ್ಮ ಬೈಲಿಕ್ಕವ ಬೈಸುಳಿಗೆ ನಾ ಸ್ವತಂತ್ರನು, ಬೈಸುಳಿಗೂ ನಾ ಸ್ವತಂತ್ರ ಅಲ್ಲ, ಬೈಯೋಗೂ ಸ್ವತಂತ್ರ ಅಲ್ಲ. ಈ ಕೆಲಸ ಮಾಡಿಸೋರು ಯಾರು ಹಂಗಾರೆ ಭಗವಂತ ಅಲ್ಲಿ ಬೈತಾನ, ಇಲ್ಲಿ ಬೈಸೋತಾನ. ಅದರ ಫಲ ಅವ್ರಿಗೆ ಕೊಡ್ತಾನೆ. ಬೈದವ ಪಾಪ ಕೊಟ್ಟ, ಬೈಸೋಣವಾಗ ಸಮಾನ ಅನುಗ್ರಹ ಮಾಡ್ತಪ್ಪ ಅಂತ. ಬಾಧ್ಯ ಬಾಧಕನು ತಾನಾಗಿ, ಬಾಧ್ಯ ಬಾಧಕತಾಂಗತಃ ತಾತ್ಪರ್ಯ ಮಾತು. ಬಾಧ್ಯ ಬಾಧಕತಾಂಗತ ಅಂತ ಭಾಷಣ ಮಾಡಿ ಸೇವೆ ಸೇವಕನಾಗಿ ಸೇವೆ ಮಾಡೋನವನ, ಸೇವೆ ತೋಳೋನವನ, ಆ ಫಲ ಮಾತ್ರ ಬೇರೆ ಕೊಡ್ತಕ್ಕಂಥ ಹೇಳ್ತಾ ಇದ್ದಾನೆ. ಇಂಥ ಪರಮಾತ್ಮ ಶಾಶ್ವತ ಕರುಣಿ. ವಿಚಾರ ಮಾಡೋಣ, ಆ ದೊಡ್ಡ ಮಾತಿದು. ಶಾಶ್ವತ ಕರುಣಿ, ಕರುಣ ಶಾಶ್ವತ, ಅವಗೊಬ್ಬ ಇರೋದು. ಇಲ್ರಿ ನಮ್ಮ ಬೀಗರಿದ್ದಾರ ಭಾಳ ಕರುಣ ಮಾಡ್ತಾರಂದ್ರೆ ಯಾವ ನ್ಯಾಯ ಅಂತ ಗೊತ್ತಿಲ್ಲ. ಇರಲಿ, ನ್ಯಾಯ ಇಲ್ಲ ಅಂತ ಇಟ್ಕೊಂಡಿರ್ಬೇಕಾದ್ರೆ, ನ್ಯಾಯ ಇಲ್ಲ ಅಂತ ಇಟ್ಕೊಂಡಿರ್ಬೇಕಾದ್ರೆ ಅವ್ರು ಸತ್ತು ಹೋಗ್ತಾರೆ. ಅವಾಗ ಕರುಣ ಮಾಡಿ ಕರುಣ ಮಾಡಲಿಕ್ಕೆ ಸಾಧ್ಯ ನೋಡಿಲ್ಲ. ಹಾಗೆ ಶಾಶ್ವತ ಕರುಣೆ ಯಾರು? ಪರಮಾತ್ಮ. ಹಂಗಿದ್ರೆ ಬ್ರಹ್ಮದೇವ್ ಇದ್ದಾರಲ್ರಿ, ಅಯ್ಯಪ್ಪ ಸ್ವಾಮಿ ಇದ್ದಾನಲ್ಲ, ಸಾಯಿಬಾಬಾ ಇದ್ದಾನಲ್ಲ, ಭಾರಿ ಸಾಧ್ಯ ಅಲ್ಲಿ ಅಂತರ್ಯ ಇರ್ತಕ್ಕಂಥ ಪರಮಾತ್ಮ ರೂಪನೇ ಎತ್ಕೊಂಡು ಮಾಡ್ತಕ್ಕಂಥ ಮಾತ್ರ. ಸರ್ವದೇವ ನಮಸ್ಕಾರ. ಪರಮ ಚಂಡಿ, ಚಾಮುಂಡಿ, ದುರ್ಗ ಎಲ್ಲ ಕಡೆಗೆ ಇರ್ತಕ್ಕಂಥ ಆ ಮಹತ್ವ ತಂದುಕೊಳ್ಳಿಕ್ಕೆ ಅವ್ರ ಅಂತರ್ಯ ಪರಮಾತ್ಮ ಕೆಲಸ ಮಾಡ್ತಕ್ಕಂಥವ ಒಂದು ಅರ್ಥ. ಇನ್ನೊಂದು ವೈಶಿಷ್ಟ್ಯತೆ, ಶಾಸ್ತ್ರದ ವೈಶಿಷ್ಟ್ಯ. ನೀವು ಬೇಕಾದ ಶಬ್ದ ಕೊಡ್ರಿ, ಅಯ್ಯಪ್ಪ ಸ್ವಾಮಿ ಅಂದ್ರಿ, ಅವ ಸಾಯಿಬಾಬಾ ಅಂದ್ರಿ, ಇದಕ್ಕೆಲ್ಲ ಬಹುತ್ ಅರ್ಥ ಮಾಡಿಬಿಡ್ತಾವಂತ. ಆ ಶಬ್ದ ಹೆಂಗೆ ಹೊಡೆಯೋದು ಅದನ್ನು, ಅಸಾಧ್ಯ ಶಬ್ದ ಹೊಡೆಯೋದು. ಸಂಸ್ಕೃತ ಹೆಂಗೆ ಸಂಸ್ಕೃತ ಏಕಾಕ್ಷರ ಕೋಶ ಅಂತದ, ಒಂದು ಅಕ್ಷರಕ್ಕೆ 100 ಅರ್ಥ ಇರ್ತಾವ. ಅದನ್ನು ಅದಕ್ಕೆ ಸರ್ವಶಬ್ದ ವಾಚ್ಯ ಭಗವಂತ ಟೀಕಾರ ಹೇಳ್ಬೇಕು. ಪರಮಾತ್ಮ ಸರ್ವತ್ರ ಶಬ್ದ, ಸರ್ವಶಬ್ದ ವಾಚ್ಯ ಅಂತ ಹೇಳ್ತಾ ಇದ್ದಾರೆ. ಶಾಶ್ವತಕರುಣಿ ಕಮಲಾಕ್ಷ, ಅವನ ಕಣ್ಣಿರ್ತಕ್ಕ ಕಣ್ಣು ಹೆಂಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತ ವರ್ಣ ಮಾಡಿ ಅಂತಾರ ಮುಂದೆ. ಹಿಮ ಇಷ್ಟು ಹೇಳಿದರು. ಈ ಸಂಧಿ ಮುಗಿಸ್ಲಿಕ್ಕೆ ಬರ್ತಾರ. ಅನಂತ ಕಲ್ಯಾಣ ಗುಣಧಾಮ ಪರಮಾತ್ಮ. ಎಷ್ಟು ವೈಶಿಷ್ಟ್ಯ, ಎಂತ ಹೋಗ್ಬೇಕು ಭಗವಂತನ. ಶ್ರೀ ಪರಮಾತ್ಮ ಮಹಾತ್ಮೆ ಮಾತು ತಿಳಿಸ್ತಾರೆ. ಪ್ರವಣ ಕಾರಣ ಒಂದು, ಪ್ರಣವ ಪ್ರಣವ ಕಾರಣ, ಕಾರ್ಯ ಪ್ರತಿಪಾದ್ಯನು, ಪರಾತ್ಪರ, ಚೇತನ ಚೇತನ ವಿಲಕ್ಷಣ, ಅನಂತ ಸತ್ ಕಲ್ಯಾಣ ಗುಣಪೂರ್ಣ. ನೋಡ್ರಿ ಹೆಂಗದ ಕಾವ್ಯದ ಊಟ ಹೆಂಗದ ನೋಡ್ರಿ. ಅದೇ ಚಂದನ ಸಿಗೋ ಹೊತ್ನಾಗ ಅನುಪಮನು ಅನುಪಾಸಿತ ಬಿಡಿಸೋದವನ್ನ. ಅನುಪಮನು ಅನುಪಾಸಿತ ಕುಡಿ ಅಂತಿದ್ರೆ ಪಾರಾಯಣ ಮಾಡುವಂತ. ಅನುಪಮನು ಅನುಪಾಸಿತ, ಗುಣೋದಧಿ ಒಂದೊಂದು, ಅನಘ ಅಜಿತ ಅನಂತ, ಅಜಿತ ಅನಂತ, ನಿಷ್ಕಿಂಚನ ಜನಪ್ರಿಯ, ನಿರ್ವಿಕಾರ, ನಿರಾಶ್ರಯ ಅವ್ಯಕ್ತ. ಕೊನೆಯದು ನಿರಾಶ್ರಯ ಅವ್ಯಕ್ತ. ನಿರಾಶ್ರಯ ಹಿಂದೆ ಬಂದದ ಆಗಲೇ ಅವಾಗ ಆಶ್ರಯ ಯಾರ್ದಿಲ್ಲ ಅಂತ ನಿರಾಶ್ರಯ ಆಶ್ರಯ ಇರ್ತಕ್ಕಂಥವ ಅವ ಅವ್ಯಕ್ತ. ಒಂದು ಅಧಿಕರಣ ಅವ್ಯಕ್ತಾಧಿಕರಣ ಅಂತ ಬರ್ತಕ್ಕಂಥ ಮಾತು ಸುಧಾರ. ಅವ್ಯಕ್ತಾಧಿಕರಣ ಪರಮ ಅವ್ಯಕ್ತನೂ ಇದು. ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾನೆ. ಪರಮಾತ್ಮ ಅವ್ಯಕ್ತ ವ್ಯಕ್ತ. ಏನು ಬಿಡಿಸ್ತಾರೆ ಇದನ್ನ ಅಂತ. ಅವ್ಯಕ್ತ ಅಂದ್ರೆ ನಮ್ಗೆ ವ್ಯಕ್ತ ಇಲ್ಲ ಅಂದ್ರೆ ದೋಷ ಬರ್ತದೆ. ಬರೇ ವ್ಯಕ್ತ ಅಂದ್ರೂ ಅವ್ಯಕ್ತ ಅಂತ ದೋಷ ಬರ್ತದೆ. ಪರಮಾತ್ಮ ಅವ್ಯಕ್ತನೂ ಹೌದು, ವ್ಯಕ್ತನೂ ಹೌದು. ಏನು ಚಂದ ಬಿಡಿಸ್ತಾರೆ ಸಮಸ್ಯೆ. ಇದಕ್ಕೆ ರಾಯರ ವ್ಯಾಖ್ಯಾನ ಬಿಡ್ತಾರ. ನೋಡ್ಬೇಕು, ಸಂತೋಷ ಪಡ್ಬೇಕು. ನೋಡಿ, ನಮಗೆ ನಿಮಗೆ ಅವ್ಯಕ್ತ ದೇವರು ಹೌದಾ? ನಮ್ಮ ಕಾಣ್ತಾನ ದೇವ್ರಂದ್ರೆ ಅವ ಕಾಣುವಂಗೆ ಇಲ್ಲೇ ಇಲ್ಲ ನಾವು, ಹೌದಾ? ಅವ್ಯಕ್ತ ಭಗವಂತ. ಜ್ಞಾನಿಗಳಿಗೆ ಪುರಂದಾಸರಂದರು ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಂತಿದೆ, ಹೌದಾ? ಅವ್ರಿಗೆ ಬರೋ ಅವ್ರ ನಿವೃತ್ತಿ ಮಾಡ ಭಗವಂತ. ಅರ್ಥ ಏನ ಗೊತ್ತಾಗ, ಯಾರ ಮೇಲೆ ಅವನ ಅನುಗ್ರಹ ಅದನು, ಯಾರ ಭಕ್ತಿಗೆ ಮೆಚ್ಚಾನು ಅವ್ರಿಗೆ ಮಾತ್ರ ವ್ಯಕ್ತ, ಉಳಿದವರಿಗೆ ಅವ್ಯಕ್ತ.
ಅರ್ಥ ಇದು ಬಿಡೋದು ಚಂದ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ವಿವೇಕನಾಗಿರ್ತಕ್ಕಂಥ ನಿರಾಶ್ರಯ. ಒಂದು ಹೇಳ್ತಾರೆ ಪ್ರವಣ ಕಾರಣ. ಪ್ರವಣ ಅಂದ್ರೆ ಪ್ರಣವ ಅಂದ್ರೆ ಓಂ. ಪ್ರಣವ ಓಂ ಅಂದ್ರೆ ಪ್ರಣವ ಅಂತ. ಅವು ಅಕ್ಷರ ಎಷ್ಟು ಹೋದಾಗ ಅ ಉ ಮ. ಈ ಅ ಉ ಮ ಮಲ ಇದು ಉಂಟಾಲಿಕ್ಕೆ ಅವ ಬೇಕು. ಅದಾಗ ಅವಾಚನ ಆಗಿ, ಓಮದಾಗ ಓ ವಾಚನ ಆಗಿ, ಆ ಶಬ್ದ ಅಂತರ ಏನಿರ್ತಕ್ಕಂಥ ಮೊನ್ನೆ ಹೇಳ್ತೀವಿ ನಾವು ಒಂದು ಅಕ್ಷರ ಅಂತ ತಿಳ್ಕೊಟ್ರೆ ನೀವು ಯಾವುದೋ ಅಕ್ಷರ ತೋಟ ಅಕ್ಷರ ನಾಶಿರೋದು ಅಂತ ಅರ್ಥ. ಅಕ್ಷರಕ್ಕೆ ಮೂರು 3 ಡೈಮೆನ್ಷನಲ್ ಮೀನಿಂಗ್ ಅವ ಅದಕ್ಕೆ. ಈಗ ಅಂತ ಬರೆದ್ರೆ ನೀವು ಬರೋ ಒಂದು ರೂಪ ಅಂತಿಲ್ಲ ಅದಕ್ಕೆ. ಒಂದು ಅರ್ಥವೇ ಇಲ್ಲ. ಒಂದು ರೂಪ, ಅದೊಂದು ರೂಪ ಅದನ. ಕಣ್ಣಿಗೆ ಒಂದು ಧ್ವನಿ ಅದನ ಅಂತೇಳಿ ಬಾರಿ ನಾವು ಅದೊಂದು ಧ್ವನಿ ಅದಲ್ಲ. ಆ ಅಂದಂಗೆ ಅನ್ನೋದಲ್ಲ. ಆ ಬೇರೆ ಈ ಬೇರೆ ಮತ್ತೆ ಧ್ವನಿ ಅದಕ್ಕೊಂದು ಅರ್ಥ ಅದ. ಮತ್ತೆ ಅಂದ್ರೆ ಭಗವಂತ ಊಮ ಈ ಅಕ್ಷರಕ್ಕೆ ಕಾರಣ ಆಗಿರ್ತಕ್ಕಂಥ ಪರಮಾತ್ಮ ಅಂತ ಅರ್ಥ ತಿಳ್ಕೊಡ್ರಿ. ಓಂಕಾರ ಪರಮಾತ್ಮ ಮಹಾಮಹಿಮ. ಓಂಕಾರನ ಬಹಳ ಅರ್ಥ. ಇದು ಓಂಕಾರದಿಂದ ಹುಟ್ಟಿರ್ತಕ್ಕಂಥದ್ದೇ ಗಾಯತ್ರಿ, ಅದರಿಂದ ಪುರುಷ ಸೂಕ್ತ, ಅದರಿಂದ 4 ವೇದಗಳು. ಈ ಪ್ರಪಂಚದ ಓಂಕಾರದಾಗ ತಿಳ್ಕೊಂಡ್ಬಿಡ್ರಿ ನೀವು. ನಿಮ್ಮ ಉದಾಹರಣೆ ಹೇಳ್ತಿಲ್ಲ ಗೊತ್ತೀನಿ, ನಿಮ್ಮ ನೆನಪು ನಿಮಗೆಲ್ಲ ಹೇಳ್ತಾನ. ಇದಕ್ಕೆ ಮಂತ್ರಾಲಯ ಪ್ರಭುಗಳು ಸಣ್ಣವರಿದ್ದಾಗ ಇನ್ನು ಏನು ಮುಂಚೆಯಾಗಿಲ್ಲ, ಏನೇ ಆಗಿ ಇಲ್ಲಿನ್ನು 4-5 ಹುಡುಗರು ಹೆಸರು ಏನು ಹುಡುಗರು ವೆಂಕಟನಾಥ. ಅವ್ರ ತಂದೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗ್ತವ್ರಿಗೆ. ಅದು ಒಂದು ಯೋಗ ಅಲ್ಲ. ನಿಮ್ಮನ್ನ ಹುಡುಗಿ ಮಾಡಿಸ್ತೀನಿ ಸ್ವಾಮಿ ಹತ್ತು ಹುಡುಗ ಬರೆಸಿರ್ತಾರಲ್ಲ, ಅವರಪ್ಪ ಫಂಕ್ಷನ್ ಮಾಡಿ ಶಿಷ್ಟ. ಈಗಿನ ಸ್ಟೈಲ್ ಬೇರೆ, ಆಗಿನ ಸ್ಟೈಲ್ ಬೇರೆ. ಈ ಎದುರು ಹುಡುಗರು ಇನ್ನೂ 6-7 ತಿಂಗಳು ಆಗಿರೋಲ್ಲ ಅಲ್ಲಿ ಹೋಗ್ಬಿಡ್ತಾರೆ. ಪ್ರೀ ಸ್ಕೂಲು ಬೇರೆ, ಮತ್ತು ಆಮೇಲೆ ನರ್ಸರಿ, ಆಮೇಲೆ KG. ಅವ್ರು ಕಾಲೇಜ್ ಹೋದಷ್ಟು ಹುಡುಗರು ತಿಳ್ಕೊಡ್ರಿ. ಹೀಗಿರ್ತದೆ. ಇದು ಕಲಿಸೋ ಸ್ಟೈಲ್ ಹೆಂಗೆ ಗೊತ್ತಾ ನಿಮ್ಗೆ? ನಿಮ್ಗೆ ಗೊತ್ತಲ್ಲ. A for B for bottle. ಈ ಕಲಿಸೋ ಸ್ಟೈಲ್ ಹಿಂಗಿರ್ತದೆ. ಸಣ್ಣ ಹುಡುಗಿ ಯಾವಾಗ ಬಾಟ್ಲಿ ಕೊಡ್ರಿ ಹಂಗಿದ್ದಿಲ್ಲ. ನಮ್ಮಲ್ಲಿ ಪ್ರಪಂಚ ಮಾಡಿ ಪೂಜಾ ಗೀಜಾ ಮಾಡಿ ಹುಡುಗರನ್ನ ಕುಡಿಸ್ಬಿಟ್ಟು ಎಲ್ಲ ಜ್ಞಾನಿಗಳನ್ನ ಕರೆದು ವಿದ್ವಾಂಸರನ್ನ ಕರೆದು ಅದು ದೊಡ್ಡ ಸ್ವಾಮಿ ಸಿಕ್ಕನಕ್ಕೆ ಪುಣ್ಯನ ಪ್ರಶ್ನೆ ಇಲ್ಲೇ ಇಲ್ಲ. ಆ ಹುಡುಗ ತಟ್ಟೆ ಒಳಗೆ ಹಾಕಿ ಓಂ ಅಂತ ಬರ್ತಾರೆ. ಇದು ನಮ್ಮ ಪ್ರಪಂಚ, ನಮ್ಮ ಸಿದ್ಧಾಂತಗಳು ಹೆಂಗೆ. ಅವ್ರ ತಂದೆ ಹೆಂಗೆ ಮಾಡಿದ್ರು, ತಿಮ್ಮಣ್ಣ ಭಟ್ರು ಕರ್ಕೊಂಡ್ರು, ಕುಡಿಸ್ಕೊಂಡ್ರು, ಪೂಜಾಗಿ ಎಲ್ಲ ವಿದ್ವಾಂಸ ಕುಡಿಸಿದ್ರು, ಬರೆಸಿದ್ರು. ಓಂ ಅಂತ ಬರೆಸಿದ್ರು ಅವ್ರ ಕಡೆಯಿಂದ, ವೆಂಕಟನಾಥ ಕಡೆಯಿಂದ. ಇದನ್ನು ಅನ್ನಪ್ಪ ಅಂದರು. ಓಂ ಅನ್ನು ಅಂದರು. ವೆಂಕಟನಾಥ ಅನ್ನಂಗಿಲ್ಲ, ಸಣ್ಣದಿರ್ತಾನೆ. ರಾಘವೇಂದ್ರ ದ್ವಿಜ ಮಾತು ನಾ ಹೇಳ್ತಕ್ಕಂಥದ್ದು. ನಾನು ಯಾಕೋ ಅಂದ್ರೆ ಅವರು ನನ್ನ ಪ್ರಶ್ನೆ ಅದ ಅಂದ್ರೆ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟರು ಅಂತೀನಿ ಅಂದ್ರಂತವ್ರು. ಅಂದ್ರೆ ರಾಯರ ಸಣ್ಣವರಿದ್ದಾಗ ಎಂಥ ಜ್ಞಾನಿ ಹೇಳ್ಕೊಡ್ತಾರೆ. ವ್ಯಾಸರಾಯರಾಗ್ಯಾರ, ಪ್ರಹ್ಲಾದರಾಯರಾಗ್ಯಾರ, ಮಹಾನುಭಾವರು. ಆ ಜ್ಞಾನ ಅಷ್ಟ ಇಲ್ಲಿ ಹೋಗ್ತಾಯಿಲ್ಲ, ಅದೆಲ್ಲ ತಲೆ ಬಂದಿರ್ತಕ್ಕಂಥ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡ್ಕೊಂಡು ರಾಯರ ಗ್ರಂಥ ತಾವು ಪ್ರಶ್ನೆ ಹಾಕೊಂಡು ಉತ್ತರ ಹೊಡ್ಕೋದು ಹೋಗ್ತಾರೆ. ಅದಕ್ಕೆ ಪೂರ್ವ ಪಕ್ಷ ಹಾಕೋತಾರೆ. ಪೂರ್ವ ಪಕ್ಷ ಭಾಳ ಚಂದ ಬಿಡಿಸ್ತಾರೆ ರಾಯರು ತಿಳ್ಕೊಂಡು. ಎಷ್ಟೋ ಸಲ ಸುಧಾದೊಳಗೆ ಅಂತಾರ ಇತಿ ಚಂದ್ರಿಕಾಯಾಮ್ ಅಂದ್ಬಿಡ್ತಾರೆ. ಟೀಕಾ ಹುಟ್ಟಿರೋಲ್ಲ ಚಂದ್ರಿಕಾ ಅದ ಅದು ಓದಿಕೊಡು ಅಂತ ಹೇಳ್ತಾರೆ. ಆಮೇಲೆ ಯಾವ ಓದ್ಬೇಕು ಅದನ್ನ ಯಾರು ಹೇಳ್ತಾರೆ? ಟೀಕಾ ಸುಧಾ ಬಿಡಿಸ್ತಾರೆ. ಹಿಂಗೆ ಇದನ್ನು ಇತಿ ಚಂದ್ರಿಕಾಯಾಮ್ ಅಥವಾ ತರ್ಕತಾಂಡವಾಯಾಮ್ ಅಲ್ಲಿ ಹೋಗಿ ಅಂತಾರೆ. ಈ ತರ್ಕತಾಂಡವ ಓದೋರು ಯಾರು? ಯಾರು ಪರಿಮಾಣ ಬಿಡ್ತಾರೆ ಅದ್ರ ಮೇಲೆ. ಇದಕ್ಕೆ ಅರ್ಥ ಹಿಂಗದ ಅಂತ ಹೇಳ್ತಾರೆ ತಿಳ್ಕೊಂಡು. ಅಲ್ಲಿ ಹೋಗೋಣಪ್ಪ, ಅಲ್ಲಿ ಹೋಗೋ ಸಾಧ್ಯತೆ ಇಲ್ಲ, ಪುಸ್ತಕ ಸಿಗ್ತಾ ಇದ್ದೀವಲ್ಲ ನಾನೇ ಹೇಳ್ತೀನಿ ಇಲ್ಲಿ ಅಂತಾರಮ್ಮ. ಸಮಾಸ ಬಿಡಿಸ್ತಾರೆ, ಸಂಧಿ ಬಿಡಿಸ್ತಾರೆ, ಶಬ್ದ ಬಿಡಿಸ್ತಾರೆ. ಅದಕ್ಕೆ ಪರಿಮಾಣ ದೊಡ್ಡದಂತ ತಿಳ್ಕೊಂಡ್ರೆ ಅಷ್ಟು ವೈಭವ ಯಾರ್ದು ಮಂತ್ರಾಲಯ ಕೊಡೋದು. ಯಾಕಂತ ಕೇಳಿದ್ರು ಅವಳಪ್ಪ ನಾ ಅನ್ನೋದಿಲ್ಲ, ಅರ್ಥ ಹೇಳುವಂತೆ. ಏನಂದ್ರೆ ಅವ್ರು ಪ್ರಶ್ನೆ ಮಾಡ್ಯಾರ, ಅಲ್ಪೇ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ರಾಯರ ಮಾತು ಇನ್ನು ವೆಂಕಟರಾಯರಾಗಿಲ್ಲ. ಅಲ್ಪೇ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಅಲ್ಪೇಂದ ಅಲ್ಪ ಅಕ್ಷರ, ಓಂ ಸಣ್ಣ ಅಕ್ಷರದ. ಈ ಸಣ್ಣ ಅಕ್ಷರದಾಗ ಅಖಿಲಾಂಡ ಗುಡಿ ಬ್ರಹ್ಮನಾಯಕ ಹೆಂಗಿದ್ದಾನೆ ಹೇಳು ಅಂದ್ರೆ ಅಂತೀನಿ ಅಂತ ಬರ್ತಾವೆ. ಯಾರಿಗೆ? ಅಲ್ಲಿ ಪಂಡಿತರದಂಥ ಮಹಾನುಭಾವ ಅಂದ್ರಂಥವು. ಏನಪ್ಪ ಎಷ್ಟು ಶಾಣೆ ಇದ್ದ ನಿನ್ನ ಮಗ, ಏನು ಶಾತ ಅವರಪ್ಪ ಅಂದರು. ಇಲ್ಲಿ ಬಗ್ಗೆ ಹೇಗಲ್ಲ ಸುಧೀಂದ್ರ ಸ್ವಾಮಿಗಳು ಅಲ್ಲಿ ಹೋಗೋಣ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಕರ್ಕೊಂಡು ಯಾಕೆ ಹೇಳ್ಬೇಕಾದ ಬಗ್ಗೆ ಓಂ ಅಕ್ಷರ ಮಹಿಮೆ ಹೇಳ್ತಾ ಇದ್ದೀನಿ ಅಂತಾರ ಮಹಾನುಭಾವ. ಅಂತಾರ ಮುಂದೆ ಪರಾತ್ಪರ. ಪರ ಪರ ಅಂದ್ರೆ ಲಕ್ಷ್ಮೀ, ಅಗಿಗಿಂತ ಶ್ರೇಷ್ಠ ಪರಾತ್ವ ಶಬ್ದಕ್ಕರ್ಥ. ಪರಾತ್ಪರ ಭಗವಂತ. ಚೇತನ ವಿಲಕ್ಷಣ. ಇನ್ನ ಗೊತ್ತೇ ನಮ್ಮ ವಿಲಕ್ಷಣಗಿರ್ತಕ್ಕಂಥ ಪರಮಾತ್ಮ. ಸತ್ ಕಲ್ಯಾಣ ಗುಣಪೂರ್ಣ. ನಾರಾಯಣಂ ಗುಣ ಸರ್ವೈ ವಂದನಾತಿ. ಗುಣಪೂರ್ಣ ಆಗಿರ್ತಕ್ಕ ಪರಮಾತ್ಮ. ಅನುಪಮನು ಪರಮಾತ್ಮ ಆಗಿರ್ತಕ್ಕ. ಅನುಪಮ ಅಂದ್ರೆ ಅವಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ, ಉಪಮಾ ಇಲ್ಲ ಅವಂತ ಅರ್ಥ. ಅಲ್ಲಿ ಶಬ್ದ ಉಳಿತದ. ಉಪಾಸಿತ
ಅನುಪಮನು ಉಪಾಸಿತ ಯಾರಿಂದ ಬ್ರಹ್ಮಾದಿ ದೇವತೆಗಳಿಂದ ವರ್ಷಿಪ್ಪಡ ಅಂತ ಅರ್ಥ ಪೂಜೆ ಮಾಡಿರ್ತಕ್ಕಂಥ ಪರಮಾತ್ಮ ಅಸಿತ ಅವನ ಅನಂತ ಅವಂತ ಹಿಂಗಿದ್ದ ನಿಷ್ಕಿಂಚನ ಜನಪ್ರಿಯ ಯಾರು ಗೊತ್ತ ಭಗವಂತ ನಿಷ್ಕಿಂಚನ ಜನಪ್ರಿಯ ಸುಧಾಮ ಯುಗದ ಬಹಳ ಮಂದಿ ಇದ್ದಂಥವ್ರು ಕೃಷ್ಣ ಸಾಂದೀಪಿನ ಹೋತ್ರ ಕಲಿಕ್ಕೆ ಹೋದಾಗ ಬಹಳ ಮಂದಿ ಶ್ರಮಿಸಿದ್ರು ಅಂತ ಸುಧಾಮನು ಇದ್ದ ದೇವರು ಉಳಿದವನ್ನ ಕರಲಿಲ್ಲ ಯಾರ ಕರೆದ ಸುಧಾಮನ ಕರೆದ ಯಾಕೆ ನಿಷ್ಕಿಂಚನ ಜನಪ್ರಿಯ ಯಾರು ಏನು ಅಪೇಕ್ಷೆ ಮಾಡಲ್ಲ ಅವ್ರ ಮೇಲೆ ಬಹಳ ಪ್ರೀತಿ ಭಗವಂತ ಅದಕ್ಕೆ ನಿಷ್ಕಿಂಚನ ಏನು ಕೇಳಂಗಿಲ್ಲ ಅಂತರ ಮೇಲೆ ಬಹಳ ಪ್ರೀತಿ ಕಂಡ ಪರಮಾತ್ಮ ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ ಅಂತ ಹೇಳಿ ನಿಮಗೆ ಅಂತ ಭಗವಂತ ಹೇಳ್ಕೊತ ಹೋಗಿ ಅಂತರ ಕೊನೆ ಮಹಾನ ಬರ್ತಕ್ಕಂಥ ಪರಮಾತ್ಮನ ಬಿಂಬರೂಪ ಉಂಟೆ ಅಂತ ವಿಜಯದಾಸ ಹೇಳ್ತಕ್ಕಂಥ ಮಾತು ಇದು ಈ ಸಂಧಿಯ ಕೊನೆಯ ಶ್ಲೋಕ ಇಲ್ಲಿ ಏನು ಹೇಳೋಲ್ಲ ದಾಸರಿಗೆ ನೋಡಿ ಹಂಗೆ ನೀವೇನಾರ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮ ಮನಸ್ಸು ತುಂಬ ಬಂದುಬಿಟ್ಟಿರ್ತವೆ ನಿಮ್ಮ ಮಾತು ಶಬ್ದ ಬಾಯಿಂದ ಶಬ್ದ ಹೊಡೋದೇ ಇಲ್ಲ ಅಂತ ಆನಂದ ಆಗಿದ್ದಕ್ಕೆಲ್ಲ ಸರ್ ಇಷ್ಟೆಲ್ಲ ಆಗಿರುತ್ತೆ ತಿಳ್ಕೊಡ್ರೆ ಸಣ್ಣ ಲೌಕಿಕ ಆನಂದ ಅಂದರೆ ನಿಮ್ಮ ಮಗನ ಮುಂಚೆ ಹೋದಾಗ ಕಂಡು ಬಂದಿರ್ತಾವೆ ದೇವ್ರಿಗೆ ಕೆಲಸ ಮಾಡಿಸಿರಪ್ಪ ಅಂತ ತಿಳ್ಕೊಂಡ್ರೆ ಮನೆ ಒಳ್ಳೆ ಕೆಲಸ ಆದಾಗ ಹೌದಾ ಆರೋಗ್ಯದ ಕೃಷ್ಣ ಹೊತ್ತಪ್ಪ ಅಂತೀವಿ ನಾವು ದಾಸರಿಗೆ ಈ ಲೌಕಿಕ ಈ ಅಲ್ಲ ಅಲೌಕಿಕ ಆನಂದ ಸ್ವಾಮಿಗೆ ಇಷ್ಟು ಬರೆಸಿಲ್ಲ ನನ್ನ ಕಡೆಯಿಂದ ಅಂತಲ್ಲ ಬರಲಿಕ್ಕೆ ನಾ ಸಾಧ್ಯ ಇಲ್ಲ ಇಷ್ಟೆಲ್ಲ ಶಾಸ್ತ್ರ ಉಟ್ಟು ನೆನಪಾಪ ಕಲ್ತಾರೆ ಒಳಗೆ ಅದು ಉಪಕಾರ ಸ್ಮರಣೆ ಮಾಡ್ತಾರೆ ದಾಸರು ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಂತಾರ ಮಹಾನುಭಾವ ಗೋಪ ಭೀಯ ಹೌದು ಬಿ ಅದ ಇಲ್ಲ ಗೋಪ ಭೀ ಭೀಮನು ಬರ್ತದೆ ಭೀಮನು ಬರ್ತದೆ ಎರಡು ಪಾಠ ಅಂದ್ರೆ ಬರ್ತಾವೆ ಗೋಪ ಭೀಯ ಭವಾಂಧಕಾರಕ್ಕೆ ದೀಪ ಒದಗಿ ಸಕಲ ಸುಖ ಸದನು ಹೂ ಪರಿಗ್ರಹವೆನಿಸುತ್ತಿಪ್ಪುದು ಹರಿಕಥಾಮೃತವು ಹೇಳ್ಕೊತ ಹರಿಕಥಾಮೃತ ಹೆಂಗದ ಹೇಳ್ಕೊತ ಮಹಾನುಭಾವ ತಿಳ್ಕೊಡ್ರಿ ಹರಿಕಥಾಮೃತ ಓದ್ತೀವಲ್ಲ ಹರಿಕಥಾಮೃತ ಹೆಂಗದ ದಾಸರಿಗೆ ಬಿಡಿಸ್ತಾ ಇರ್ತೇವೆ ಗೋಪತಿ ಯಾರವ ಜಗನ್ನಾಥ ಮಹಾನುಭಾವ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರನ್ನು ಅಪವರ್ಗನ ಮಾಡುವ ಮಹಾ ದುಃಖ ಭವದಿಂದ ಕೊನೆ ಸಾವಿರ ಅಂತ ಭಕ್ತರನ್ನು ಅಪವರ್ಗವ ಮಾಡುವ ಯಾರವ ಜಗನ್ನಾಥ ವಿಠಲ ಅಪವರ್ಗ ಅಂದ್ರೆ ಮೋಕ್ಷ ಭಕ್ತರನ್ನು ಅಪವರ್ಗವನ ಮಾಡುವ ಎಲ್ಲಿ ಕಳಿಸ್ತಾನ ಅವ್ರನ್ನ ಮೋಕ್ಷಕ್ಕೆ ಏನ್ ಮಾಡಿ ಮಹಾ ದುಃಖ ಭವದಿಂದ ಭವ ಅಂದ್ರೆ ಸಂಸಾರ ಅಸಾಧ್ಯ ಸಂಸಾರ ಈ ಸಂಸಾರ ದಾಟಲಿಕ್ಕೆ ಆಗುವುದಿಲ್ಲ ಇದನ್ನ ಇದರ ಕಿಂಚಿತ್ತು ಸುಖ ಅದ ದುಃಖನ ಭಾಳ ಹಿಂದೆ ಬಂದ ಪರ್ವತಕ್ಕೆ ಸಮ ದುಃಖ ಅಂತಕ್ಕಂಥದ್ದು ಇಷ್ಟು ದುಃಖವು ಕೂಡ ಏನಾಗುತ್ತೆ ಗೊತ್ತಾ ನಮಗೆ ಚೂರು ಸಂತೋಷ ದುಃಖ ಭಾಳ ಇರ್ತದೆ ಮಹಾಭಾರತ ಒಂದು ಸಂದರ್ಭ ಬ್ರಾಹ್ಮಣ ಪಾಪ ಹೊಂಟಿದ್ದ ಒಂದು ದಾರಿ ಒಳಗೆ ಅಡವಿ ಒಳಗೆ ಹೋಗೋ ಹೊತ್ತಿನೊಳಗೆ ಒಂದು ದೊಡ್ಡ ಬಾವಿ ಆ ಬಾವಿ ಮೇಲೆಲ್ಲ ಹುಲ್ಲು ಮುಚ್ಚಿಬಿಟ್ಟಿತ್ತು ಯಾರು ವಾಪರ್ತಿದ್ದಿಲ್ಲ ಏನು ಹೋಗಿ ಬಿದ್ದುಬಿಟ್ಟವ ಕೆಳಗೆ ಹೋಗ್ಬೇಕು ಗೊತ್ತಾದವು ನಾ ಬಾವಿ ಬಿದ್ದೆ ಅಂತ ತಿಳಿತಾವ ಇನ್ನು ಕೆಳಗೆ ಹೋಗಿಲ್ಲ ತಲೆ ಜಗ್ಗ ಹೊಡಿತಾವ ಏನು ಮಾಡ್ಕೊಂತ ಒಂದು ದೊಡ್ಡ ಮರ ಅದಕ್ಕೊಂದು ಕೊಂಬೆ ಹಾಕಿ ನೋಡ್ರಿ ಮ್ಯಾಲಲ್ಲಿ ಹಿಡ್ಕೊಂಡು ನೋಡ್ರಿ ಜೋತ್ ಬಿದ್ದು ಅದಕ್ಕೆ ಬದುಕಿದೆ ಅಂತ ಇಷ್ಟ ಸಿಕ್ತಲ್ಲ ನನಗೆ ಬದುಕಲಿ ಇನ್ಯಾರೋ ಬಂದು ಬಿಡಿಸ್ತಾರೆ ಹೆಂಗಾರ ಹೋಗ್ತೇನೆ ಮಂದಿ ಮೇಲ್ಕೊಂಡು ಇಷ್ಟು ಸಮಾಧಾನ ತಗೊಂಡು ಕೆಳಗೆ ನೋಡ್ತಾನ ಮಸೂಳೆವ ಅಲ್ಲಿ ಕಪ್ಪೆವ ಅಲ್ಲಿ ಅವ್ನು ಬಿದ್ದ ಗತಿ ಏನೋ ಎಷ್ಟೊಂದು ಹಿಡಿಗಳಿಗೆ ಸಾಧ್ಯ ಹಂಗೆ ಎಷ್ಟೊಂದು ತಾಸಿಗೆ ದಿನ ಹೇಳಲಿಕ್ಕೆ ಸಾಧ್ಯ ಅದನ್ನೇ ಮಾಡ್ಲಿಕ್ಕೆ ಆಗೋದು ಕೆಲಸ ಈ ಹೊತ್ತಿನಾಗ ಏನಾದ್ರು ಗೊತ್ತ ನಿಮಗೆ ಅಲ್ಲಿ ಮ್ಯಾಲೊಂದು ಜೇನು ಹೊಟ್ಟಿತ್ತು ಆ ಗಿಡಕ್ಕೆ ಇವ ಹೊಳ್ಳಾಡೋದಕ್ಕೆ ಆ ಗಿಡ ಒಳಗೆ ಜೇನು ಬಿಟ್ಟು ಆ ಜೇನು ಒಳಗೆ ಕಡ್ಲಿಕ್ಕೆ ಮತ್ತು ಇವ ಕೆಳಗೆ ಹಾವು ಕಪ್ಪಿ ಮೊಸಳಿ ಮ್ಯಾಲೆ ಗಿಡಕ್ಕೆ ಜೋತ್ ಬಿದ್ದಾನ ಹೊಟ್ಟೆಯಾಗ ಊಟಿಲ್ಲ ಕೆಟ್ಟ ಬಿಸಿಲು ಮ್ಯಾಲೆ ಜೇನು ಹುಳ ಕಾಟ ಆ ಜೇನು ಹುಳ ಹೋಗಿದ್ದಕ್ಕೆ ಆ ಜೇನು ಹನಿ ಮೇಲಿಂದ ಬೀಳ್ಲಿಕ್ಕೆ ನಾಲಿಗೆ ಇತ್ತು ಒಂದು ಹನಿ ಬಿತ್ತು ಅಬಾಬಾ ಭಾಳ ಸುಖ ಆಗ್ತದಂತೆ ನಾವು ಜೀವನ ಹಿಂಗದ ಅಂತ ಹೇಳ್ತಾರೆ ಮಹಾಭಾರತ ಇಷ್ಟಾಗೂ ನಾವು ಸುಖ ಕೊಡ್ತೇವಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ ಸಕಲ ಸುಖದ ಈ ಹೆಂಗದ ಗೋಪ ಭೀಯ ಭವಾಂಧಕಾರಕ್ಕೆ ದೀಪ ಒದಗಿ ಆ ಮಹಾಕತ್ಲಂತೆ ಕೊಡ್ರಿ ದೀಪ ಅಂದ್ರೆ ಏನಾಗ್ತದಲ್ಲಿ ಬೆಳಕು ಬರ್ತದೆ ಅದರಂತೆ ಸುಖ ಸದನ ಪರಿಗ್ರಹವೆನಿಸುತ್ತಿಪ್ಪದು ಉಪರಿಗ್ರಹವೆನಿಸುತ್ತಿಪ್ಪದು ನೋಡ್ರಿ ಸಮಸ್ತ ಸುಖ ಸದನ ಪರಮಾತ್ಮ ಸುಖ ಸದನ ಪರಮಾತ್ಮ ಅವಾಗ ಉಪರಿಗ್ರಹವೆನಿಸುತ್ತಿಪ್ಪದು ಹರಿಕಥಾಮೃತ ಸಾರವು
ಪರಿಗ್ರಹ ಅಂದ್ರೆ ಅಂತಸ್ತು. ಈ ಹರಿಕಥಾಮೃತ ಸಾರ ಅಂತಸ್ತಿದ್ದಂಗೆ ಅದಂತೆ. ಎಲ್ಲಿ ಹೋಗ್ಲಿಕ್ಕೆ ಪರಮಾತ್ಮ ಅರ್ಥ ಹರಿಕಥಾಮೃತದ ವೈಶಿಷ್ಟ್ಯ ಲಾಭ ಹೇಳ್ಕೈತಲ್ಲ, ಈ ಪಾರಾಯಣ ಮಾಡಿದ್ರೆ ಪರಿಗ್ರಹ ಎಲ್ಲಿಗೆ ಮುಕ್ಷಕ್ಕಿರ್ತಕ್ಕಂಥ ಪರಮಾತ್ಮ ಬಂದು ಹೋಗ್ತಕ್ಕಂಥ ಮೆಟ್ಲು ಅಂದ್ರೆ ಹರಿಕಥಾಮೃತ ಸಾರ ಅಂತ ಇದು ಒಂದಂತ ಹೇಳೋದು ಅರ್ಥ ಆಯ್ತು. ಇದು ಅಂಕಿ ಬರ್ದೆ ನಾನು ಹರಿಕಥಾಮೃತ ಸಾರ ಎಲ್ಲ ಬಂದು ಮತ್ತೆ ವೇದ ಏನು ಹೇಳ್ತಾವು, ಇದನ್ನೇ ಹೇಳ್ತಾವು, ಉಪನಿಷತ್ತಿನ ಹೇಳ್ತಾವು, ಹರಿಮಹಿಮೇನು ಹೇಳ್ತಾವಲ್ಲ. ಮೇಲಿರ್ತಕ್ಕಂಥ ಗ್ರಂಥಗಳು ವೇದವ್ಯಾಸರ 18 ಪುರಾಣ 6 ಶಾಸ್ತ್ರ ಮೇಲಿರ್ತಕ್ಕಂಥ ಸುಧಾ ಭಾಷ್ಯ ಎಲ್ಲ ಮಹಿಮೆನೇ ಹೇಳ್ತಾವೆ. ಅಷ್ಟು ಕೂಡ ನಾನು ಎಲ್ಲ ಹರಿಕಥಾಮೃತ ಸಾರನ, ಅಷ್ಟು ಹರಿಕಥಾಮೃತನ ದಾಸಂದ್ರ ಹರಿಕಥಾಮೃತ ಸಾರನ ಬರೋದು ಅಂತಾರೆ ಮಾನವ. ಅದಕ್ಕೆ ಕಿಂಚಿತ್ ಹೇಳಿ ನಿಮಗಂತ. ಅದಕ್ಕೆ ಉಪರಿಗ್ರಹ ಏನಿರ್ಬೋದು ಎಲ್ಲಿಗೆ ಮೋಕ್ಷ ಮಂಟಪಕ್ಕೆ ಅಂತ ಹೇಳಿ ನಾವು ಗೋಪತಿ ಪರಮಾತ್ಮ, ಗೋಪತಿ ವೇದಕ್ಕೂ ಮತ್ತು ಆಕಳಿಗೆ ಒಂದು ಅರ್ಥ. ಯಾರವ? ಜಗನ್ನಾಥ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಅಂತ ಭಕ್ತರಿಗೆ. ಭಕ್ತರನ್ನು ಅಪವರ್ಗವರ ಮಾಡುವ ಮಹಾ ದುಃಖ ಹೋದಿಂದ ಪರಮಾತ್ಮ ನೆನೆಸೋದಿದ್ರೆ ನಮ್ಮ ಹತ್ತಿರ ನಮ್ಮ ಸಖನಾಗಿ ನಮ್ಮ ಗೆಳೆಯನಾಗಿ ಹೆಂಗೆ ವ್ಯಾಖ್ಯಾನ ಕಣ್ಣಿಯವೇ ಅಂದರೆ ಕೈ ಮೈ ಚಿಣ್ಣಿಗೊದಗುವ ತೆರದೆ ಫಲಗಳು ಪಣ್ಣು ಫಲಗಳು ನಗಿದು ಜಿವ್ವೆಗೆ ರಸ ಬನಿವಂತೆ ಈ ನಡುವೆನ್ನೇ ನಾಣ್ಮಾಂಡರು ಲಕ್ಷ್ಮಣನ ಅಣ್ಣ ಒದಗುವ ಬಹುತರ ಅವಸರಕ್ಕೆ ಅಮರಗಣ ಸಹಿತ. ಅದಕ್ಕೆ ವ್ಯಾಖ್ಯಾನ ನನಗೆ ಹಿಂಗೆ ಹರಿಕಥಾಮೃತ ಸೆಲ್ಫ್ ಇಂಟರ್ಪ್ರಿಟೇಟಿವ್. ಇದಕ್ಕೆ ವ್ಯಾಖ್ಯಾನ ಅಲ್ಲಿ ವ್ಯಾಖ್ಯಾನ ಇಲ್ಲಿ ಹೆಂಗೆ ಬರೆದ್ರು ಮಹಾಭಕ್ತರು. ಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂಸೇನ ಪ್ರಿಯತಾಂ ಕಮಲಾಲಯ. ಕೃಷ್ಣ.